ಯೋಗಿನಾಥ. ಎಲ್ಲರಿಗೂ ಖುಷಿಯಾಗುತ್ತೆ. ಇಂದಿನ ಈ ಒಂದು ಅನುಭವದ ಕಾರ್ಯಕ್ರಮದ ಒಂದು ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಅನುಭವವನ್ನು ಎಡೆ ಮಾಡಲಂತಿರುವ ತಾಯಿ ಭಾರತಿ ತಾಯಿಯವರಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ, ಈ ಒಂದು ಕಮ್ಮಟದ ಏರ್ಪಡಿಸಿದಂತಹ ಎಲ್ಲ ಕಾರ್ಯಕರ್ತರಿಗೂ ಮತ್ತೆ ಎಲ್ಲ ಇಂದಿನ ಅಧ್ಯಕ್ಷರಿಗೂ ಎಲ್ಲರಿಗೂ ನನ್ನ ಭಕ್ತಿಯ ಶರಣಾರ್ಥಿಗಳು. ಅದೇ ರೀತಿ ಇಲ್ಲಿ ಅನುಭಾವಿಗಳಂತ ಎಲ್ಲಾ ದೂರದ ಹೆಜ್ಜೆ ಇರ್ತೀವಿ, ನಾವು ಮುಟ್ತೇವೆ ಅಂತ ಸಾಧ್ಯ ಇಲ್ಲ. ಅದಕ್ಕೆ ನಾವು ತನು ಮನ ಭಾವ ಇಂದ್ರಿಯಗಳೆಲ್ಲವನ್ನೂ ಶುದ್ಧ ಮಾಡ್ಕೊಂಡಾಗ ಮಾತ್ರ ನಮಗೆ ಆ ಕಡೆ ಹೋಗಕ್ ಮಾತ್ರ ಹೆಜ್ಜೆ ಇಡಕ್ ಸಾಧ್ಯತೆ ಇದೆ. ನಾವು ಅಶುದ್ಧವಾಗಿ ಹೋಗಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಶುದ್ಧತೆ ಇಲ್ಲದೇ ಇಲ್ಲ. ಆ ಪರಮಾತ್ಮ ಹೆಂಗಿದಾನಂದ್ರೆ ಆನಂದ ಸ್ವರೂಪ, ನಿರಂಜನ, ನಿರ್ಗುಣ, ಆಮೇಲೆ ನಿತ್ಯ ತೃಪ್ತ ಆನಂದ ಸ್ವರೂಪವಾಗಿರುವಂತಹ ಆ ಪರವಸ್ತುನ ನಾವು ಕಾಣ್ಬೇಕಾದ್ರೆ ನಾವು ಸಹ ಪರಿಶುದ್ಧವಾಗಿ ಆ ರೀತಿ ಆದಾಗ ಮಾತ್ರ ಆತನನ್ನ ನಾವು ಮುಟ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಆತನ ಮುಟ್ಬೇಕಾದ್ರೆ ನಾವು 101 ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಆ 101 ಹೆಜ್ಜೆ ಇಡುವುದೇ 101 ಸ್ಥಳ. ಅದಕ್ಕೆ ನಾವು ಯಾಕೆ ಆ ಕಡೆಗೆ ಹೋಗ್ತಾ ನಾವು ಸಾಧ್ಯ ಇಲ್ಲ. ಯಾಕಂದ್ರೆ ನಾವೆಲ್ಲರೂ ಬಂದಿರೋದು ಯಾರು ಅಂದ್ರೆ ನಾವೆಲ್ಲರೂ ಆ ಪರಾತ್ಪರ ಪರವಸ್ತುವಿನ ಸಾಕಾರ ರೂಪವಾಗಿ ನಾವು ಬಂದಿರೋದು. ನಾವೆಲ್ಲ ಹೇಳ್ತೀವಿ ನಮ್ಮ ವಂಶದ್ರೆ ಯಾರು ಅಂತ ಹೇಳಿ ನಾವೆಲ್ಲ ಪುರುದ್ರ ಆ ವಂಶ ಈ ವಂಶಸ್ತು ಅಂತ ಹೇಳ್ತೇವೆ. ಅದನ್ನ ನಾವೆಲ್ಲ ಬಂದಿರೋದು ಆ ಪರಮಾತ್ಮನ ವಂಶದರೆ, ಆ ಮಹಾ ಮೂಲ ಪರವಸ್ತುನ ಪರಶಿವನ ವಂಶಸ್ತು ನಾವು. ಯಾಕಂದ್ರೆ ಆತನಿಂದ ರಕ್ತಗತವಾಗಿ ನಾವು ಇಲ್ಲಿಗೆ ಹೊರಂ ಬಂದಿದ್ವಿ. ನಾವೆಲ್ಲ ಇದನ್ನ ಕೇಳಿದ್ವಲ್ಲ, ನೀನೆಲ್ಲ ಅದನ್ನೇ ಕೇಳಿದ್ವಿ. ಯಾಕಂದ್ರೆ ಮಹಾ ಮೂಲ ಸಹಜದಿಂದ ಬಂದು ನಿರಂಜನ ಲಿಂಗಕ್ಕೆ ಬಂದು ವಿಷ್ಣುಲಿಂಗಕ್ಕೆ ಬಂದು ವಿಷ್ಣುಲಿಂಗ ಮಹಾಲಿಂಗಕ್ಕೆ ಬಂದ್ವಿ. ಮಹಾಲಿಂಗಕ್ಕೆ ಬಂದ ಮೇಲೆ ಇಲ್ಲಿ ಏನಾಯ್ತು, ಯಾವ್ದು ರೂಪ ಆಯ್ತು ಅದೆಲ್ಲವೂ ಆವರಣಕ್ಕೊಳಗಾಯ್ತು. ಅಂದ್ರೆ ಮಾಯಾವರಣಕ್ಕೊಳಗಾಗ್ಬಿಟ್ವಿ. ಮಾಯಾವರಣಕ್ಕೊಳಗಾದಾಗ ಏನಾಗ್ತವಿ, ಅಲ್ಲಿ ನಾನಾರು ಅನ್ನೋದು ಗೊತ್ತಿಲ್ಲ. ನಾನು ಬಂದಿರೋದು ಎಲ್ಲಿಂದ ಆ ಪರವಸ್ತುನ ಸ್ವರೂಪದಿಂದ ನಾನು ಬಂದಿದ್ದೀನಿ. ಆದ್ರೆ ನಾನಾರು ಅನ್ನೋದು ನನಗೆ ಪ್ರಜ್ಞೆ ಇದ್ದಂಗ ಆಯ್ತು. ಅದಕ್ಕೆ ಕಾರಣ ಏನು ಅಂದ್ರೆ ಆತನ ಒಟ್ಟಿದ ಮಾಯಾ ಬಲೆಗೆ ನಾವು ಸಿಕ್ಕಿದ್ದೇವೆ. ನಾವು ನಿನ್ನೆ ಅಪ್ಪರ ಹೇಳಿದ್ರಲ್ಲ, ಅದು ವಚನ ಅಂತ ಹೇಳಿದ್ರು, ಪರಶಿವನ ಚಿತ್ತಳೆ ಅದು ಶಿರೋಮಧ್ಯಕ್ಕೆ ಬಿಸಿ ಏನಾಯ್ತದು ಅಂತ ಬಿಂಬಿಸಿ ಅದು ಏನ್ ಚೈತನ್ಯ ಸ್ವರೂಪವಾಗಿ ಪರಮಾತ್ಮನಾಯ್ತು ಅಂತ. ಆ ಪರಮಾತ್ಮನ ಏನಾದ ಅಲ್ಲಿ ಪರಮಾತ್ಮನ ಆ ಒಂದು ಏನಿದಲ್ಲ ಭೂಮಧ್ಯಕ್ಕೆ ಬಿಂಬಿಸಿದಾಗ ಏನಾಗ್ತದೋ ಅಂತರಾತ್ಮ ಆಯ್ತು ಅಂತ. ಆ ಅಂತರಾತ್ಮನೇ ಏನಾಯ್ತು ಮತ್ತೆ ಹೃದಯಕ್ಕೆ ಬಿಂಬಿಸಿದ, ಜಗತ್ತಿನ ಹೃದಯಕ್ಕೆ ಬಿಂಬಿಸಿದಾಗ ಅದೇನಾಯ್ತು ಜೀವಾತ್ಮನಾಗ್ತದೆ. ಈ ಜೀವಾತ್ಮನಾದ್ಮೇಲೆ ಇಲ್ಲಿ ಬರಕ್ಕೆ ಸಿಕ್ಕಿದೆ ನಾವು. ಅಂದ್ರೆ ಮಹಾಲಿಂಗದ ಈಚೆಗೆ ಯಾವ್ದು ರೂಪ ಆಯ್ತು ಅದ್ರಲ್ಲಿ ಏನಾಯ್ತು ಎಲ್ಲವೂ ಮಾಯಕ್ಕೆ ಒಳಗಾದ್ವಿ. ಅಂದ್ರೆ ಈ ಜೀವಾತ್ಮ ಏನದು ಈ ದೇಹನೇ, ಈ ಘಟನೆ ಜೀವಾತ್ಮ. ಆಮೇಲೆ ಜಗತ್ತು ಅಂತ ಹೇಳ್ತಾ ಬಂದ್ರು. ಇಡೀ ವಿಶ್ವನು ಏನಿದೆಯಲ್ಲ, ವಿಶ್ವದೊಳಗಿರೋದೆಲ್ಲೂ ನಮ್ಮೊಳಗಿರೋದೆಲ್ಲ ವಿಶ್ವದೊಳಗಿದೆ. ಅದಕ್ಕೆ ಜಗತ್ತು ಬೇರೆ ಇಲ್ಲ. ಇದು ದೇಹದೊಳಗೆ ಇದ್ರೊಳಗೂ ಜಗತ್ತಿದೆಲ್ಲ, ಈಗ ಅಲ್ಲೇನಿದೆ ಅಲ್ಲಿ ಇರೋದು ಇದು ಜಗತ್ತನೇ. ಅದಕ್ಕಾಗಿ ಈ ಜಗತ್ತಿನೊಳಗೆ ಅಂತ ಹೇಳ್ತಾನೆ. ಹೃದಯಕ್ಕೆ ಬಂದು ಬೀಳಿಸಿದಾಗ ಅದೇನಾಯ್ತು, ಅದು ಜೀವಾತ್ಮ ಆದ ಅಂತ. ಆ ಜೀವಾತ್ಮನೇನು ಅದೇ ಘಟ ಈ ದೇಹ ಅಂತ ಹೇಳಿ. ಆಮೇಲೆ ಅಂತರಾತ್ಮ ಏನಿದೆಯಲ್ಲ ಅದನ್ನ ಒಳಗಿನ ಪ್ರಾಣ ಚೈತನ್ಯ ಇದೆಯಲ್ಲ ಅದೇ ಅಂತರಾತ್ಮ. ಆಮೇಲೆ ಪರಮಾತ್ಮನಿಂದ ಇದೆಲ್ಲಕ್ಕೂ ಅವನೇ ಕಾರಣೀಭೂತ ಅಂತ ಹೇಳ್ತಾರೆ. ಯಾಕಂದ್ರೆ ಅವನೆಲ್ಲ ನೋಡ್ತಾ ಇರೋನು ಅವನೇ. ಯಾಕಂದ್ರೆ ಯಾರು ತಾಯಿ ತನ್ನ ಮಕ್ಕಳು ಅಂತ ಹೇಳ್ಬೇಕಾದ್ರೆ ತಾಯಿ ಒಬ್ರು ಇರ್ಬೇಕಲ್ಲ ನಿದರ್ಶನವಾಗಿ. ಈಗ ನಾವು ತಾಯಿ ಇದ್ರೆ ಮಾತ್ರ ನಾವು ಮಕ್ಕಳು ಅಂತ ಹೇಳಕ್ ಸಾಧ್ಯ ಇದೆ. ಹಂಗೆ ಆ ಪರಮಾತ್ಮನ ನಾವು ಬಂದೇವಿ ಅಂದ್ರೆ ಆತನೇ ಸಾಕ್ಷಿಭೂತ. ನಮಗೆಲ್ಲ ಯಾರು ಸಾಕ್ಷಿಭೂತ ಅಂದ್ರೆ ಆ ಪರಮಾತ್ಮ ಸಾಕ್ಷಿಭೂತ. ಯಾಕಂದ್ರೆ ಅಂತರಾತ್ಮ ಜೀವಾತ್ಮ ಹಾಗೆ ಹೊರಹೊಮ್ಮಿ ಬಂದಿರೋನು ಅವನೇ ಸಾಕ್ಷಿಭೂತನಾಗಿರೋದ್ರಿಂದ ಅವ್ನು ಇವೆಲ್ಲಕ್ಕೂ ಸಾಕ್ಷಿಭೂತನಾಗ ಆ ಪರಮಾತ್ಮನೇ ಸಾಕ್ಷಿಭೂತ ಅಂತ ಹೇಳ್ತಾರೆ. ಆ ಸಾಕ್ಷಿಭೂತ ಆದಂತಹ ಪರಮಾತ್ಮ, ಅದಕ್ಕೆ ಆ ಸಾಕ್ಷಿಭೂತನೇ ಆ ಪರಮಾತ್ಮ. ಆ ಪರಮಾತ್ಮ ಏನ್ ಮಾಡ್ದ, ಈ ಒಂದು ಜೀವಾಂತರಾದಿಗಳಿಗೆ ದೇಹ ಮತ್ತು ಪ್ರಾಣವಾಗಿ 25 ತತ್ವಗಳಿಂದ ಏನೇನ್ ಮಾಡಿದ ಮಾಯಾವರಣಕ್ಕೆ ಆವರಿಸಿದ ಅಂತ ಹೇಳ್ತಾರೆ. 25 ತತ್ವಗಳು ನಿಮ್ಗೆಲ್ಲ ಗೊತ್ತಿದೆ, ಹೇಳಿದ್ರಲ್ಲ. ಅದಕ್ಕೆ ಕರ್ಮೇಂದ್ರಿಗಳು, ಆಮೇಲೆ ವಿಷಯೇಂದ್ರಿಗಳು, ಜ್ಞಾನೇಂದ್ರಿಗಳು, ಆಮೇಲೆ ವಾಯು ಪಂಚಕಗಳು, ಅಂತಃಕರಣಗಳು, ಇವೆಲ್ಲ 5 ಸೇರಿ 25 ತತ್ವಗಳಾಗಿ ಈ ದೇಹ ಯಾವಾಗ ಆತ ಇದು ಮಾಯಾವರಣ ಆತ. ಅದಕ್ಕೆ ಅಂತದಕ್ಕೆ ಏನ್ ಮಾಡಿದ್ರು ಪಶು ಎನಿಸಿದ ಅಂತ ಹೇಳಿ. ಪಶು ಅಂದ್ರೆ ಅಜ್ಞಾನ. ನಾವ್ ಪಶು ಇದ್ದಂಗೆ ಅದೇ ಅಂತ ಹೇಳ್ತೇವಲ್ಲ, ಪಶು ಅಂದ್ರೆ ಏನು ಅಜ್ಞಾನ. ಅಲ್ಲಿ ನಮ್ಗೇನ್ ಗೊತ್ತಿಲ್ಲ, ಮರವೇ ಅದಕ್ಕೆ ಅದಕ್ಕೆ ಪಶು ಮಾಡಿದ. ಅದಕ್ಕೆ ಅವನೇ ಪತಿಯಾದ, ಹೊತ್ತು ಬೇರೆ ಆಗಿಲ್ಲ. ಅವನೇ ಪತಿಯಾದ. ಆ ಪರಾತ್ಪರ ವಸ್ತು ಏನಾದ ಪತಿಯಾಗಿ ನಮ್ಮನ್ನು ರಕ್ಷಣೆ ಮಾಡ್ಬೇಕಾದವನು ಪತಿಯಾದ. ಅದಕ್ಕೆ ಪತಿಯಾಗಿ ಏನ್ ಮಾಡಿದ ಅಂದ್ರೆ ನಮ್ಮ ತನ್ನ ಈ ವಿನೋದವನ್ನು ಆಡಿಸ್ತಾನೆ. ಸರ್ವವನ್ನು ವಿನೋದವಾಗಿ ಆಡಿಸ್ತಾನೆ. ಬಸವಣ್ಣವ್ರ ಒಂದು ಹೇಳ್ತಾರೆ, ನನ್ನ
ಇಲ್ಲಿ ಒಂದು ರೂಪ ಮಾಡಿ ಈ ಪ್ರಪಂಚ ಡೊಮೇನಲ್ಲಿ ಇಳಿ ಬಿಟ್ಟಿರಯ್ಯ ಅಂತ ಹೇಳ್ತಾರ, ಹಾಗೆ ಒಂದು ರೂಪ ಮಾಡಿ ನಮಗೆ ಇಲ್ಲಿ ಇಳಿ ಬಿಟ್ಟು ಮಾಯಾವನ್ನ ನಮಗೆ ಒಟ್ಟು ಬಿಟ್ಟಿದ್ದಾರೆ. ಒಟ್ಟಿದ್ ಮಾಡಿ ಒಟ್ಟಿ ಅವನೇನು ಹೋಗಿದ್ದಾನೆ, ಎಲ್ಲೂ ಹೋಗಿಲ್ಲ. ಅವನು ಬಸವಪ್ರಿಯ ಕೂಡಲ ಚಂದ ಸಂಗಯ್ಯ ಏನಾಗಿದೆಯಾ ಇಂತಿ ಈ ರೀತಿ ಅಡಗಿಪ್ಪಿಯ ಜಗದೊಳಗೆ ಅಂತ ಹೇಳ್ತಾರೆ. ಈ ರೀತಿ ಈ ಜಗತ್ತಿನೊಳಗೆಲ್ಲ ಅಡಗಿದಾನ ಅವನು. ಹೆಂಗ್ ಅಡಗಿದಾನ ಅಂತಂದ್ರೆ ನಾವು ನೋಡ್ತೇವೆ ಪಿಂಡಸ್ಥಳದ ವಚನದಲ್ಲಿ ಹೇಳ್ತೇವಲ್ಲ, ಇದು ಮಗ್ಗಿನೊಳಗಿನ ಪರಿಮಳದಂತೆ, ಆಮೇಲೆ ಅದ್ರೊಳಗೆ ನೆನೆಯೊಳಗಿನ ಮೊಗ್ಗಿನಂತೆ, ಹೃದಯದಂತೆ ಬೈಚಿಟ್ಟ ಬಯಕೆಯಂತೆ, ಗಂಧದ ಇದು ಎಳ್ಳಿನೊಳಗಿನ ಗಂಧದಂತೆ ಮತ್ತು ಹಾಲಿನೊಳಗೆ ತುಪ್ಪದಂತೆ ಹೆಂಗ್ ಅಡಕಾಗಿದಾನೋ ಹಾಗೆ ಸಕಲ ಜಗತ್ತಿನೆಲ್ಲರೊಳಗೂ ಎಲ್ಲ ಜೀವಾಶಗಳು ಎಲ್ಲ ಚೈತನ್ಯನೊಳಗೂ ಚೈತನ್ಯ ಸ್ವರೂಪವಾಗಿ ಅಡಕವಾಗ್ಬಿಟ್ಟಾನ. ಅಡಕವಾಗಿ ಮಾಯಾವರಣ ನಿಂತಿರೋದ್ರಿಂದ ಈ ಮಾಯಾವರಣವನ್ನು ಕಳ್ಸ್ಕೊಂಡ್ರೆ ಮಾತ್ರ ನಮ್ಗೆ ಸಾಧ್ಯ. ಆ ಮಾಯಾವರಣ ಒಡ್ಡಿರೋದ್ರಿಂದ ಆಣವ ಮಾಯ ಕಾರ್ಮಿಕ ಮಲಗಳು ಕರ್ಮತ್ರಯಕ್ಕೆ ಆಮೇಲೆ ಕಾಯ ವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ ಎಲ್ಲವೂ ವಿಕಾರ ಆದ್ಮೇಲೆ ಇಲ್ಲಿ ಆ ಪರಮಾತ್ಮನ ಕಾಣಕ್ ಸಾಧ್ಯ ಐತಿ ನಮ್ಗೆ. ಇವೆಲ್ಲ ಶುದ್ಧತೆ ಮಾಡ್ಕೇಳ್ದಾನೆ ಆತನಲ್ಲಿ ಹೋಗಕ್ ಸಾಧ್ಯ ಇಲ್ಲ. ಅದಕ್ಕೆ ಈತನ ಶುದ್ಧ ಮಾಡ್ಕೊಂತ ಹೋಗ್ಬೇಕಾಗ್ತದೆ. ಅದಕ್ಕೆ ಹೋಗ್ಬೇಕಾದ್ರೆ ಅವನು ಏನ್ ಮಾಡ್ಬೇಕು, ತನ್ನ ನಿಜದ ಅರಿವನ್ನು ತಿಳಿಬೇಕು. ಆಮೇಲೆ ಆ ಪರವಸ್ತನ ಸ್ವರೂಪ ನಾನು ಅನ್ನೋದು ಅವನಿಗೆ ಏನಾದ್ರು ಶರಣರ ಸಜ್ಜನರ ಸಂಘದಿಂದ ಅವನು ಅರಿತು ಆಮೇಲೆ ಈ ಸಂಸಾರ ಹೇಯ ಮಾಡ್ಕೊಳಕ್ ಹೋಗ್ತಾನೆ. ಆದ್ರೆ ಸಾಧ್ಯ ಆಗಲ್ಲ. ಅದನ್ನ ಹೇಯ ಮಾಡ್ಬೇಕಾದ್ರೆ ಯಾರು ಗುರುನೇ ಬೇಕು ನಮಗೆ. ಅಂತಹ ಗುರು ಸಿಕ್ಕಾಗ ಮಾತ್ರ ಅವ್ನು ಗುರು ಕಾರಣೆ ಪಡ್ಕೊಂಡು ಈ ಕರಸ್ಥಲ್ಲಿ ಕೊಟ್ಟಂತ ಇಷ್ಟಲಿಂಗ ಇದೇನಿದೆ ಇಷ್ಟಲಿಂಗ ಕ್ರಿಯಾಲಿಂಗ, ಇದು ಅರಿವು ಆಚಾರದಿಂದ ಆ ಕ್ರಿಯೆ ಮಾಡಕ್ಕಾಗೇ ಹೋಗ್ಬೇಕು. ಆದ್ರೆ ಭಕ್ತನಾಗಿ ಹೋಗ್ಬೇಕಾದ್ರೆ ಭಕ್ತ ಹೆಂಗಿರ್ಬೇಕು ಅಂತ ಹೇಳಿ, ಭಕ್ತ ಹೆಂಗಿರ್ಬೇಕು ಅಂತ ಹರಿವ ನದಿ ಅಂತ ಇರ್ಬೇಕು ಅಂತ. ಹರಿವ ನದಿ ನಾವೆಲ್ಲಿ ತನ್ನ ಮೂಲ ಕಡೆಗೆ ಹರಿತ್ರಿ. ಭೂಮಿಗೆ ಬಿದ್ದಂತ ಮಳೆ ನೀರು ತಾನು ಎಲ್ಲಿ ಹುಟ್ಟಿ ಬಂದತ್ತೋ ಅಲ್ಲಿಗೆ ಹೋಗಿ ಸೇರುತ್ತೆ. ಅದೇ ರೀತಿ ಸಮುದ್ರದಲ್ಲಿ ಆವಿಯಾದಂತಹ ನೀರು ಏನಾಗ್ತದೆ, ಆಕಾಶದೊಳಗೆ ಆವಿಯಾಗಿ ಮೋಡಾಗಿ ಮತ್ತೆ ಭೂಮಿ ಬರ್ತದೆ. ಭೂಮಿ ಬಂದ್ಮೇಲೆ ಏನಾಗುತ್ತದೋ ಕಲುಷಿತ ಆಗ್ತದೆ. ಹೆಂಗೆ ನಾವು ರೂಪ ಆದ ತಕ್ಷಣ ನಾವು ಮಾಯಾವರಣಕ್ಕೊಳಗಾದ ಅದು ಕಲುಷಿತ ಆಯ್ತು. ಆದ್ರೆ ಕಲುಷಿತವಾಗಿದ್ದ ನಿಂದ್ರದೆ ಹರಿತಾ ಇರ್ತದೆ. ಯಾವ್ದು ಹರಿತಾ ಹೋಗುತ್ತೋ ಅದು ಮೂಲ ಸೇರ್ತದೆ. ಯಾವ್ದು ಹರಿದಂಗೆ ಅಲ್ಲೆಲ್ಲೇ ಗುಂಡೊಳಗೆ ನಿಂದತ್ತೋ ಅಲ್ಲೇ ಬರ್ತವೆ. ಹಾಗೆ ಯಾರು ಭಕ್ತನಾಗಿ ಚಲಿಸ್ತಾನೋ ಆತ ಮೂಲವನ್ನು ಮುಟ್ಟಕ್ ಸಾಧ್ಯ. ಯಾರು ಭಕ್ತನಾಗಿದ್ರೆ ಇಲ್ಲಿ ಗುಂಡಿ ನಿಂತು ಹೊಡೆಯೊಳಗೆ ಅಲ್ಲೇ ಮಣ್ಣೊಳಗೆ ಬಂದು ಹೋಗಿದ್ರೆ ಆ ರೀತಿ ಆಗುತ್ತೆ ನಮ್ಮೆಲ್ಲರ ಬದುಕು. ಅದಕ್ಕಾಗಿ ಭಕ್ತನಾಗಿ ನಾವು ಚಲಿಸ್ಲೇಬೇಕು. ಆತನ ಕಡೆಗೆ ಚಲಿಸ್ಬೇಕಾದ್ರೆ ಅದು ಹಂಗೆ ಚಲಿಸದ್ರಿ. ತನ್ನೊಳಗಿರೋ ಮಣ್ಣು ಏನ್ ಭೂಮಿ ಬಂದ್ ಬಿದ್ಮೇಲೆ ಮಣ್ಣು ಇರುತ್ತಲ್ಲ ಆ ಮಣ್ಣನ್ನು ಅಲ್ಲೇ ತಿಳಿ ಮಾಡಿ ಹೋಗ್ತದೆ. ಕಸ ಕಟ್ಟಿ ಏನ್ ಮಾಡುತ್ತೆ ಅಲ್ಲೆಲ್ಲ ಗಿಡಗಂಟಿಗಳಿಗೆ ಅದೊಳಗೆ ಸುಮ್ಮನೆ ಹರಿತಾ ಹೋಗ್ತದೆ. ಹರಿತಾ ಹಂಗೆ ತಿಳಿಯಾಗಿ ಹರಿತದ್ರಿ. ತಿಳಿಯಾಗಿ ಹರಿಬೇಕಾದ್ರೆ ಅದು ಹಂಗೆ ಹರಿಯೋದಿಲ್ರಿ. ಅಲ್ಲಿರುವಂತ ಸಕಲ ಜೀವರಾಶಿಗಳಿಗೆಲ್ಲವೂ ತಿಳಿಸುತ್ರಿ. ಎಲ್ಲವೂ ಜೀವನಾಡಿಯಾಗಿ ಆಮೇಲೆ ಎಲ್ಲ ನಾವು ಮಾಡುವ ಫಸಲು ಏನಿದೆಯಲ್ಲ, ನಾವೆಲ್ಲ ಉಣ್ಣುವಂತಹ ಈ ಒಂದು ಫಸಲು ಇದೆಯಲ್ಲ, ಎಲ್ಲ ಪೈರಿಗೆಲ್ಲ ಅದು ಉಣಿಸ್ತದೆ. ತನ್ನನ್ನು ತಾನು ಅರ್ಪಿಸುತ್ತೆ. ಅದು ದಾಸೋಹ ಮಾಡ್ತಾ ತನ್ನ ಮೂಲವನ್ನು ಹೋಗಿ ಹೇಗೆ ಸೇರುತ್ತೋ ಅದೇ ರೀತಿ ಭಕ್ತನಾದವನು ತನ್ನ ಮೂಲದೆಡೆಗೆ ಸೇರ್ಬೇಕಾಗ್ತದೆ. ಆ ಮೂಲದೆಡೆಗೆ ಸೇರ್ಬೇಕಾದ್ರೆ ನಾವು 101 ಹೆಜ್ಜೆ ನಿಲ್ಬೇಕು. ಅದೇ ರೀತಿ ಮತ್ತೆ ಇನ್ನೊಂದು ಬೀಜದ ಒಂದು ಉದಾಹರಣೆ ನೋಡ್ರಿ. ಬೀಜ ಭೂಮಿಗೆ ಹಾಕಿ ಬೀಜ ಉದಾಹರಣೆ ಎಲ್ಲ ಹೇಳಿದ್ರಲ್ಲ, ಆ ಭೂಮಿ ಬೀಜ ಹಾಕಿದ ತಕ್ಷಣ ಬೀಜ ಒಂದಸರಿಗೆ ಮೊಳಕೆ ಹೊಡೆಯಲ್ರಿ. ತನ್ನ ಮೇಲಿನ ಏನು ಇರುತ್ತಲ್ಲ ಕವಚ, ಅದು ಮೇಲಿನ ಕವಚ ಇರುತ್ತಲ್ಲ, ಬೀಜದ ಮೇಲಿನ ಸಿಪ್ಪೆ ಮೊದಲು ಬಿಟ್ಕೊಂತೈತ್ರಿ. ಆಮೇಲೆ ಮೊಳಕೆ ಆಗ್ಬೇಕಾದ್ರೆ ಸಿಪ್ಪೆ ಬಿಟ್ಕೊಂಡ ಮೇಲೆ ಕೇಳೋದು. ಹಾಗೆ ನಮ್ಮೊಳಗಿನ ದೇಹ ಭಾವವನ್ನ, ಜೀವ ಭಾವವನ್ನ, ಅಹಂ ಭಾವಗಳನ್ನ ಕಳಿಸ್ಕೊಂಡು ಆ ಮರ ಏನ್ ತನ್ನ ಮೂಲ ಸ್ವರೂಪ ಬೀಜ ಏನು ಇರುತ್ತಲ್ಲ ಆ ಬೀಜ ತನಕ ಅದು ಕ್ರಿಯೆ ನಡೀತಾ ಚಲಿಸ್ತಾನೆ ಇರ್ತದೆ. ಅದೇನಾಗ್ತದೆ, ಗಿಡ ಆಗ್ತದೆ, ಸಣ್ಣ ಸಸಿಯ ಗಿಡ ಆಗಿ, ಮರ ಆಗಿ, ಹೂವಾಗಿ, ಕಾಯಾಗಿ, ಬೀಜಾಗಿ, ಹಣ್ಣಾಗಿ ಅದಕ್ಕೆ ಯಾವಾಗ ಪರಿಪೂರ್ಣ ಬಿತ್ತು ಅದ್ರೊಳಗೆ ಅದೇ ಸ್ವರೂಪ ಕೊಡ್ತದೆ. ಅಂದ್ರೆ ಅದು ಅವರನ್ನ ಕಳಿಸಿದ್ರೆ ಅದು ಆಗಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಲ್ಲಿ ನಾವು ಮೂರು ಅವರನ್ನ ಕಳಿಸಿ ಆ ಪರಮಾತ್ಮ ಕಾಣಕ್ಕೆ ನಾವು ಏನ್ ಮಾಡ್ಬೇಕು, 101 ಹೆಜ್ಜೆಯನ್ನ ಇಡಬೇಕು ಅಂತ. ಅದಕ್ಕೆ 101 ಹೆಜ್ಜೆಯನ್ನು ಇಡಬೇಕಾದ್ರೆ ನಮ್ಗೆ ಅದ್ರ ಒಂದು ಮಾಹಿತಿ ಬೇಕಲ್ಲ. ಯಾವ್ದಾದ್ರು ಒಂದು ಮಾಡ್ಬೇಕಾದ್ರೆ ನಮ್ಗೆ ಅದಕ್ಕೆ ಹೆಂಗ್ ಹೋಗ್ಬೇಕು ಅನ್ನೋದೊಂದು ಗೊತ್ತಬೇಕಲ್ಲ. ನಾವು 101 ಸ್ಥಳ ಅಂದ್ರೆ ಏನ್ ನಮಗ್ ಗೊತ್ತಿಲ್ಲ. ಆ ಸ್ಥಳದ ವಿವರಣೆ ನಮಗ್ ಬೇಕಾಗ್ತದೆ. ಆಮೇಲೆ 101 ಸ್ಥಳದ ಆಚರಣೆ ಮಾಡ್ಬೇಕಾದ್ರೆ ಅವಶ್ಯಕತೆ ಇದೆಯಾ ನಮಗೆ ಅಂತ ಕೇಳಿದಾಗ ಅದ್ರ ಅವಶ್ಯಕತೆಯನ್ನು ನಮ್ಗೆ ತಿಳಿಸ್ಲೇಬೇಕಾಗ್ತದೆ. ಮತ್ತೆ ಶಟಸ್ಥಲದ ಒಂದಿದಾಗ ಅದರ ಮರ್ಮವನ್ನು ತಿಳಿಬೇಕಾದ್ರೂ ಅದರ ಅವಶ್ಯಕತೆ ಬೇಕು. ಯಾಕಂದ್ರೆ ಶಟಸ್ಥಲ ಮಾರ್ಗದಿಂದ ನಾವು ಹೋದಾಗ ಅದ್ರ ಮಹತ್ವ ತಿಳಿಬೇಕಾಗ್ತದೆ. ಯಾಕಂದ್ರೆ ಶಟಸ್ಥಲದ ಮಹತ್ವದಿಂದ ನಾವು 101 ಹೆಜ್ಜೆ ಅದಕ್ಕೆ ಸಾಧ್ಯ ಐತಿ. ಮತ್ತೆ ಅದರಿಂದನೇ ನಾವು ಸಂಸ್ಕಾರ ಅಂದ್ರೆ ಏನು ಅನ್ನೋದನ್ನ ತಿಳಿಬೇಕು. ಅದು ಯಾಕಂದ್ರೆ ವಚನಗಳನ್ನ ಹೇಳ್ತೇವೆ, ಸಂಸ್ಕಾರ ಇಲ್ದನೆ ಯಾವ್ದು ಶುದ್ಧ ಆಗಂಗಿಲ್ಲ ಅಂತ. ಆ ಸಂಸ್ಕಾರಗಳನ್ನ ಯಾವ ರೀತಿ ಪಡ್ಕೊಳ್ಬೇಕು, ಮತ್ತೆ ನಾವು ಈ ಒಂದು 101 ಸ್ಥಳದೊಳಗೆ ನಮ್ಮ ಅಂಗ ಮತ್ತು ಲಿಂಗಗಳ ಸಂಬಂಧ ಮಾಡ್ಬೇಕಲ್ಲ, ಅದ್ರದ್ದು ಒಂದು ಪಾತ್ರ ಏನು, ಮತ್ತೆ ಇಲ್ಲಿ ಜೀವಾತ್ಮನಾದನು ಆ ಪರವಸ್ತುವನ್ನ ಆನಂದನ ಅನುಭವಿಸಕ್ ಸಾಧ್ಯತೆ ಇದೆಯಾ ನಮಗೆ ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ.
ಮತ್ತೆ ಹಿಂದೆ ಆ ಒಂದು ಪಿಂಡಸ್ಥಳದಿಂದ ನಾವೇನ್ ಮಾಡ್ತಾ ಆಮೇಲೆ ಜ್ಞಾನ ಶೂನ್ಯ ತನಕ ಹೋಗ್ಬೇಕು, ಅದರ ಕೊನೆ ತನಕ ಹೋಗ್ಬೇಕಲ್ಲ, ಅದರ ವಿವರಣೆಗಳು ನಮಗ್ ಬೇಕಾಗತ್ತಲ್ಲ. ಅದರಂತೆ ಮತ್ತೆ ಅಲ್ಲಿ ನಾವು ಆಯಾ ಸ್ಥಳದೊಳಗೆ ಅದರ ವಿಕಾಸವನ್ನು ಕಾಣಬೇಕಾಗ್ತದೆ. ಮತ್ತೆ ಇಲ್ಲಿ ನಾವು ನಿವೃತ್ತಿ ಮಾರ್ಗದಿಂದ ಹಳೆಯದಿಂದ ನಮಗಾಗುವಂತ ಒಂದು ಏನು ಆ ಒಂದು ಏನ್ ಲಾಭ ಇದೆಯೋ ಅದನ್ನ ಸಹ ಇವೆಲ್ಲಕ್ಕೂ ಒಂದು ಪ್ರಶ್ನೆ ಎಲ್ಲಕ್ಕೂ ಸರಿಯಾದ ಒಂದು ಸಮರ್ಪಣವಾದ ಉತ್ತರವನ್ನು ಕೊಟ್ಟು ತಾಯಿಯವರು ನಮ್ಗೆ ಆ ನೂರೊಂದು ಸ್ಥಳಕ್ಕೆ ಹೋಗುವ ಮಾರ್ಗವನ್ನ ನಮಗೆ ಕಲಿಸ್ತಾರೆ. ನಾವು ಆ ಅರಿವನ್ನ ನಮ್ಮಲ್ಲಿ ಜಾಗೃತ ಮಾಡ್ಕೊಂಡು ನಾವು ಒಂದು ನೂರೊಂದು ಹೆಜ್ಜೆಯನ್ನು ಇಟ್ಟು ಆ ಪರಾತ್ಮ ಪರವಸ್ತುವನ್ನ ಕಾಣೋಣ ಅಂತ ಹೇಳಿ ಎಲ್ಲರೂ ಶಾಂತಚಿತ್ತವಾಗಿ ಇದನ್ನ ನಾವೆಲ್ಲರೂ ಅನುಭವಿಸೋಣ, ಅವ್ರ ನುಡಿಗಳನ್ನ ಆಲಿಸೋಣ, ಅದನ್ನ ನಮ್ಮ ಅಂತರಂಗದಲ್ಲಿ ಇರಿಸ್ಕೊಳ್ಳೋಣ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ. ಪ್ರಸ್ತಾವನೆಯ ಪ್ರಸಾದದೊಂದಿಗೆ ಗಮನಿಸಿರ್ತಕ್ಕಂಥ ಭುವನೇಶ್ವರಿ ತಾಯಿಯವರಿಗೆ ಧನ್ಯವಾದಗಳನ್ನು ಸಮರ್ಪಿಸಿ ಇನ್ನು ಮುಂದೆ ಅವರ ಸಂಕ್ಷಿಪ್ತ ರೂಪದ ನುಡಿಗಳನ್ನ ವಿಸ್ತಾರ ರೂಪಕ್ಕೆ ತೆಗೆದುಕೊಂಡು ಹೋಗಬೇಕೆಂದು ಭಾರತಿ ತಾಯಿಯವರಿಗೆ ವಿನಂತಿಸಿಕೊಳ್ತೇನೆ. ಮತ್ತು ಮಧ್ಯದಲ್ಲಿ ಒಂದು ಸಂಭ್ರಮಾಚರಣೆಯ ದಿನವನ್ನ ಆಚರಣೆ ಮಾಡುವಂಥದ್ದು ನಮ್ಮ ಸ್ವಾನುಭಾವ ಮತ್ತು ಸ್ವಾಧ್ಯಾಯದು. ಅದು ವಚನ ಪಠಣ ಮುಗಿದ ತಕ್ಷಣ ತಾವೆಲ್ಲರೂ ಸಹಿತ ಆ ಸಂದರ್ಭದಲ್ಲಿ ಹರ್ಷಪಾಯನ್ನು ಹಾಕಿ ವಿನಂತಿಸಿಕೊಳ್ತೀನಿ. ಈಗಲ್ಲ ಅವರ ಪ್ರಾರಂಭಿಸಿದ್ರು ಯಾವ್ದು ಹಿಂಗ್ರಿ ಸಾಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವ ಜಂಗಮ ಚೇತನಗಳ ಹೃದಯಗಳಿಗೆ ಮತ್ತೆ ತಮ್ಮೆಲ್ಲರ ಶ್ರೀ ಚರಣಕ್ಕೆ ಭಕ್ತಿಯ ಶರಣಾರ್ಥಿಗಳು. ಘನ ಗುರುವೆ ನೀಯನ್ನ ಮನದೊಡೆ ಇರು ಕಂಡ್ಯ, ಮನವ ಬಿಟ್ಟಿನಿತು ಅಗಲಿದಡೆ ನಿಮಗಿನ್ನು ಅನಘ ಶರಣರ ಅಡಿಯಾಣ. ಒಂದು ಸಂಭ್ರಮದ ಸುದ್ದಿ ಅಂತ ಹೇಳಿದ್ರೆ, ನಮ್ಮ ಈ ಸ್ವಾನುಭಾವ ನೆಲೆ ಏನಿದೆಯಲ್ಲ ಅದು ಇವತ್ತಿಗೆ 1795ನೇ ಸ್ವಾನುಭಾವದ ನೆಲೆಯಲ್ಲಿ, ಅಂದ್ರೆ ಯಾವಾಗ ಸುಮಾರು ನನ್ಗನ್ಸುತ್ತೆ ನವೆಂಬರ್ 21ರಿಂದ ಅನ್ಸುತ್ತೆ, ಅಂದ್ರೆ 21 ನವೆಂಬರ್ 2020 ಪ್ರಾರಂಭ ಆಗಿದ್ರಿ. ನವೆಂಬರ್ 21 ದಿನಾಂಕ 2020ರಿಂದ ನಾವು ಪ್ರಾರಂಭ ಮಾಡಿದ್ವಿ, ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ವಿ ಸ್ವಾನುಭಾವದ ನೆಲೆ. ಇವತ್ತಿಗೆ ಒಂದು ದಿವಸದೂ ಬಿಟ್ಟಿಲ್ಲ. ನಮ್ಮ ನಾವೆಲ್ಲ ಇಲ್ಲಿ ಇದ್ರೂ ಕೂಡ ಅಲ್ಲಿ ದಿವಸ ನಡೀತಾನೆ ಇರುತ್ತೆ. ಯಾವ್ದಾನ ಒಂದು ವಚನವನ್ನ ಅಲ್ಲಿ ಹಾಕ್ತಾರೆ, ವಚನವನ್ನ ರೇಣುಕೈ ಅವ್ರ ದಿವಸ ಹಾಕ್ತಾರೆ. ಅದನ್ನೆಲ್ಲ ಅವರಿಗೆ ತಿಳಿದ ಮಟ್ಟದಲ್ಲಿ ಅವ್ರು ಅದನ್ನ ಚಿಂತನೆ ಮಾಡ್ತಾರೆ. ಇದನ್ನ ನಿರರ್ಗಳವಾಗಿ ನಡ್ಸ್ಕೊಂಡು ಬಂದಿದ್ದೀವಿ. ಯಾವುದೇ ಕಾರಣಕ್ಕೂ ಈಗ ಅಪ್ಪೋರು ಇರೋದಿಲ್ಲ, ಶಿವಾನಂದ ಅಪ್ಪೋರು ಇರಲ್ಲ, ನಾನ್ ಬಂದಿರಲ್ಲ, ಆದ್ರೂ ನಡ್ಕೋತ ಹೋಗ್ತಿರ್ತೈತೆ. ಇದು ಸದಾಕಾಲ ಜಂಗಮ ರೂಪವಾಗಿ ಚಲನೆ ಆಗ್ತಾ ಬಂದ ಇದೆಯಲ್ಲ, ಅದಕ್ಕೆ ಇವತ್ತಿಗೆ 1795ನೇ ದಿವಸ ಅದು ಸಂಭ್ರಮದ ದಿವಸ. ಇನ್ನೊಂದು ವಿಚಾರ ಅಂದ್ರೆ 3 ಗಂಟೆಯಿಂದ 4 ಗಂಟೆಗೆ ಮಾಡ್ತಾರೆ. ಅದನ್ನ ಅಪ್ಪ ಅವ್ರು ನಡೆಸ್ಕೊಡ್ತಾರೆ, ಮತ್ತೆ ನಮ್ಮ ಸುಧಕ್ಕ ಎಲ್ಲಾರು ಇರ್ತಾರೆ. ಅದು 1387ನೇ ದಿವಸ ಸ್ವಾಧ್ಯಾಯದಲ್ಲಿ ಕೂಡ, ಅಲ್ಲಿ ಕೂಡ ಇಲ್ಲಿ ಈಗ ಪ್ರಾರಂಭದಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಮತ್ತೆ ಓದ್ತಾ ಇದ್ದಾರೆ. ಮೊದಲು ವಾರದ ಕೊನೆಗೆ ಯಾವ್ದಾದ್ರು ಒಂದು ವಿಶೇಷವಾಗಿರ್ತಕ್ಕಂಥ ಸಬ್ಜೆಕ್ಟ್ ವಿಷಯದ ಬಗ್ಗೆ ಚಿಂತನೆ ಮಾಡ್ಬೇಕು. ಈಗ ಶ್ರುತ ದೃಷ್ಟ ಪವಾಡ ಅಂತ ಕೊಟ್ರು, ಆಮೇಲೆ ಬಸವ ದರ್ಶನ ಅಂದ್ರೆ ಏನು ಅಂತ ಕೊಡ್ತಾರೆ, ಆಯ್ತಾ. ಆಮೇಲೆ ತಿರ್ಗಾ ಎಲ್ಲ ಬೇರೆ ಬೇರೆ ವಿಚಾರಗಳನ್ನ ಎಲ್ಲ ಕೊಡ್ತಾರೆ ಅದನ್ನ ಬಗ್ಗೆ. ಆಮೇಲೆ ದೃಷ್ಟಿಯೋಗ ಅಂದ್ರೆ ಕಣ್ಣಿನ ಮುಖಾಂತರ ನೋಡ್ಬೇಕಂತ ಎಲ್ಲ ನಾವು ನೆನ್ನೆ ದಿವಸ ಎಲ್ಲ ಹೇಳಿದ್ರಲ್ಲ. ಅಂದ್ರೆ ದೃಷ್ಟಿಯೋಗವನ್ನ ಕೊಟ್ಟಂತವ್ರು ವಿಶೇಷವಾಗಿ ನಮ್ಮ ಶರಣರು. ಮಿಕ್ಕಿದವರೆಲ್ಲ ಕಣ್ಮುಚ್ಕೊಂಡು ಧ್ಯಾನ ಮಾಡ್ಬೇಕಂತಾರ, ನಾವು ಕಣ್ ಬಿಟ್ಕೊಂಡು ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅದೇ ಮುಖ್ಯವಾಗಿರ್ತಕ್ಕಂಥದ್ದು. ಸೂರ್ಯನ ಅಂದ್ರೆ ಕಣ್ಣು ಅಕ್ಷಿ ಇರೋಂಥದ್ದು ಕೂಡ ಬೆಳಕನ್ನೇ ನೀಡತಕ್ಕಂಥದ್ದು ಅಂತ ಹೇಳಿದ್ರು. ಹಾಗಾಗಿ ಇದೆಲ್ಲವನ್ನು ಕೂಡ ಮಾಡ್ತಿದ್ದೀವ್ರಿ ನಾವು. ನಮಗ್ ತಿಳಿದಂಗ್ ಮಾಡ್ತಿದ್ವಿ, ಯಾವ ನಮ್ಗ್ ಜ್ಞಾನ ಇರುತ್ತೋ ಅದು ಮಾಡ್ತಾ ಇದ್ವಿ ಎಲ್ಲಾರು ಕೂಡ. ನಮ್ಮ ಹೆಣ್ಮಕ್ಳು ವಿಶೇಷವಾಗಿ ದಿವಸ ಪಾಠ ಹೆಂಗಂತ ಹೇಳಿದ್ರೆ, ಮಕ್ಕಳಿಗೆ ಅವರು ಅತ್ತೆ ಆಗಿದಾರ, ಸೊಸೆ ಆಗಿದಾರ, ಅಥವಾ ಇನ್ನು ಸಣ್ಣವ್ರಿದಾರ, ಏನು ಗೊತ್ತಿಲ್ಲ. ಇವತ್ತು ಹೇಳ್ಕೊಟ್ಟಿದ್ ಪಾಠ ನಾಳೆ ಒಪ್ಪಿಸ್ಬೇಕು, ಇದ್ರ ಮುಂದಕ್ಕೆ ಹೋಗಲ್ಲ. ಹಂಗ್ ನಡೀತು. ಹಂಗಾಗಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನಮ್ಮ ಸ್ವಾನುಭಾವದ ಗಂಡ್ಮಕ್ಳು ಇಲ್ಲ ಅಂತಲ್ಲ, ಅವ್ರು ಹೇಳ್ತಿದ್ರು. ಪಾಪ ಹೆದರ್ಕೊತಿದ್ರು, ಇವರೇ ಜಾಸ್ತಿ ಮಾತಾಡ್ಬಿಡ್ತಿದಾರಲ್ಲ, ಅವ್ರು ಸುಮ್ನಾಗ್ಬಿಡ್ತಾ ಇದ್ರು. ಹಾಗಾಗಿ ನಮ್ಮ ಹೆಣ್ಮಕ್ಳು ಕೂಡ ಕರ್ಣ ಹಸಿಗೆಯನ್ನ ಪೂರ್ತಿ ಹೇಳ್ಬಿಡ್ತಾ ಇದ್ರು. ಅದು ಕೂಡ ಅದ್ ನಂತರದಲ್ಲಿ ಮಧ್ಯದಲ್ಲಿ ಮಾಡ್ತಿರ್ಬೇಕಾದ್ರೆ ಮಹಾರಾಷ್ಟ್ರದವ್ರು ಸ್ವಲ್ಪ ಜನ ಬಂದ್ರು ನಮ್ಗೆ. ನಮ್ಮ ಇದಕ್ಕೆ ಸ್ವಾನುಭಾವದ ನೆಲೆಗೆ ಮಹಾರಾಷ್ಟ್ರದವ್ರು ಬಂದ್ರು. ಅದಲ್ಲಿ ಏನಾಯ್ತು, ತಿರ್ಗಾ ಮತ್ತೆ ಶುರು ಮಾಡಿದ್ವಿ ಕರ್ಣ ಹಾಸಿಗೆಯನ್ನ ಶುರು ಮಾಡಿದ್ವಿ. ಅವ್ರಿಗೂ ಖುಷಿ ಆಯ್ತು.
ಏನೋ ಹೇಳ್ತಿದಾರ ನಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿದ್ರು. ಎಷ್ಟಪ್ಪರೆ 1000 ಕೂಡ ಅವತ್ತಿಂದನೇ ನಾವು ಚಾಲು ಮಾಡ್ತೀವಿ ಅಂತ 7:30 ಇಂದ 8:30ವರೆಗೂ 1358ನೇ ದಿವಸ ಅವರು ಚಾಲು ಮಾಡಾರಿ. ಪ್ರತಿ ದಿವಸ ಮರಾಠಿಯಲ್ಲಿ ಈ ರೀತಿಯ ದಿವಸ ಒಂದೊಂದು ವಚನವನ್ನ ಅದು ಅಪ್ಪ ಅವರು ಕೊಡ್ತಾರೆ. ಅದನ್ನೆಲ್ಲರೂ ಚಿಂತನೆ ಮಾಡ್ತಾರೆ. ಹೀಗೆ ನಡೀತಾ ಇದೆ. ಇದೊಂದು ಸಂಭ್ರಮದಿನ. ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ವಚನಗಳನ್ನ ಜೀವಿಸೋದಿರ್ಬೋದು ಅಥವಾ ವಚನಗಳಲ್ಲಿ ನೆಲೆಸೋದಿರ್ಬೋದು, ವಚನಗಳಲ್ಲಿ ನಮ್ಮ ಜೀವನವನ್ನ ರೂಪಿಸ್ಕೊಳ್ಳಿರ್ಬೋದು, ಯಾವುದನ್ನು ನಾವು ಬಿಡಬಾರ್ದು. ಸತತವಾಗಿ ಹೇಳ್ತಾರ, ಜಂಗಮಶೀಲವಾಗಿ ನಡಿಬೇಕು, ಜ್ಞಾನಯುತವಾಗಿ ಇದು ಚಲಿಸ್ತಾನೆ ಇರಬೇಕು. ಎಲ್ಲಿವರೆಗೂ? ನಾನು ಆ ಮೂಲ ಮುಟ್ಟವರೆಗೂ ನಾನು ಚಲಿಸ್ತಾನೆ ಇರಬೇಕು. ಅದಕ್ಕೆ ಈ ರೀತಿ ನಡ್ಕೊಂಡು ಬಂದಿದೆ. ಇದೆಲ್ಲ ಒಂದು ಹರ್ಷದ ಸಂಗತಿ. ಇದನ್ನ ಹೇಳಿ ನಾನು ನನಗೆ ಕೊಟ್ಟಿರತಕ್ಕಂಥ ವಿಚಾರವನ್ನ ನನಗೆ ತಿಳಿದು, ನನಗೆ ಪೂರ್ತಿ ಗೊತ್ತಿಲ್ಲ, ಎಷ್ಟು ಗೊತ್ತಿದೆ, ಏನು ಅರ್ಥೈಸ್ಕೊಂಡಿದ್ದೀನಿ, ಏನು ನನ್ನ ಅಂತರಂಗ ಕರಿವಾಗಿದೆ, ಅದೆಲ್ಲ ತಮಗೆ ನಾನು ಅರ್ಪಣೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾವು ನೋಡ್ತೀವಿ ನೋಡಿ, ಏನೆಂಬೆ ಒಂದೆರಡು ಆದುದ, ಏನೆಂಬೆ ಎರಡೊಂದು ಆದುದ, ಏನೆಂಬೆ ಅವಿರಳ ಘನವ, ಮಹಾದಾನಿ ಕೂಡಲ ಸಂಗಮ ದೇವ ತಾನೇ ಬಲ್ಲ ಅಂತ ಹೇಳ್ತಾರೆ. ಹೆಂಗಿತ್ತಪ್ಪ ಈ ಸೃಷ್ಟಿ ಅಂತ ಹೇಳಿದ್ರೆ ನಾವೆಲ್ಲ ನೋಡ್ತಾ ಇದೀವಿ. 3 ದಿವಸದಿಂದ ನಿನ್ನೆ ಬೆಳಿಗ್ಗೆ, ಮಧ್ಯಾಹ್ನ, ಇವತ್ ಬೆಳಿಗ್ಗೆ ಎಲ್ಲ ಸಾಕ್ಷ್ಯ ರೂಪದಲ್ಲಿ ಎಲ್ಲವನ್ನು ಅವರು PPTಯನ್ನ ಮಾಡಿ ಎಷ್ಟು ಅವರ ಒಂದು ಉದ್ಯೋಗದ ಜೊತೆಗೆ ಈ ಅಧ್ಯಾತ್ಮ ಪಥದಲ್ಲಿ ನಿಮಗೆ ಚಿತ್ರಗಳ ಮೂಲಕ PPT ಮಾಡಿ ತೋರಿಸಿರ್ತಕ್ಕಂಥದ್ದು ಒಂದು ನಂಗೆ ತುಂಬಾ ಆಸೆ ಇತ್ರಿ, ಹಂಗ್ ಮಾಡ್ಬೇಕಂತ ಬರೋಲ್ಲ. ಅದಕ್ಕೆ ನಾನು ಕೈ ಬಿಟ್ಟೆ. ಅಷ್ಟರಲ್ಲಿ ಅಪ್ಪ ಅವ್ರು ಬಂದಿಂದ ಚಾಲು ಮಾಡಾರೆ. ಎಲ್ಲಾನು ಅವರು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಇರೋದ್ರಿಂದ ಯಾವ ಚಿತ್ರ ಯಾವ್ದಕ್ಕೆ ಹೊಂದುತ್ತೆ ಅಂತ ಹೇಳಿ ತೋರಿಸ್ತಾರೆ. ಹಾಗಾಗಿ ನಮ್ಗಿನ್ನು ಸ್ಪಷ್ಟತೆ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ಸ್ಪಷ್ಟತೆ ಇದ ಅಂತ ನಾವು ಒಳಗಿನ ನಮ್ಮ ಶರೀರದಲ್ಲಿ ಇರತಕ್ಕಂಥ ಯಾವ ಭಾಗವನ್ನು ಕೂಡ ನಾವು ನೋಡಿಲ್ಲ. ಹೌದಾ? ಸುಮ್ಮನೆ ಏನೋ ಚಿತ್ರ ನೋಡ್ಬೋದು ಅಷ್ಟೇ. ಯಾವ್ಯಾವ್ದು ಏನೇನ್ ಕೆಲಸ ಮಾಡುತ್ತೆ ಅದನ್ನೆಲ್ಲವನ್ನು ಕೂಡ ಸಾಕ್ಷ್ಯ ಚಿತ್ರವನ್ನ ತಮ್ಗೆಲ್ಲ ತೋರಿಸಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಮನದಟ್ಟು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇವತ್ತು ನಮ್ದು ವಯಸ್ಸಾಯ್ತು, ವಚನ ಬಿಟ್ಬಿಡೋಣ, ಏನೋ ಹೇಳ್ತಾರಪ್ಪ, ಯಾಕೆ ಕಲಿಬೇಕು? ಬೇಡ್ರಿ, ಇವತ್ತಿಂದನೇ ಚಾಲು ಮಾಡ್ರಿ. ನಿಮ್ ಜೀವನವನ್ನ, ವಚನಗಳನ್ನ ನಮ್ಮ ಜೀವನವನ್ನಾಗಿ ಮಾಡ್ಕೊಡ್ರಿ. ಇದ್ದಷ್ಟು ಜೀವನದಲ್ಲಿ ಸಾಕಷ್ಟು ಸಮಯ ಏನಿದೆಯಲ್ಲ ಅಷ್ಟರಲ್ಲೇ ಪುಣ್ಯಾತ್ಮ ನಾವು ಅಂದ್ರೆ ಮುಕ್ತಾತ್ಮರಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಈಗ ನಾವು ನೋಡ್ತೀವಿ, ಇಲ್ಲಿ ನಾವು ಇಷ್ಟು ದಿವಸದಿಂದ ಅಂದ್ರೆ ನಿನ್ನೆ ಮೊನ್ನೆಯಿಂದ ಬರೀ ಅದೇ ಮಾತಾಡ್ತಾ ಇದೀವಿ. ಅಲ್ಲಿ ಆರು ಸ್ಥಳ ಅಂದ್ರಿ, ಶತಸ್ಥಲ ಅಂದ್ರಿ, ಸೃಷ್ಟಿ ಹೇಗಾಯ್ತು, ಮತ್ತೆ ದೇವರ ನಿಜದ ನೆಲೆ ಹೇಗಿದೆ ಅಂತಂದ್ರು. ಆಮೇಲೆ ತಿರ್ಗಾ ನಿನ್ನೆ ದಿವಸ ಯೋಗದ ಆಯಾಮಗಳನ್ನ ಹೇಳಿದ್ರು. ಶಿವಯೋಗ ಅಂದ್ರೇನು, ಇವೆಲ್ಲ ನಾವೆಲ್ಲ ಮಾಡ್ಬೇಕಾಗಿರತಕ್ಕಂಥದ್ದೇ ಕೆಲಸ. ಅದಕ್ಕಲ್ಲಿ ಹೇಳ್ತಾರೆ, ಇನ್ನ ಈ ಪರಮಾತ್ಮ ನಾವು ನೋಡಿದ್ವಿ ನಿನ್ನೆ ದಿವಸ ಸೃಷ್ಟಿಯಲ್ಲಿ ತನ್ನಷ್ಟಿಗೆ ತಾನೇ ಎಷ್ಟೋ ಅನಂತ ಕಾಲ ತಾನೊಬ್ಬನೇ ಇದ್ದಂತೆ. ಯಾವತ್ತೂ ಒಂದು ದಿವಸ ಸೃಷ್ಟಿ ಮಾಡ್ಬೇಕಂತ ಪ್ರಾರಂಭ ಆಯ್ತಲ್ಲ, ಆಗ ಸೃಷ್ಟಿಸಬೇಕು ಅಂತ ಆದೇಶ ಆದಾಗ ಅವನು ಒಂದಿದ್ದು ಎರಡಾಯ್ತು. ಅವ್ವಾರು ಹೇಳಿದ್ರು, ಒಂದಿದ್ದು ಒಂದೇ ಒಂದು ವಸ್ತು ಇದ್ದಿದ್ದು ಎರಡಾಯ್ತು. ಒಂದು ಏನಂದ್ರು ಅಂಗ ಅಂದ್ರು, ಒಂದೊಂದು ಲಿಂಗ ಅಂತ ಹೇಳಿದ್ರು. ಅಂಗವೇ ಭಕ್ತಿ, ಲಿಂಗವೇ ಶಕ್ತಿ. ಹಿಂದೆ ಹೇಳಿದ್ದೆ ರಿಪೀಟ್ ಮಾಡ್ತಿದ್ದೀನಿ, ನಿಮ್ಗೆ ಆಗ್ಲೇ ಗೊತ್ತಿರ್ಬೇಕಿದೆಲ್ಲ. ಹೌದಾ? ತಿಳ್ಕೊಳ್ಬೇಕು ಮುಂದಕ್ಕೆ. ಅಂದ್ರೆ ಅದನ್ನ ಈ ಪೂರಕ ಆಗಿರ್ತಕ್ಕಂಥ ವಚನಗಳನ್ನ ನೀವು ಮನೆಗೆ ಹೋಗಿ ಅಧ್ಯಯನ ಮಾಡ್ಬೇಕ್ರಿ. ಅಧ್ಯಯನ ಮಾಡಿ ಅಧ್ಯಯನಶೀಲರಾಗಿ ಅದನ್ನ ಜೀವನದಲ್ಲಿ ಜಾರಿಗೆ ತಂದ್ರೆ ಮಾತ್ರ ಪರಿಪೂರ್ಣತ್ವದ ನಿಲುವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಅವ್ರೇನೋ ಹೇಳಿದ್ರು ಅಲ್ಲಿ ಕಮಟ್, ಇಲ್ಲಿ ಹೋಗಿ 3 ದಿವಸ ಏನ್ ಕಲಿತ್ರಿಂದ ಏನಾದ್ರು ಒಂಚೂರು ಹೇಳ್ಬೇಕಲ್ಲ ನೀವು. ಸುಮ್ನೆ ಬಂದ ತರಾವರಿ ಅಡಿಗೆ ಮಾಡಿದ್ರು, ಪ್ರಸಾದ ಮಾಡಿದ್ವಿ, ಬಂದ್ವಿ ಹೇಳ್ಬಾರ್ದು. ಏನ್ ಹೇಳ್ಬೇಕು? ನಾನು ಇದನ್ನ ಕಲ್ತೆ, ನಾಳೆಯಿಂದ ನಾನು ಇಷ್ಟೊತ್ತಿಗೆ ಎದ್ದು ಲಿಂಗ ಪೂಜೆ ಮಾಡ್ತೀನಿ, ನನ್ನ ದಿನಚರಿ ಲಿಂಗ ಪೂಜೆಯಿಂದ ಆರಂಭ ಆಗತ್ತೆ ಅನ್ನೋ ಪ್ರಮಾಣ ಮಾಡಿ ಹೋಗ್ಬೇಕಿಲ್ಲಿ. ಅರ್ಥ ಆಗ್ತಿದ್ಯಾ? ಹಂಗ್ ಮಾಡ್ಬೇಕು. ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಂಡಿದ್ದೀರಿ. ಇದನ್ನೆಲ್ಲ ನೀವು ಅಧ್ಯಯನಶೀಲರಾಗಿ ಅಧ್ಯಯನ ಮಾಡಿ ನಿಮ್ಮಲ್ಲಿ ಒಂದು ಪರಿಪೂರ್ಣವಾಗಿ ಆ ವಚನ ಗಂಟುಗಳನ್ನ ನಾವು ನೋಡ್ತೀವಿ. ಊಟಿಯಲ್ಲಿ ವಿಶೇಷವಾಗಿ ನಾವು ಸುಮ್ನೆ ಪುಸ್ತಕ ಎಲ್ಲ ಬಿಸಾಕ್ಬಿಡ್ತೀವಿ. ಅವರು ಎಷ್ಟು ಶುದ್ಧವಾಗಿ ಒಂದು ಬಿಳಿ ಬಟ್ಟೆಯನ್ನು ಮುಚ್ಚಿ ವಚನ ಪುಸ್ತಕಗಳನ್ನು ಇಟ್ಟಿದ್ದಾರೆ. ಕೂತ್ಕೊಳ್ಬೇಕಾದ್ರೆ ಆ ಪುಸ್ತಕವನ್ನ ತಗೊಂಡು ಕಣ್ಗೊತ್ಕೊಂಡು ವಚನಗಳನ್ನ ಓದ್ತಾರೆ. ನಾವು ಮಾಡ್ತಾ ಇದೀವ ಹಾಗೆ? ನಾವೆಲ್ಲ ಕಲ್ತ್ಕೊಳ್ಳೋಣ. ಒಬ್ಬರು ನೋಡಿ, ಕೆಲವೊಮ್ಮೆ ಬಲ್ಲವರಿಂದ ಕಲ್ತು, ಕೆಲವೊಮ್ಮೆ ಶಾಸ್ತ್ರಗಳಿಂದ ಕಲ್ತ್ಕೊಂಡು ಒಳ್ಳೇದಿದ್ರಿ ಯಾಕೆ ನಮ್ಮದನ್ನಾಗಿ ಮಾಡ್ಕೊಳ್ಬಾರ್ದು? ಹೌದಲ್ಲ? ಇಷ್ಟೆಲ್ಲ ಮಾಡ್ಕೊಂಡು ಅಂದ್ರೆ ಯಾವಾಗ ಸೃಷ್ಟಿ ಆಯ್ತು, ಸೃಷ್ಟಿ ಆದಾಗ 1 2 ಆಯ್ತು, 2 3 3 6 ಆಯ್ತು. ನಿನ್ನೆ ಎಲ್ಲ ನಿಮ್ಗೆಲ್ಲ ಗೊತ್ತಿದೆ ಈ ವಿಚಾರಗಳು. ಹೌದಾ? ನಿನ್ನೆ ದಿವಸ ಎಲ್ಲ ಮಾಡಿದ್ವಿ. ಆದ್ರೆ ನಾವು ವಚನಗಳನ್ನ ನೋಡಿದಾಗ ಎಲ್ಲವನ್ನು ಕೂಡ 3 ಸೂತ್ರಗಳನ್ನ ಕೊಡ್ತಾರೆ. 3 ಸೂತ್ರದಲ್ಲಿ ಹೇಳಿದ್ರೆ ಇನ್ನೇನು ಜಾಸ್ತಿ ಹೇಳೋದಿಲ್ಲ. ಸತ್ ಚಿತ್ ಆನಂದ ಅಂತಾರೆ, ಸತ್ವ ರಜ ತಮ ಅಂತಾರೆ, ಗುರು ಲಿಂಗ ಜಂಗಮ ಅಂತಾರೆ. ಹೌದಾ? ತನು ಮನ ಧನ ಅಂತಾರೆ, ಜಾಗ್ರ ಸ್ವಪ್ನ ಸುಷುಪ್ತಿ ಅಂತಾರೆ, ವಿಶ್ವ ತೇಜಸ ಪ್ರಾಜ್ಞ ಅಂತಾರೆ. ಹಿಂಗೆ ಮೂರನೇ ಹೇಳೋಂಥದ್ದು. ಈ 3 ಎಲ್ಲ ತತ್ವವನ್ನು ತುಂಬಿಟ್ಬಿಡ್ತಾರೆ. ಹಾಗೆ ಇಲ್ಲಿನೂ ಕೂಡ ನಾನು ಅಧ್ಯಾತ್ಮ ಪದದಲ್ಲಿ ನಾನೀಗ
ಲಿಂಗವಂತ ಧರ್ಮಕ್ಕೆ ನಾನು ಏನ್ ಸೇರಿದ್ದೀನಲ್ಲ, ಇಲ್ಲಿ ನಾನು ಅಧ್ಯಯನ ಮಾಡ್ಬೇಕಲ್ಲ, 3 ತತ್ವ ಹೇಳ್ತಾರೆ. ಏನು? ಮೊದಲು ನನ್ನ ಶರೀರವನ್ನ, ಸ್ವಾಸ್ಥ್ಯವನ್ನ ಚೆನ್ನಾಗಿ ಇಟ್ಕೊಳ್ಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ನನಗೇನ್ ಬೇಕು? ನನಗೆ ಈ ಶರೀರವನ್ನ ದೃಷ್ಟಪಟ್ಟವಾಗಿ ಇಟ್ಕೊಳ್ಬೇಕು. ಅಂದ್ರೆ ಶರೀರ ತುಂಬಾ ಆರೋಗ್ಯಕರವಾಗಿರ್ಬೇಕು. ಏನಾದ್ರೂ ಕೂತ್ಕೊಂಡ್ರೆ ಎದ್ದೇಳಕ್ಕಾಗಲ್ಲ, ಎದ್ರು ಕೂತ್ಕೊಳಕ್ಕಾಗಲ್ಲ ಅಂತ ಏನ್ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ. ಅದಕ್ಕೆ ಮಿತ ಆಹಾರವನ್ನ ಹೇಳ್ತಾರಲ್ಲ, ಅಂದ್ರೆ ಸಾತ್ವಿಕ ಆಹಾರವನ್ನ ಸ್ವೀಕಾರ ಮಾಡ್ಬೇಕು. ಹೇಳಿದ್ರು ನಮ್ಮ ಶರೀರ ಇರೋದು ಬರೀ ಸಾತ್ವಿಕ ಆಹಾರ ತಗೊಳಕ್ಕೆ, ಮಾಂಸಾಹಾರ ಅಲ್ಲ. ಹೌದಾ? ಮೊನ್ನೆ ದಿವಸ ಅದೇನೋ ಮುಳ್ಳು ಸಿಕ್ಕಾಕೊತ್ತು, ಅದೇನೋ ಹೇಳಿದ್ರು. ಅಂದ್ರೆ ಇದಕ್ಕಲ್ಲ. ಅಂದ್ರೆ ಆ ಭಾವ ನಮ್ಮಲ್ಲಿ ಇರಬಾರ್ದು. 3 ಹೇಳ್ತಾರೆ. ಈ ಅಂಗವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ನಿನ್ನೆ ನಾನು ಹೇಳ್ದೆ, ಅಷ್ಟಾವರಣಗಳಿಂದ ಆಗಿರತಕ್ಕಂಥ, ಅಷ್ಟತನು ಮೂರ್ತಿಯಿಂದ ಆಗಿರತಕ್ಕಂಥ ಈ ಸೃಷ್ಟಿ ಅಂತ ಹೇಳಿದೆ. ಯಾವ್ಯಾವ್ದು ಹೇಳ್ತೀರಾ? ನೀವ್ ಹೇಳ್ಬೇಡಿ, ನೀವ್ ಹೇಳ್ರಿ, ಮಾತಾಡ್ರಲ್ಲ. ಪೃಥ್ವಿ, ಎಸ್, ಅವ್ರು ಹೇಳಿದ್ರೆ ನಿಮ್ಗೆ ತೋರಿಸ್ತಾರಲ್ಲ, ಇರ್ಲಿ. ಏನ್ ಹೇಳಿದ್ರೆ ನೀವು? ಅಷ್ಟತನು ಮೂರ್ತಿಯಿಂದ ಆಗಿರತಕ್ಕಂಥದ್ದು ಈ ಬ್ರಹ್ಮಾಂಡ, ಅದರ ರೂಪವೇ ಆಗಿರತಕ್ಕಂಥ ಅಷ್ಟಾವರಣಗಳಿಂದ ಆಗಿರತಕ್ಕಂಥದ್ದು ಈ ಶರೀರ. ಅದಕ್ಕೆ ಹೇಳ್ತಾರೆ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. 8 ಅಂದ್ರೆ ಅಷ್ಟತನು ಮೂರ್ತಿ ಆಗಿರ್ತಕ್ಕಂಥ ಈ ಬ್ರಹ್ಮಾಂಡ, ಅದರಲ್ಲಿ ಆಗಿರ್ತಕ್ಕ ಆವರಣಗಳಿಂದ ಈ ಶರೀರ ಹೊರಗಿನ ಪ್ರಪಂಚಕ್ಕೆ ತನ್ನ ಈಗ ನೋಡ್ರಿ, ಎಲ್ಲಾ ತತ್ವಗಳನ್ನು ಹೇಳ್ರಿ, ಇದೇನು ಹೇಳಿಲ್ಲ. ಒಂದು ಹಾಡು ಹಾಕಿದ್ರು ಎಲ್ಲಾರು ಕುಣಿಯಕ್ ಬಂದ್ರು. ಯಾಕೆ? ಅದು ಇಷ್ಟ ಅವ್ರಿಗೆ. ಆ ನಿಲುವಿನಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸ್ತಾರೆ. ಎಲ್ಲ ಮಕ್ಕಳೆಲ್ಲ ಎಲ್ಲೆಲ್ಲಿ ಇದು ಓಡ್ ಬಂದ್ಬಿಟ್ರು ಇಲ್ಲಿಗೆ ನೋಡ್ಲಿಕ್ಕೆ. ಅಲ್ಲಿ ಅದನ್ನು ಮ್ಯೂಸಿಕ್ ಸ್ಟಾರ್ಟ್ ಆಗ್ತಿದ್ದಂಗೆ ಎಲ್ಲಾರು ಓಡ್ ಬಂದ್ಬಿಟ್ರು. ಅಂದ್ರೆ ಅವರವರ ಮನಸ್ಸಿನಲ್ಲಿ ಏನೇನ್ ಭಾವನೆ ಇರುತ್ತೆ ಅದಕ್ಕೆ ಪ್ರತಿಸ್ಪಂದಿಸ್ತಾರೆ. ಹೌದಲ್ವಾ? ಹಾಗೆ ಇಲ್ಲಿನೂ ಕೂಡ ಅಲ್ಲಿ ಆವರಣದಿಂದ ಈ ಶರೀರವ ಹೆಂಗೆಂಗೋ ಇದೆ ಅಂತ ಹೇಳಿ ಅಧ್ಯಾತ್ಮ ಪಥದಲ್ಲಿ ಏನ್ ಮಾಡಿದ್ರು? ಅದಕ್ಕೆ ಆವರಣ, ಹೊದಿಕೆಯನ್ನ ಕೊಟ್ಟು. ಅಂದ್ರೆ 8, ಆವರಣ ಅಂದ್ರೆ ಹೊದಿಕೆ ಅಂತ. ಹೊದಿಕೆಗಳನ್ನ ಕೊಟ್ರು. ಆ ಹೊದಿಕೆಗಳನ್ನ ಏನ್ ಮಾಡಿದ್ರು? ಮೊಟ್ಟ ಮೊದಲಿಗೆ ಈಗೆಲ್ಲ ಹೇಳಿದ್ರು, ಅದನ್ನ ನಂಗೆ ಬರೆದ್ರೆ ಸರಿ ಹೋಗುತ್ತೆ. ಇರ್ಲಿ, ನಾ ಹಂಗೆ ಹೇಳ್ತೀನಿ, ನೀವು ತಿಳ್ಕೊಂಬಿಡ್ರಿ. ಎಷ್ಟು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನಾನು ಹಂಗೆ ಬಾಯಿಲಿ ಹೇಳ್ಕೊಂಡು ಹೋಗ್ತೀನಿ, ಯಾವ್ದಕ್ಕೆ ಯಾವ್ದು ಅನ್ವಯ ಆಗುತ್ತೆ ಅಂತ ತಿಳ್ಕೊಂಬಿಡ್ರಿ. ಇನ್ನೇನ್ ಹೇಳ್ತಾರೆ ಅಂದ್ರೆ, ಮೊಟ್ಟ ಮೊದಲಿಗೆ ಇದನ್ನೆಲ್ಲ ಏನ್ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಇದು ಅಣುಚಕ್ರ ಅಂತ ಹೇಳಿದ್ರಲ್ಲ, ಇಲ್ಲಿ ಅಣುಚಕ್ರ ಅಂತ ಇದಕ್ಕೇನಂದ್ರು? ಪಶ್ಚಿಮ ಚಕ್ರ ಅಂತ. ಇದಕ್ಕೇನಂದ್ರು? ಬ್ರಹ್ಮಚಕ್ರ. ಇದಕ್ಕೆಲ್ಲವೂ ಕೂಡ ಶೂನ್ಯ ತತ್ವ ಅಂತ ಹೇಳ್ತಾರೆ. ಶೂನ್ಯ ತತ್ವ ಅಂತ ಹೇಳಿದ್ರೆ ಇಲ್ಲೆಲ್ಲ ಕ್ರಿಯೆ ನಡೀತಿರುತ್ತೆ. ಏನಾದ್ರೂ ಹೆಸರು ಕೊಡ್ರಿ, ಭಾರತೀಯನ್ರಿ, ಇನ್ನೊಬ್ಬರಂದ್ರಿ, ಯಾರೇನು ಕೇಳೋದಿಲ್ಲ. ಅಲ್ಲಿ ಕ್ರಿಯೆ ನಡೀತಿರುತ್ತೆ. ಕ್ರಿಯೆ ನಡೆದು ಈಚೆಗೆ ಬಂದಾಗ, ಇಲ್ಲಿ ಆಜ್ಞಾ ಚಕ್ರಕ್ಕೆ ಬಂದಾಗ ಮಾತ್ರ ಹೊರಗಿನ ಏನ್ ಮಾತಾಡ್ತೀವಿ ನಾವು ಜ್ಞಾನ ಏನ್ ಪಡ್ಕೊಂಡಿದೀವಿ ಅದು ಬೆಳಕಿಗೆ ಬರುತ್ತೆ. ಅಲ್ಲಿ ತನ ಏನು ಗೊತ್ತಾಗೋದಿಲ್ಲ. ಅಂದ್ರೆ ಆಜ್ಞಾ ಚಕ್ರಕ್ಕೆ ಬಂದಾಗ ಓಂಕಾರ ಏನ್ ಹೇಳಿದ್ರು? ಶಿವತತ್ವ ಅಂತ ಹೇಳಿದ್ವಿ. ಹೌದಾ? ಅಲ್ಲಿ ನಮ ಶಿವಾಯ ಶಕ್ತಿ ತತ್ವ. ಓಂ ನಮ ಶಿವಾಯನೇ ಪ್ರಾದುರ್ಭಾವ ಆಗಿರತಕ್ಕಂಥದ್ದು ಓಂ ನಮ ಶಿವ. ಹೀಗೆ ಇದನ್ನ ಏನ್ ಹೇಳ್ತಿದೀವಲ್ಲ ನಾವು, ಆವರಣಗಳು. ಇಲ್ಲಿ ನನಗೆ ಜಾಗ್ರ ಆಗತ್ತೆ. ಅಂದ್ರೆ ನಾನು ಏನಾದ್ರೂ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳಿದ್ರೆ, ಏನಾದ್ರೂ ಅರ್ಥೈಸ್ಕೊಳ್ಬೇಕಂತ ಹೇಳಿದ್ರೆ, ಮೊಟ್ಟ ಮೊದಲಿಗೆ ಭಾವಕ್ಕೆ ಬರುತ್ತೆ. ಭಾವಕ್ಕೆ ಏನು? ಇಲ್ಲಿ ಏನೋ ಒಂದು ಫಂಕ್ಷನ್ ಮಾಡ್ತಾರೆ ಅಂತ ಒಂದು ನೋಟಿಸ್ ಕೊಟ್ಟಾಗ ನಾನೇನು ಕೆಲಸ, ನನ್ನ ದಿನಚರಿ ಏನ್ ಇಟ್ಕೊಂಡಿದ್ದೀನಿ, ನಾನು ಯಾವತ್ತು ಹೋಗ್ಬೇಕಂತ ಮೊದಲು ಸುಮ್ಮನೆ ಭಾವಕ್ಕೆ ಬಂತು. ಹೋಗ್ಬೋದಾ ನಾನು, ಬೇಡ್ವಾ ಅಂತ. ಹೌದಾ? ಹೋಗ್ಬೋದು ಅಂತ ಅನ್ನಿಸ್ದಾಗ ಅದಕ್ಕೆ ಸಕಲ ತಯಾರಿಗಳನ್ನ ನಾನು ಮಾಡ್ಕೊಂಡೆ. ಏನು? ಅದಕ್ಕೆ ಬೇಕಾದ ಅವತ್ತು ಮಾಡತಕ್ಕಂತ ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡೋದ್ನೋ ಅಥವಾ ಪ್ರೀಪೋನ್ ಮಾಡೋದ್ನೋ ಗೊತ್ತಿಲ್ಲ, ಅಥವಾ ಮುಗಿಸೋದ್ನೋ ಗೊತ್ತಿಲ್ಲ. ಏನೋ ಮಾಡಿ ಇಲ್ಲಿಗೆ ಬರತಕ್ಕಂತ ವ್ಯವಸ್ಥೆನ ನಾನು ಮಾಡ್ಕೊಂಡೆ. ಮೊದಲು ಬಂದಿದ್ದು ಎಲ್ಲಿಗೆ? ಭಾವದಲ್ಲಿ ಬಂತು. ಭಾವದಲ್ಲಿ ಬಂದಿದ್ದನ್ನ ಮನಸ್ಸಿಗೆ ಬಂದಿದ್ದನ್ನ ಕಾರ್ಯರೂಪವಾಗಿ ತಂದು ಇಲ್ಲಿ ಬಂದ್ರಿ. ಹೌದಾ? ಹಾಗೆ ಮೊಟ್ಟ ಮೊದಲಿಗೆ ನನಗೆ ಬಂದ್ಬೇಕಾಗಿರೋದು ಭಾವದಲ್ಲಿ ಬರಬೇಕು. ಹಾಗೆ ಅಲ್ಲಿ ಹೇಳ್ತಾರೆ, ಇದೆಲ್ಲಕ್ಕೆ ಭಾವದಲ್ಲಿ ಬರತಕ್ಕಂಥದ್ದು ಹೇಳ್ತಾರೆ. ಇದಕ್ಕೆಲ್ಲ 3 ಸ್ಥಳ ಏನೈತಲ್ಲ, ಇದಕ್ಕೆ ಇನ್ನ ನೀವು ವಚನಗಳನ್ನ ದೀರ್ಘವಾಗಿ ಸುಲಭವಾಗಿ ಓದ್ಬೋದ್ರೆ, ಅದನ್ನ ನಾನು ಹೇಳಿದ್ನಲ್ಲ, ಮತ್ತೆ ನೀವು ವಚನಗಳನ್ನ ಪ್ರೀತಿಸ್ಬೇಕು. ಯಾವಾಗ ಒಂದು ವಸ್ತುವನ್ನ ನಾವು ನನಗೆ ಬೇಕಂತ ಪ್ರೀತಿಸ್ತೀವಲ್ಲ, ಹಂಗೆ ನೀವು ವಚನಗಳನ್ನ ಪ್ರೀತಿಸಿದ್ರೆ ಅವು ಶರಣರು ಎಲ್ಲೂ ಹೋಗಿಲ್ಲ. ಅವರು ಜೀವಂತವಾಗಿ ಅಕ್ಷರಗಳಲ್ಲಿ ಇದ್ದಾರೆ. ಆ ಅಕ್ಷರ ಯಾವ ವಚನಕಾರರ ವಚನವನ್ನ ನೀವು ಓದ್ತೀರಾ, ಶರಣ ಮಾಡ್ಕೊಂಡು ಕೂತ್ಕೊಳ್ರಿ. ಅವ್ರಿಗೆ ನನಗೆ ಇದು ಅರ್ಥ ಆಗ್ಲಿಲ್ಲ, 1 ಸರಿ 10 ಸರಿ ಓದ್ರಿ, ಮುಚ್ಚಿಡ್ರಿ, 4 ಸರಿ ಅದು ತಲೆಯಲ್ಲಿ ಅಲ್ಲಿ ಓಡ್ತಿರುತ್ತೆ, ಇದಕ್ಕೆ ಅರ್ಥ ಆಗ್ಲಿಲ್ವಲ್ಲ ಅಂತ. ಮಾರನೇ ದಿವಸ ನೋಡ್ರಿ, ನಿಮ್ಮನ್ನ ಎಲ್ಲೋ ಬೇರೆ ಕರ್ಕೊಂಡೋಗಿ ಅದ್ ಎಷ್ಟು ನಿಮ್ಮನ್ನ ಕರ್ಕೊಂಡು ಸಂತೋಷ ಕೊಡುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಅಡಿಗೆ ಕೆಲಸ ಜಲ್ದಿ ಆಗೋಗುತ್ತೆ, ಮನೆ ಕೆಲಸ ತುಂಬಾ ಜಲ್ದಿ ಆಗೋಗುತ್ತೆ. ಓದಕ್ ಕೂತ್ಕೋತೀರಿ. ಒಂದು ಯಾವ್ದೋ ಒಂದು ಹೇಳ್ಕೊಟ್ರಲ್ಲ, ಬೇರೆ ವಚನಗಳಲ್ಲಿ ಏನೇನು ವಚನಕಾರರು ಹೇಳಿದನ್ನು ಹುಡುಕಾತ್ ಹೋಗ್ತಿರಿ ನೀವು.
ಹುಡ್ಕೋತ್ ಹೋಗ್ತಾ ಹೋಗ್ದಾಗ ಏನಾಗುತ್ತೆ, ನಿಮ್ಮ ಜ್ಞಾನ ವಿಸ್ತಾರ ಆಗುತ್ತೆ. ಒಂದು ವಿಚಾರವನ್ನು ಕೊಟ್ರೆ 10 ವಚನಗಳನ್ನು ಸೇರಿಸಿ ಅಲ್ಲಿ ಪರಿಪೂರ್ಣವಾಗಿ ಹೇಳ್ತಾರೆ. ಇದು ಬೇಕಾ ಬೇಡವಾ, ಮಾಡ್ತೀರಾ, ಅದನ್ನ ಕಲಿ ಹೇಳ್ತಾರೆ. ಹೀಗೆ ಈ ಅಷ್ಟ ಆವರಣಗಳನ್ನ ನಮಗೆ ಶರೀರದಲ್ಲಿ ಕೊಟ್ಟು, ಇದನ್ನ ಆವರಣಗಳು ಆಮೇಲೆ ನಾನು ಅನುಭವ ಪಡ್ಕೊಳ್ಬೇಕಲ್ಲ, ಅನುಭವ ಪಡ್ಕೊಳ್ಳಿಕ್ಕೆ ಶತಸ್ಥಲದ ಸಾಧನೆ ಅಂತ ಕೊಟ್ರು. 6 ಸ್ಥಳ ರೀ, 6 ಸ್ಥಳಗಳನ್ನ ಸಾಧನೆ ಮಾಡ್ಲಿಕ್ಕೆ ಕೊಟ್ರು. ಈ ಆವರಣಗಳು ನಾನು ಈ ಅಂಗವಾಗಿ ತಗೊಳ್ಳುವಂಥದ್ದು. ಅಲ್ಲಿ ಅವ ಶತಸ್ಥಲಗಳನ್ನ ಅನುಭವ ಪಡ್ಕೊಳ್ಳಿಕ್ಕೆ ಇವೆರಡನ್ನು ಸೇರಿಸ್ತಕ್ಕಂಥದ್ದು ಆಚಾರ ಅಂದ್ರೆ ಆಚರಣೆ ಮಾಡ್ಬೇಕು. ಏನ್ ಅರ್ಥೈಸ್ಕೊಳ್ತೀರಾ ಅದನ್ನ ಜಾರಿಗೆ ತರಬೇಕು. ಯು ಶುಡ್ ಇಂಪ್ಲಿಮೆಂಟ್ ವಾಟ್ ಯು ಅಂಡರ್ಸ್ಟ್ಯಾಂಡ್. ಏನ್ ಅರ್ಥ ಆಗತ್ತೆ ಜೀವನದಲ್ಲಿ ಜಾರಿಗೆ ತರಬೇಕು, ಅಳವಡಿಸ್ಕೊಳ್ಬೇಕು. ಆಗ ಮಾತ್ರ ಅನುಭವ ಆಗ್ಲಿಕ್ಕೆ ಸಾಧ್ಯ, ಇಲ್ದಿದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಏನ್ ಹೇಳ್ತಾರೆ, ಇದಕ್ಕೆ ಆವರಣಗಳನ್ನ ಕೊಟ್ರು, ಪಂಚ ಆಚಾರಗಳನ್ನ ಕೊಟ್ರು. ಪಂಚ ಆಚಾರಗಳಿಲ್ಲ, ಇನ್ನೂ 11 ಆಚಾರಗಳಿವೆ. ಆಮೇಲೆ ಆ ಚನ್ನಬಸವಣ್ಣವ್ರ ವಚನಗಳನ್ನ ನೋಡಿದ್ರೆ 50 ಆಚಾರಗಳನ್ನು ಕೊಡ್ತಾರೆ. ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಆಚರಣೆಗಳನ್ನ ನಾವು ಮಾಡ್ಬೇಕು. 1ನೇ ಆಚಾರ, 2ನೇ ಆಚಾರ, 3ನೇ ಆಚಾರ. ಕೆಟ್ಟದ್ದನ್ನ ಲಿಂಗಾರ್ಪಿತ ಅಂದ್ರೆ ಲಿಂಗ ಪೂಜೆ ಮಾಡಿದ ಲಿಂಗಾರ್ಚನೆ ನಂತರವೇ ಪ್ರಸಾದ ಸ್ವೀಕಾರ ಮಾಡ್ಬೇಕಂತ ಹೇಳ್ತಾರ್ರಿ. ಲಿಂಗಾರ್ಚನೆ ನಂತರವೇ ಪ್ರಸಾದ ಸ್ವೀಕಾರ ಮಾಡ್ಬೇಕು. ನಮ್ಮ ನೀಲಮಿದಾರಲ್ಲ 50 ಆಚಾರಗಳನ್ನು ಪಾಟ್ ಹೇಳ್ತಾರೆ. ನಮ್ ನೀಲಮಿದಾರ್ ನೋಡ್ರಿ, ಅವರು ಎಲ್ಲಾ 1,000 ವಚನಗಳನ್ನ ನಿರರ್ಗಳವಾಗಿ ಅವ್ರು ಹೇಳಿ ಪ್ರೈಸ್ ತಗೊಂಡ್ ಬಂದಿದ್ದಾರೆ. ಎಲ್ಲಾರು ಕಲ್ತ್ಕೋಬೇಕು. ಅಲ್ಲದೆ ಇನ್ನೊಂದು ವಿಚಾರ ಏನ್ ಗೊತ್ತಾ, ನಾವು ಸಂಜೆ ಸುಮ್ನೆ ಗೃಹಿಣಿಯರು ಮತ್ತು ಮಕ್ಕಳು, ಯಾಕಂದ್ರೆ ಮಕ್ಕಳಿಗೆ ಇವತ್ತು ನಾವು ದೊಡ್ಡವ್ರು ನೋಡ್ರಿ, ಇವಾಗ ಏನ್ ಕಲ್ತ್ಕೋಬೇಕು ಬಿಡಪ್ಪ, ಜೀವನ ಆಯ್ತು, ಮಕ್ಕಳು ಮದ್ವೆ ಮಾಡಿದ್ವಿ, ಸೊಸೈಟಿರು ಬಂದ್ರು, ಅವ್ರ ಪಾಡಗ ಅವ್ರು ನೋಡ್ಕೊಂತಾರೆ, ನನಗೇನಾಗ್ಬೇಕು, ಇಲ್ಲ, ಮೊಮ್ಮಕ್ಕಳನ್ನ ಕೂಡಿಸ್ಕೊಳ್ರಿ. ನೀವು ಮೊಮ್ಮಕ್ಕಳನ್ನ ಕೂಡಿಸ್ಕೊಂಡು ನೀವು ವಚನಗಳನ್ನ ಕಲ್ಸಿ. ಅದಕ್ಕೇನೆ ನಾವಿವಾಗ ಏನ್ ಮಾಡಿದ್ವಿ, 6 ಗಂಟೆಯಿಂದ ಸಂಜೆ 6 ರಿಂದ 7 ತಾಯಿ ಮಕ್ಳು ಇಬ್ರು ಕುತ್ಕೋಬೇಕ್ರಿ. ಇಬ್ರು ಕುತ್ಕೊಂಡು ದಿವಸಕ್ಕೊಂದು ವಚನ ಹೇಳ್ಬೇಕಷ್ಟೇ, ಜಾಸ್ತಿ ಇಲ್ಲ. ಒಂದು ವಚನ ಇವತ್ತು ಒಂದ್ ಹೇಳ್ತೀರಾ, ನಾಳೆ 2ನೇದು, 2 ವಚನ ನಾಳೆ ಹೇಳ್ಬೇಕು. ಆ ರೀತಿ ಮಾಡ್ತಾ ಇದೀವಿ. ನೋಡ್ದಲ್ಲೇ ಹೇಳ್ಬೇಕು. ಅಂದ್ರೆ ಸಮಯ ಸಿಕ್ಕಿದಾಗ ಅದನ್ನ ಬಾಯ್ಪಾಠ ಮಾಡಿ ಇದನ್ನ ಹೇಳ್ಬೇಕು ಮಕ್ಕಳಿಗೆ. ಅಂದ್ರೆ ತಾಯಿ ಜೊತೆಗೆ ಮಕ್ಕಳು ಕುತ್ಕೊಂಡ್ರೆ ಅವು ಕಲ್ತ್ಕೊಳ್ಳುತ್ತೇವೆ. ಇಲ್ದ್ರೆ ನಾವು ಅದಕ್ಕೆ ಮೊಬೈಲ್ ಕೊಟ್ಬಿಟ್ರೆ ಏನಾಗುತ್ತೆ, ಅದ್ರ ಜೊತೆ ಆಟ ಆಡ್ತಿ ಕುತ್ಕೊಂಡ್ಬಿಡುತ್ತೆ ಅಲ್ವಾ. ಅದಕ್ಕೆ ಹಂಗ್ ಮಾಡ್ಬಾರ್ದು. ತಾಯಿ ಮಕ್ಕಳ ಜೊತೆ ತಾಯಿನೂ ಕೂತ್ಕೊಂಡ್ರೆ ನೀವು ಕಲ್ತ್ಕೊಂಡಾಗ ಆಗತ್ತೆ. ಮಗು ತಪ್ಪಿದಾಗ ನೀವು ಅದಕ್ಕೆ ಹೇಳ್ಕೊಡಕ್ ಬರುತ್ತೆ. ಹೌದಾ? ಈ ರೀತಿ ಮಾಡ್ತಿದೀವಿ. ದಯವಿಟ್ಟು ಎಲ್ಲಾರು ಸೇರ್ಕೊಂಡ್ರೆ ನಮ್ ಬಿಂದು ಇದಳೆಲ್ಲ ಬಿಂದುಗೆ ಕೊಡ್ರಿ, ನಿಮ್ಮ ಕನೆಕ್ಷನ್ ಕೊಡ್ತಾನೆ ನೀವು. ಆದ್ರೆ ಸೇರ್ಕೊಳ್ರಿ, ಬೇಡ ಯಾವತ್ತಾಗುತ್ತೋ ಅವತ್ತು ಸೇರ್ಕೊಳ್ರಿ. ಆದ್ರೆ ಒಟ್ಟಲ್ಲಿ ವಚನ ಕಲ್ತ್ಕೋಬೇಕು. ಎಷ್ಟು ಪ್ರಚಲಿತ ಆಗ್ತಾ ಇದೆ ಈ ವಚನಗಳಂತ ಹೇಳಿದ್ರೆ, ನಮ್ಮದೇ ಆಗಿರೋ ಆಸ್ತಿ. ಈ ಸ್ವಾಮಿ ಹೇಳ್ತೀನಿ ಕೇಳಿ, ನಮ್ಮ ಆಸ್ತಿ ನಾವು ಪಡಿಸ್ಕೊಳ್ಳೋಣ, ಅದನ್ನ ಉಳಿಸ್ಕೊಳ್ಳೋಣ. ನಮಗ್ ಬರುತ್ತೆ ಅಂತ ಹೇಳೋಣ. ಯಾಕಾಗ್ಬಾರ್ದು? ಆಗ್ಬೇಕು ತಾನೆ. ಅದಕ್ಕೆ ಎಲ್ಲರೂ ಕೂಡ ವಚನ ಪಠಣವನ್ನ ಮಾಡ್ಬೇಕು. ಇದಕ್ಕೆ ಹೇಳ್ತಾರೆ ಈ ಆಚಾರಗಳೇನಿದೆಯಲ್ಲ, ಆಚಾರಗಳಂದ್ರೆ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ ಏನಿದೆಯಲ್ಲ, ಈ ಆಚಾರಗಳನ್ನೆಲ್ಲ ಮಾಡಿದಾಗ ಶಟಸ್ಥಲದಲ್ಲಿ ಕೊಡೋದು 6 ಮೆಟ್ಲು ರೀ. 6 ಮೆಟ್ಲು ಕೊಟ್ರೆ 101 ಹೆಜ್ಜೆಯನ್ನು ಇಡ್ಬೇಕು. 1ನೇ ಭಕ್ತ ಸ್ಥಳದಲ್ಲಿ ನಾನು 24 ಹೆಜ್ಜೆ ಇಡ್ಬೇಕು. 2ನೇ ಇದಕ್ಕೆ ಹೋಗ್ಲಿಕ್ಕೆ 18 ಇಡ್ಬೇಕು. 3ನೇದಕ್ಕೆ ಹೋಗಕ್ಕೆ 17, 4ನೇದಕ್ಕೆ 16, 4ನೇದಕ್ಕೆ 17, 5ನೇದಕ್ಕೆ 13, 6ನೇದಕ್ಕೆ 13. ಇಷ್ಟು ಹೆಜ್ಜೆಗಳು ಇಟ್ಕೊಂಡು ಹೋಗ್ಬೇಕು. ಎಲ್ಲ ಸೇರಿಸಿದ್ರೆ 101 ಆಗತ್ತೆ. ಹಾಗೆ ಅದಕ್ಕೆ ನೀನು ಹೇಳ್ತಾರೆ, ಪ್ರತಿಯೊಂದನ್ನು ಕೂಡ ನಾನ್ ನಿಮ್ಗೆ ಸುಮ್ನೆ ಸ್ಯಾಂಪಲ್, ಈಗ ಅಪ್ಪೋರೆಲ್ಲ ವಿವರಿಸಿದ್ದಾರೆ 101 ಸ್ಥಳಗಳನ್ನೆಲ್ಲ ಸಾಕಷ್ಟು ಹೇಳ್ಕೊಂಡು ಹೋದ್ರಿ. ಇಲ್ಲಿ ಎಲ್ಲ ಚಕ್ರಗಳು, ಅಲ್ಲಿ ಆಕೃತಿಗಳು ಎಲ್ಲ 24 ಸೆಕೆ. ನಾಳೆ ಸಕಿಲ ಇದೆ, ಸಕಿಲದ ಬಗ್ಗೆ ನಾಳೆ ಯೋಚನೆ ಮಾಡೋಣ. ಹೀಗೆ ಎಲ್ಲವನ್ನು ಕೂಡ ನಾವು ತಿಳ್ಕೊಂಡಾಗ ಏನಾಗುತ್ತೆ ಅಂದ್ರೆ, ನೋಡಿ, ನಾನು ಒಟ್ಟಿಗೆನೆ ನಂದು ಏನ್ ಹೇಳ್ತಾರೆ, ನನ್ನ ಏನಂತಾರೆ ಕುಂಡಲಿನಿ ಹಾಗಾಗಲ್ಲ. ಕುಂಡಲಿನಿ ಜಾಗೃತ ಮಾಡ್ಬೇಕಂದ್ರೆ ಆಗಲ್ಲ. ನೋಡ್ರಿ, ಮಗು ಎದ್ದೇಳುತ್ತೆ. ಮಗು ಏನ್ ಮಾಡ್ತೀರಿ, ಮಗು ಹುಟ್ಟುತ್ತೆ, ಮಗುನ ಮಡಿಯಲ್ಲಿ ಹಾಕೋತೀರಿ, ಅದಕ್ಕೆ ಬೇಕಾದನ್ನ ಉಣಿಸ್ತೀರಿ, ನೀವು ತಿನ್ನಿಸ್ತೀರಿ. ಅದು ಮಾಡಿದಾಗ ಅದನ್ನೆಲ್ಲ ಕ್ಲೀನ್ ಮಾಡೋದೆಲ್ಲ ಮಾಡ್ತೀರಿ. ನಂತರದಲ್ಲಿ ಕೂತ್ಕೊಳ್ಳುತ್ತೆ, ಖುಷಿ ಆಗತ್ತೆ, ಮಗು ಕೂತ್ಕೊಳ್ತಾ ಇದೆ ಅಂತ. ಆಮೇಲೆ ಗೋಡೆ ಇಟ್ಕೊಂಡು ನಡೆಯುತ್ತೆ, ಖುಷಿ ಆಗತ್ತೆ. ಆಮೇಲೆ ಸ್ವತಂತ್ರವಾಗಿ ನಡೆಯುತ್ತೆ, ಖುಷಿ ಆಗತ್ತೆ. ನಂತರದ ಏನ್ ಮಾಡುತ್ತೆ, ತಾನೇ ಸ್ವಂತ ತಿನ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅವಾಗ ಏನ್ ಮಾಡ್ತೀರಿ, ಕೈ ಬಿಡ್ತೀರಿ. ಹಾಗೆ ಇಲ್ಲಿನೂ ಕೂಡ ಸಾಧನೆಗೆ ಕೆಲವು ಹಂತಗಳಿದಾವೆ. ತಕ್ಷಣವೇ ನಾನು ಕುಂಡಲಿನಿ ಜಾಗೃತಿ ಮಾಡ್ತೀನಿ, ಇಲ್ಲಿ ನಾನು ಒಂದು ಸಂತೋಷವನ್ನ ಪಟ್ಕೊಳ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ. ಇದು ಹಂತವಾಗಿ ನಡೆಯತಕ್ಕಂಥದ್ದು. ಈಗ ಅವ್ವರು ಹೇಳಿದ್ರು, ಒಂದು ಬೀಜವನ್ನ ನೀವು ಭೂಮಿಯ ಸಂಪರ್ಕಕ್ಕೆ ತಂದ್ರೆ ಭೂಮಿಯಲ್ಲಿ ಇರತಕ್ಕಂಥ ತೇವಾಂಶವನ್ನ ತಗೊಂಡದು ಹೊರ ಕವಚವನ್ನ ಬಿಡ್ಸುತ್ತೆ. ನಂತರದಲ್ಲಿ ಎಷ್ಟು ಕಷ್ಟಪಡುತ್ತಾರೆ ಯೋಚನೆ ಮಾಡಿದ್ದೀರಾ? ನಮ್ಮ ಹೆಣ್ಮಕ್ಳು ಏನಾದ್ರೂ ಕಷ್ಟಪಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಗರ್ಭಸ್ಥ ಸ್ತ್ರೀ ಆಯ್ತು ಅಂತ ಹೇಳಿದ ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ. ಅದನ್ನ ಯೋಚನೆ ಮಾಡ್ಬೇಕು. ಇದನ್ನೇ ಜೀವ ಸತ್ವವನ್ನ ತಿಳ್ಕೊಳ್ಬೇಕಾಗಿರೋದು. ಒಂದು ಬೀಜವನ್ನ ಭೂಮಿ ಒಳಗಡೆ ಹಾಕಿದ್ರೆ ಅದು ಎಷ್ಟು ಕಷ್ಟಪಡುತ್ತೀರಿ ಪಾಪ.
ನೀರನ್ನ ತಗೊಳುತ್ತೆ, ಹೊರ ಕವಚವನ್ನ ಬಿಡುತ್ತೆ, ಮೊಳಕೆ ಬರುತ್ತೆ, ಮೇಲಕ್ಕೆ ಬರಕ್ಕೆ ಎಷ್ಟು ಕಷ್ಟಪಡುತ್ತೆ ನೋಡಿದೀವ? ನೋಡಿಲ್ಲ, ನಾವು ನೋಡಕ್ ಹೋಗಲ್ಲ. ಆಮೇಲೆ ಮೇಲಕ್ಕೆ ಬಂದ್ಮೇಲೆ ಓ ನಾನು ಹುಟ್ಟಾಕಿದ ಗಿಡ ಬೆಳೀತಾ ಇದೆ ಅಂತ ಹೇಳ್ತೀವಿ. ಹಾಗೆ ಇದು ಪ್ರಕೃತಿಯಲ್ಲಿ ನಡೆಯತಕ್ಕಂಥದ್ದು. ನಿಜವಾಗಿ ನಾವೆಲ್ಲರೂ ಕೂಡ ಅರ್ಥೈಸ್ಕೊಳ್ಬೇಕಾಗಿರತಕ್ಕಂಥದ್ದು. ಈಗ ಅದಕ್ಕೆ ಹೇಳ್ತೇನೆ, ಇದೆಲ್ಲ ನಿಮ್ಗೆ ಸ್ಯಾಂಪಲ್, ಇವೆಲ್ಲ ಏನೇನಿದೆ ಅಂತ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ. ಅಂದ್ರೆ ಶಟಸ್ಥಲದಲ್ಲಿ ನಾನು ಸಾಧನಾ ಹಂತಗಳಷ್ಟೇ, ಸಾಧನಾ ಹಂತಗಳು ಒಂದರಲ್ಲಿ ಇಷ್ಟು. ಒಂದೇ ಸರಿ ನಾನು ಈಗ ನಾವೇನ್ ಮಾಡ್ತೀವಿ, ಮಗು ಸ್ವಲ್ಪ 3 ವರ್ಷದ ಆಯ್ತು ಅಂತ ಹೇಳಿದ್ರೆ ಅಂಗನವಾಡಿಗೆ ಕಳಿಸ್ತೀವಿ. ಅಂಗನವಾಡಿಗೆ ಕಳಿಸಿ ನಂತರದಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಹಿಂಗೆ ಅದ್ರ ಇಯತ್ತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಒಂದೇ ಮಗು ಬೇರೆ ಬೇರೆ ಹೋಗಿ ಇಂಜಿನಿಯರ್ ಆಗ್ತಾನೆ, ಡಾಕ್ಟರ್ ಆಗ್ತಾರೆ, ಇನ್ನೊಂದು ಆಗ್ತಾರೆ. ಇಲ್ಲಿರೋದು ಒಂದೇ ಮಗು, ಹೌದಾ? ಈ ಮಗುವೇ 1ನೇ ಇಯತ್ತಿಂದ ಕೊನೆಗೆ ಅಲ್ಲಿವರೆಗೂ ಹೋಗಿ ಒಂದು ಉನ್ನತ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ಹಾಗೆ ಒಂದೇ ಲಿಂಗ ವಿಕಾಸ ಹಾಕೋತಾ ಬೇರೆ ಬೇರೆ ಹೆಸರುಗಳನ್ನು ತಗೊಳುತ್ತಲ್ಲ, ಬೇರೆ ಬೇರೆ ಘಟ್ಟಗಳನ್ನ ತಲುಪುತ್ತಲ್ಲ, ಅದಕ್ಕೆ ಇದು ಶಟಸ್ಥಲಗಳು ಅಂತ ಹೇಳ್ತಾರೆ. 6 ಸ್ಥಳಗಳು. ಒಂದೊಂದರಲ್ಲಿ ಕೂಡ ನಾವೇನ್ ಮಾಡ್ಬೇಕು, ಹಂತದಲ್ಲಿ ನಾನು ನಡಿಬೇಕು. ಅದ್ ನಡಿಲಿಕ್ಕೆ ಏನ್ ಮಾಡ್ಬೇಕು ನಾನಂದ್ರೆ ಸಾಕಷ್ಟು ಕಷ್ಟಪಡ್ಬೇಕು. ಸುಮ್ಮನೆ ಮಾಡ್ಲಿಕ್ಕೆ ಬರೋದಿಲ್ಲ ಅದು, ಹೌದಲ್ಲ? ಒಂದೇ ಇದ್ದ ವಸ್ತು ನೆನ್ನೆ ದಿವಸ ಹೇಳಿದ್ನಲ್ಲ, ಈಗೆಲ್ಲ ಹೇಳ್ತಾ ಇದ್ದಾರೆ, ಇಷ್ಟೊಂದೆಲ್ಲ ಹೇಳ್ತಿದ್ದಾರೆ. ಹೆಂಗೆ ನಾನು ಅರ್ಥ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ಒಂದು ಹಡಪದ ಅಪ್ಪಣ್ಣವರ ಒಂದು ವಚನ ಇದೆ. ಅದರಲ್ಲಿ ಎಲ್ಲವನ್ನು ಕೂಡ ಇಂದ್ರಿಯಗಳಂತಂದ್ರು, ಹೌದಾ? 36 ತತ್ವಗಳಂತ ಹೇಳಿದ್ರು, ಕರಣಗಳಂತ ಹೇಳಿದ್ರು. ಯಾವ್ದನ್ನು ಪಾಲಿಸ್ಬೇಕು ನಾವು? ಅದಕ್ಕೆ ಒಂದು ವಚನದಲ್ಲಿ ಸ್ಪಷ್ಟೀಕರಣ ಸಿಗುತ್ತೆ ನನ್ನ ದೃಷ್ಟಿಯಲ್ಲಿ. ಅದನ್ನ ನಿಮ್ಗೆ ಹೇಳ್ತೇನೆ ನೋಡಿ. ಹೇಳ್ತಾರೆ, ಅಖಂಡ ಗೋಳಕಾಕಾರವಾಗಿದ್ದ ಮಹಾಲಿಂಗವು ಅಂಗವಿಡಿದಲ್ಲಿ ಪ್ರಾಣಲಿಂಗವೆಂದು, ಇಷ್ಟಲಿಂಗವೆಂದು, ಇವೆರಡರ ಸಂಘಟ್ಟ ಭಾವಲಿಂಗವೆಂದು. ಅಂಗವ ಕುರಿತು ಎಷ್ಟಾದ್ ನಾನು ಏನ್ ಹೇಳಿದ್ದೆ ನೆನ್ನೆ ದಿವಸ, ಇವತ್ತು ಹೇಳಿದ್ರು. ಅಂಗವ ಕುರಿತು 3 ತೆರನಾಯ್ತು. ಯಾವ್ದು? ಮೇಲಿಂದ ಬರ್ಬೇಕು. ಎಸ್, ಭಾವ ನೋಡ್ದ ಹೆಂಗಿದ್ದಾರೆ? ಭಾವ ಅವ್ರು ಜಾಸ್ತಿ ಇರ್ಲೇ ಇಲ್ಲ, ಹೇಳ್ತಾ ಇದ್ದಾರೆ. ಭಾವ, ಪ್ರಾಣ, ಇಷ್ಟ. ಅಂಗವ ಕುರಿತು 3 ಆಯ್ತು ಲಿಂಗ. ಆಮೇಲೆ ಮುಂದಕ್ಕೆ ಹೋಗ್ತಾರೆ, ಆಚಾರಾದಿ ಮಹಾಲಿಂಗ ಕುರಿತು, ಇಂದ್ರಿಯವ ಕುರಿತು 6 ತೆರನಾಯ್ತು. ಆಚಾರಾದಿ ಮಹಾಲಿಂಗ, ಆಚಾರ ಮೊದಲುಗೊಂಡು ಮಹಾಲಿಂಗ ಕಡೆ. ಆಚಾರ ಲಿಂಗ ಅಂದ್ರೆ ನಾನೇನ್ ಹೇಳಿದ್ದೆ, ಭಾವಲಿಂಗ, ಮಹಾಲಿಂಗ, ಪ್ರಸಾದ ಲಿಂಗ ಆಗತ್ತೆ, ಹೌದಾ? ಆಮೇಲೆ ತಿರ್ಗಾ ಪ್ರಾಣಲಿಂಗ ಬಂದು ಜಂಗಮಲಿಂಗ, ಶಿವಲಿಂಗ ಆಗತ್ತೆ. ಆಮೇಲೆ ಇಷ್ಟಲಿಂಗ ಬಂದು ಗುರುಲಿಂಗ, ಆಚಾರಲಿಂಗ. ಆಚಾರಾದಿ ಮಹಾಲಿಂಗದಿಂದ ಎಷ್ಟಾಯ್ತು? 6. ಇದು ಇಂದ್ರಿಯಕ್ಕೆ ಸಂಬಂಧಪಟ್ಟಂಗೆ ಆಗಿರತಕ್ಕಂಥ ವಿಕಾಸ. ಅಂಗವ ಕುರಿತು 3 ತೆರನಾಯ್ತು, ಇಂದ್ರಿಯವ ಕುರಿತು 6 ತೆರನಾಯ್ತು. 2 ನಿಮ್ಗೆ ಅರ್ಥ ಆಯ್ತು. ಮುಂದಕ್ಕೆ ತತ್ವವ ಕುರಿತು 36 ತೆರನಾಯ್ತು. ತತ್ವಕ್ಕೆ ಸಂಬಂಧಪಟ್ಟಂಗೆ 36 ತೆರ. ಯಾವುದು 36? ನೆನ್ನೆ ಹೇಳಿದ್ದೀನಿ. ಕರ್ಮೇಂದ್ರಿಯ, ಇಲ್ಲಿ ಮೇಲಿಂದ ಬರ್ಬೇಕು. ಅಂತಃಕರಣಗಳು, ವಾಯುವಿಂದ್ರಿಯಗಳು, ಜ್ಞಾನೇಂದ್ರಿಯಗಳು, ವಿಷಯೇಂದ್ರಿಯಗಳು, ಕರ್ಮೇಂದ್ರಿಯಗಳು. ಮೇಲಿಂದ ಬರ್ತಾ ಇದ್ದೇನೆ ನಾನು. ಅಂದ್ರೆ ಇದು ಪ್ರವೃತ್ತಿ ಮಾರ್ಗದಲ್ಲಿ ಮೂಲದಿಂದ ನನ್ನ ವಿಕಾಸ ಹಾಕೋದು ಬಂದಿರೋದು, ಹೌದಲ್ಲ? ಎಷ್ಟಾಯ್ತು? 25. 5 ಸಾಧಾಕ್ಯಗಳು, ಕಲೆಗಳು, 1 ಶಿವತತ್ವ. ಎಷ್ಟಾಯ್ತು? ಇದು 36 ತತ್ವ. ಏನಿದು? ಅಂಗವ ಕುರಿತು 3 ತೆರನಾಯ್ತು, ಆಚಾರಾದಿ ಇಂದ್ರಿಯವ ಕುರಿತು 6 ತೆರನಾಯ್ತು, ತತ್ವವ ಕುರಿತು 36 ತೆರನಾಯ್ತು, ಸ್ಥಳವ ಕುರಿತು 101 ತೆರನಾಯಿತು. ಸ್ಥಳಕಟ್ಟಿನ ಮೇಲೆ ನಾನು ಹೇಳಿದ್ನಲ್ಲ ಸ್ಥಳಗಳಂತ, ಆ ಸ್ಥಳಕಟ್ಟಿನ ಮೇಲೆ ಹೋದ್ರೆ 101 ವಿಕಾಸವನ್ನ ನಾನು ಕಾಣ್ತೇನೆ. ಆಮೇಲೆ ಕರಣವ ಕುರಿತು, ಕರಣ ಅಂತಃಕರಣ ಅಂದ್ರೆ ಭಾವದಲ್ಲಿ ಮಾಡ್ಲಿಕ್ಕೆ ಕರಣವ ಕುರಿತು 216 ತೆರನಾಯಿತು. ಅದಕ್ಕೆ 216 ಅಂದ್ರೆ ನೋಡಿ, ಸದಾಕಾಲ ನಾನು ಇಷ್ಟಲಿಂಗವನ್ನು ಇಟ್ಕೊಂಡು ನಾನು ನಿರೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹೌದಾ? ನಾ ಎಲ್ಲೋ ಹೋಗಿರ್ತೀವಿ, ಬೆಳಗ್ಗೆ ಪೂಜೆ ಮಾಡ್ಕೊಂಡು ಹೋಗಿರ್ತೀವಿ, ಆಚೆ ಅದನ್ನೇ ಅಂದ್ರೆ ಮಂತ್ರದ ಅನುಸಂಧಾನವನ್ನ ಮಾಡ್ತಿರ್ಬೇಕಲ್ಲಿ. ಅರ್ಥ ಆಯ್ತಲ್ಲ? ಅದಕ್ಕಲ್ಲಿ ಹೇಳ್ತಾರೆ, ಕರಣವ ಕುರಿತು ಸದಾಕಾಲ ಪರಮಾತ್ಮನ ನಾಮಸ್ಮರಣೆಯನ್ನು, ಏನೋ ಕಷ್ಟ ಬರ್ಲಿ ಸುಖ ಬರ್ಲಿ, ಸದಾಕಾಲ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಿರ್ಬೇಕದು. ಕರಣವ ಕುರಿತು 216 ತೆರನಾಯಿತು. ಅದಕ್ಕೆ ಹೇಳಿದ್ರು, ಇಂತಿ ಪಸರಿಸಿದ ಬ್ರಹ್ಮವೇ, ಪರಬ್ರಹ್ಮವೇ ಏಕಮಯವಾಗಿ ನಿಂದುದಕ್ಕೆ ದೃಷ್ಟ. ಏನ್ ಹೇಳ್ತಾರೆ? ಲಿಂಗ ಮಧ್ಯೆ ಜಗತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ಲಿಂಗಹ್ಯಾತ್ ಪರಂ ನಾಸ್ತಿ ತಸ್ಮಾತ್ ಲಿಂಗಂ ಪ್ರಪೂಜಯೇ. ಇದಕ್ಕೆ ಇಷ್ಟೆಲ್ಲ ಹೇಳ್ತಿ ಅಪ್ಪಣ್ಣ ಪ್ರಿಯ ಕೂಡಲ ಚನ್ನಬಸವಣ್ಣ, ಈ ಲಿಂಗ ನೀನಲ್ಲ,
ಏನ್ ಹೇಳ್ತಾರೆ ಗುರು, ಈ ಲಿಂಗ ನಿನ್ನಂಗಾಗಲ್ ಆಲಿಂಗನವಾಗಲಿಕ್ಕೆ ನೀ ಲಿಂಗ ನಿನ್ನ ಮೈಲಿಂಗವೆಂದೆ ನೋಡು ಕೀಲಿಸಿದ ಗುರುವೆ ಕೃಪೆಯಾಗು ಅಂತ ಹೇಳಿದ್ರಲ್ಲ. ನೀನೇ ಲಿಂಗ ಇದೆಯಪ್ಪ, ಕೂತ್ಕೊಂಡಿದ್ದೀನಿ ನೋಡ್ರಿ. ಇದು 1 2 3 4 5 6 ಹೋಯ್ತು ಜಲಹರಿ. ಇದು ನಾನೇ ಲಿಂಗ ತಾನೆ, ಇದನ್ನೇ ತೋರಿಸಿದ್ದು. ಇದು ಕಂತೆ ಕಟ್ಟು ಕೊಟ್ರು ನಮಗೆ. ನಾನೇ ಲಿಂಗದ ಪ್ರತಿಸ್ವರೂಪ ಇದ್ದೀನಲ್ವಾ. ಅದಕ್ಕೆ ಹೇಳಿದ್ರು ನೀನೇ ಲಿಂಗ, ನೀನೇ ಲಿಂಗ. ಲಿಂಗವ ಪೂಜಿಸಿ ಲಿಂಗವಂತನಾಗಬೇಕು ನೀನು. ಶಿವನಾಗಿ ಶಿವನಾಗು, ಅಂದ್ರೆ ಶಿವನ ಪೂಜಿಸಿ ಶಿವನಾಗಬೇಕು. ತನುವನ್ನ ಪೂಜಿಸಿ ನಾನು ಲಿಂಗವಾಗಿ ಲಿಂಗವನ್ನ ಪೂಜಿಸ್ಬೇಕಂತ ಹೇಳಿ, ಹೌದಲ್ಲ. ಹಾಗೆ ಇಷ್ಟೆಲ್ಲ ತಗೊಂಡು ಏನ್ ಮಾಡಿದ್ರು, ಇದೆಲ್ಲ ಲಿಂಗವೇ ನೀನಲ್ಲ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ, ಮಾಂ ತ್ರಾಹಿ ಕರುಣಾಕರನೇ, ಇದು ನೀನೇ ಲಿಂಗ. ಇದನ್ನೆಲ್ಲ ತಿಳ್ಕೊ. ಏನ್ ಸಾಧನೆ ಮಾಡ್ಬೇಕು ಅದನ್ನ ಮಾತ್ರ ಆಚರಿಸು. ನಿನ್ನ ಅಂತರಂಗದಲ್ಲಿ ಕೆಲವೊಂದು ಬದಲಾವಣೆ ಆಗುತ್ತೆ. ಈ ಎಲ್ಲರದು ಮನಸ್ಸು ನಿನ್ನೆಯಿಂದ ಪಾಠ ಇವತ್ತು ಬೆಳಿಗ್ಗೆಯಿಂದ ಕೇಳೋವರೆಗೂ ಸ್ವಲ್ಪ ಮನಸ್ಸು ಪರಿವರ್ತನೆ ಆಗಿರ್ಬೇಕಲ್ವಾ. ಏನೋ ಇತ್ತು, ಈಗ ಏನೋ ಒಂಚೂರು ಗೊತ್ತಾಗ್ತಿದೆ ಅಂತ ಅನ್ಸಿರ್ಬೇಕಲ್ವಾ. ಎಲ್ಲಾರ್ಗು ಅನ್ಸಿರ್ಬೇಕಲ್ವಾ? ಇಲ್ಲ ಏನಿಲ್ವಾ? ಏನ್ ಪರಿಣಾಮ ಆಗೇ ಇಲ್ವಾ? ಆಗಿದೆ ಅಲ್ವಾ? ಸರಿ, ಅಲ್ಲಿ ಹೇಳ್ತಾರೆ ಇಲ್ಲಿ ಅಂದ್ರೆ ಪರಿಣಾಮ ಆಯ್ತಲ್ಲ, ಅದನ್ನ ಜಾರಿಗೆ ತರ್ಬೇಕಂತ ಹೇಳ್ತಾರೆ. ಹೀಗೆ ಈ ವಚನವನ್ನ ನೋಡಿದಾಗ ನಮ್ಗೆ ಹೆಂಗಿತ್ತು, ನಿನ್ನೆ ದಿವಸ ನಾವು ನೋಡಿದ್ವಿ. ಶಿವ ತನ್ನ ವಿನೋದಕ್ಕೆ ರಚಿಸಿದನು ಅನಂತ ವಿಶ್ವವನ್ನು. ರಚಿಸಿದವನು ವಿಶ್ವಕ್ಕೆ ಹೊರಗಾಗಿರ್ತಾನೆ? ಇಲ್ಲ. ಏನಾದನು? ವಿಶ್ವಮಯ ತಾನಾದನು. ವಿಶ್ವಮಯ ತಾನಾದಡೆ ವಿಶ್ವದ ಉತ್ಪತ್ತಿ ಸ್ಥಿತಿ ತನ ಅವನಿಗಿದೆಯೇನು? ಇಲ್ಲ. ಹೇಳಿದ್ರು, ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯಾಕೆ ಉತ್ಪತ್ತಿ ಅಜಾತನಾಗಿ ಅವನಿಗೆ ಉತ್ಪತ್ತಿ ಇಲ್ಲ. ಆಮೇಲೆ ಕರ್ಮರಹಿತನಾಗಿ ಅವನಿಗೆ ಸ್ಥಿತಿ ಒಳಗಲ್ಲ. ಮರಣರಹಿತನಾಗಿ ಅವನಿಗೆ ಲಯವೂ ಇಲ್ಲ. ಅದಕ್ಕೆ ವಿಶ್ವಮಯ ತಾನಾದನು. ಹೆಂಗಂತ ಹೇಳಿದ್ರೆ, ತಾನಲ್ಲದೆ ಈ ತ್ರಿವಿಧಗಳಿಗೆ ತಾನಲ್ಲದೆ ದೂರಸ್ಥನಲ್ಲ, ಅವನಿಂದ ನಡೆಯಂಗೆ ಇಲ್ಲ. ಹೌದಲ್ವಾ? ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಈ ವಚನಗಳು ಬೇಡವಾ ನಮ್ಗೆ? ಓದ್ಬೇಕು, ಹೌದು ತಾನೆ? ವಚನಗಳನ್ನು ಓದೋದನ್ನ ಕಲ್ತ್ಕೊಳ್ರಿ. ಹೀಗೆ ಎಲ್ಲ ಎಲ್ಲ ಆಯ್ತು. ಈಗ ನಾನೇನಂದ್ರೆ, ಈಗ ಅವ್ವಾರು ಹೇಳಿದ್ರು, ಅದಕ್ಕೆ ನಂತರದಲ್ಲಿ ನಾ ಹೇಳೋದು 101 ಸ್ಥಳಕ್ಕೆ ನಾನು ಹೋಗ್ತೇನೆ. ಈಗ ಲಿಂಗ ಕುರಿತು ಎಲ್ಲ ನಿಮಗೆ ಗೊತ್ತಾಯ್ತು. ಈಗ ಎಷ್ಟೊಂದು ವಿಚಾರಗಳು ಗೊತ್ತಾಯ್ತು. ಇನ್ನ ಈ ಏಕೋತ್ತರ ಸ್ಥಳ ಅಂದ್ರೆ ಸ್ಥಳ ಕಟ್ಟಿನ ಮೇಲೆ, ಸ್ಥಳ ಅಂದ್ರೆ ಏನು, ಸ್ಥಳಗಳಂದ್ರೆ ಏನು, ಸ್ಥಳ ಮಾತ್ರ ನಾನು ಹೇಳ್ತಿರೋದು 101 ಸ್ಥಳಗಳು ಮಾತ್ರ. ಅದು ಹೇಗ್ ಬಂತಂದ ವಚನ ಆಧಾರ ಅಷ್ಟೇ. ಸ್ಥಳ ಅಂತ ಹೇಳಿದ್ರೆ, ಸ್ಥ ಅಂದ್ರೆ ಸದಾಕಾಲ, ಲಯವಾಗದೆ ಇರತಕ್ಕಂಥದ್ದು, ದಟ್ ವಿಚ್ ಎಕ್ಸಿಸ್ಟ್ ಅಂತ. ಯಾವುದು ಸದಾಕಾಲ ಇರುತ್ತೆ, ಯಾರು ಏನೇ ಮಾಡಿದ್ರು ತಾನು ಮಾತ್ರ ನಾಶ ಆಗೋದೇ ಇಲ್ಲ. ಅದಕ್ಕೆ ಏನ್ ಹೇಳ್ತಾರೆ? ಸ್ಥಳ ಅಂತ ಹೇಳ್ತಾರೆ. ಸದಾಕಾಲ, ಲಯವಾಗದೆ ಇರತಕ್ಕಂಥದ್ದು ಸ್ಥಳ. ಅರ್ಥ ಆಯ್ತಲ್ಲ? ಸ್ಥಳ. ಇದ್ರ ಮೇಲೆ ಯಾವ್ದು ನಾನು ಹೋಗ್ಬೇಕನ್ನೋದು ನಾನು ಒಂದೊಂದಾಗಿ ಹೇಳ್ಕೊಡ್ತೇನೆ. ಈಗ ನಾನೆಲ್ಲ ನೋಡಿದಾಗ ಏನಾಯ್ತು, ಪರಮಾತ್ಮನ ಸೃಷ್ಟಿ ಆಯ್ತು. ಸೃಷ್ಟಿಯಾಗಿ ಎಲ್ಲವನ್ನೂ ನಾನು ಕಲ್ತ್ಕೊಂಡೆ. ಈಗ ನಾನು 101 ಸ್ಥಳಕ್ಕೆ ಎಷ್ಟೊಂದು ಹೇಳಿದೆ ನಾನು. 3 ಅಂಗ ಅಂತ ಹೇಳಿದೆ, 6 ಲಿಂಗ ಅಂತ ಹೇಳಿದೆ, ಆಮೇಲೆ ತಿರ್ಗ ತತ್ವ 36 ಅಂತ ಹೇಳಿದೆ, 101 ಸ್ಥಳ ಅಂದೆ, 216 ಕರಣಗಳಂತ ಎಲ್ಲ ಹೇಳಿದ್ರೆ 101 ಯಾಕಪ್ಪ ಬೇಕಪ್ಪ ಅಂತ ಹೇಳಿದ್ರೆ, 101 ಸ್ಥಳಗಳನ್ನ ನಾನು ಆಚರಿಸಿದರೆ, ಅರ್ಥೈಸ್ಕೊಂಡು ಆಚರಿಸಿದರೆ, ಅನುಭಾವಿಕ ನೆಲೆಯಲ್ಲಿ ಅನುಭವವನ್ನ ಏನೇನು ಪಡ್ಕೊಳ್ಬಹುದು ನಾವು ಪ್ರತಿ ಹಂತದಲ್ಲಿ ಕೂಡ, ಏನೇನು ಪ್ರೋಗ್ರೆಸಿವ್ ಅಂತ ಹೇಳ್ತಾರಲ್ಲ, ವಿಕಾಸ ರೂಪದಲ್ಲಿ ನಾನೇನು ಅಂತರಂಗದಲ್ಲಿ ನನ್ನ ಬದಲಾವಣೆ ಆಗತ್ತೆ, ನನ್ನ ಜೀವನದಲ್ಲಿ ಬದಲಾವಣೆ ಆಗತ್ತೆ ಅನ್ನೋ ಒಂದು ರಹಸ್ಯವನ್ನ ತೋರಿಸ್ತಕ್ಕಂಥದ್ದು ಈ 101 ಸ್ಥಳ. ಅರ್ಥ ಆಗ್ತಿದ್ಯಾ? ರಹಸ್ಯವನ್ನ ಭೇದಿಸೋದಂತ ಹೇಳ್ತಾರಲ್ಲ, ಆ ರಹಸ್ಯವನ್ನ ಭೇದಿಸಿ ನಾನು ಚಕ್ರಗಳನ್ನ ಹೇಳಿದ್ರು ಬೆಳಗ್ಗೆ, ಚಕ್ರಗಳನ್ನ ಯಾವ ರೀತಿ ಭೇದಿಸ್ಬೇಕು, ಯಾವ ರೀತಿ ಎಲ್ಲಿ ಏನೇನು ಬೀಜಾಕ್ಷರಗಳನ್ನ ಕೊಟ್ರು. ಬೀಜಾಕ್ಷರಗಳು ನಕಾರ, ಮಕಾರ, ಶಿಕಾರ, ವಾಕಾರ, ಯಕಾರ, ಓಂಕಾರ. ಅಲ್ಲಿ ನಂತರದಲ್ಲಿ ಅಲ್ಲಿಂದ ಬಂದದ್ದು, ಅಲ್ಲಿ ಅಣುಚಕ್ರದಿಂದ ಬಂದದ್ದು, ಅಲ್ಲಿಂದ ಸರ್ವಶೂನ್ಯ ನಿರಾಲಂಬ, ಅಲ್ಲಿಂದ ನಿರಂಜನ, ಹೃಕಾರ ಪ್ರಣವ ನಿನ್ನೆ ಮಾತಾಡಿದ್ವಿ. ಆಮೇಲೆ ಬಂದಿದ್ದು ಕ್ಷಕಾರ ಪ್ರಣವ, ಅಲ್ಲಿಂದ ಬಂದಿದ್ದು ಬಕಾರ, ಬಕಾರ ಆದ್ಮೇಲೆ ಓಂಕಾರ, ಯಕಾರ, ವಾಕಾರ, ಶಿಕಾರ, ಮಕಾರ, ನಕಾರ, ಮೇಲಿಂದ ಬಂದಿದ್ದು ಪ್ರವೃತ್ತಿ ಮಾರ್ಗ. ನಾನೀಗ ಸಾಧನೆ ಮಾಡಿ ಭಕ್ತಿಯನ್ನ ಹಿಡಿದು ಉದ್ವಕ್ ಹೋಗ್ಬೇಕಂದ್ರೆ ನಿವೃತ್ತಿ ಮಾಡ್ಕೊಳ್ಬೇಕು. ಅವ್ರು ನಿವೃತ್ತಿ ಆಗಿದಾರೆ ಕೆಲಸದಿಂದ ಅಂತಂದ್ರೇನು, ಈಗ ಏನ್ ಅವ್ರು ಆಗಿದ್ರಲ್ಲ ಅದು ಇಲ್ಲ ಇವಾಗ ಅಂತ. ಹೌದಾ? ಅಂದ್ರೆ ಏನು ನಾನು ಪಡ್ಕೊಂಡಿದ್ದೆ ಅದನ್ನೆಲ್ಲ ನಾನು ಮೈನಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಭಾವ. ಹಂಗೆ ನಿವೃತ್ತಿ ಮಾಡ್ಕೊಂಡು ಹೋಗುವಂಥದ್ದು. ಹೀಗೆ ನಿವೃತ್ತಿ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಹೇಳ್ತಾರೆ, ಅದು ಮೂಲ ರಹಸ್ಯ. ಈ 101 ಸ್ಥಳವನ್ನ ನಾನು ಆಚರಿಸಿದಾಗ ಅಲ್ಲಿ ಏನು ರಹಸ್ಯ ಇದೆ, ನಾನು ಏನನ್ನ ಭೇದಿಸ್ಬೇಕು, ಏನನ್ನ ಭೇದಿಸಿದರೆ ಆ ಸ್ಥಳವನ್ನ ನಾನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸತಕ್ಕಂಥದ್ದು ಒಂದು ಗೋಪ್ಯತೆ ಈ 101 ಸ್ಥಳದಲ್ಲಿದೆ. ಇವುಗಳನ್ನ ಆಚರಿಸಿದಾಗ ಮಾತ್ರ ಶಟಸ್ಥಳದ ರಹಸ್ಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಎಲ್ಲ ಒಂದು ಧಾರ್ಮಿಕ ಆಚಾರ ಇರ್ಬೋದು, ಅಥವಾ ತಾತ್ವಿಕವಾಗಿ ಇದನ್ನ ಪಾಲನೆ ಮಾಡೋದಿರ್ಬೋದು, ಅಥವಾ ಸಾಮಾಜಿಕವಾಗಿ ನಾನು ಯಾವ ರೀತಿ ಒಬ್ಬ ಜೊತೆ ಒಡನಾಟ ಆಡ್ಬೇಕು, ವಚನಗಳನ್ನು ಯಾವ ರೀತಿ ನಾನು ಚಿಂತನೆ ಮಾಡ್ಬೇಕು, ಇದನ್ನೆಲ್ಲ ಈ ಸ್ಥಳ ಕಟ್ಟಿನ ಮೇಲೆ ನೀವು ವಚನಗಳನ್ನ ಅರ್ಥೈಸ್ಕೊಂಡ್ರೆ, ಹೆಚ್ಚಿನ ವಚನಗಳಂತೇಳಿ ಏನ್ ಕೊಟ್ಟಿದ್ದಾರೆ ನಮಗೆ, ಹೆಚ್ಚಿನ ವಚನಗಳಂತ ಕೊಟ್ಟಿದಾರಲ್ಲ, ಅದನ್ನೆಲ್ಲವನ್ನು ಕೂಡ ಈ ಸ್ಥಳಕ್ಕೆ ಇದು ಹೋಗುತ್ತೆ ಅಂತ ನೀವು ಹೇಳ್ತೀರ. ಅದಕ್ಕೆ ಲಕ್ಷಣಗಳನ್ನ
ಒಂದೊಂದೇ ಲೈನಲ್ಲಿ ಹೇಳ್ತೀನಿ, ಜಾಸ್ತಿ ಹೇಳಕ್ ಆಗಲ್ಲ, ಯಾಕಂದ್ರೆ ಸಮಯ ಇಲ್ಲ. ಆದ್ರೆ ನಾನು 101 ಸ್ಥಳದನ್ನು ಕೂಡ 101 1 2 ಅಲ್ಲ 101 ಹೇಳ್ಬೇಕು. ನಾನು 101 ಹೇಳಲಿಕ್ಕೆ ನೀವು ಎಷ್ಟು ಅರ್ಥ ಮಾಡ್ಕೊಳ್ತೀರೋ ಅದು ಒಂದೊಂದು ಲೈನಲ್ಲಿ ನಾನು ಹೇಳ್ಕೊತ ಹೋಗ್ತೀನಿ. ಅದಕ್ಕೆ ಹೆಂಗಂತ ಹೇಳಿದ್ರೆ, ಮರದ ಬುಡದಂತೆ ಮೊದಲಿಗೆ ಹೇಳ್ತೀನಿ, ತಾಯಿ ಬೇರು ಚೆನ್ನಾಗಿರ್ಬೇಕು. ಬೇರು ಒಂದು ಬೀಜವನ್ನ ಹುಟ್ಟಾಕಿದ್ರೆ ಮೊದಲು ಬೇರು ಭೂಮಿ ಒಳಗಡೆ ಹೋಗುತ್ತೆ, ನಂತರದಲ್ಲಿ ಕಾಂಡ ಮೇಲೆ ಬರುತ್ತೆ. ಹೌದಾ? ಎಲ್ಲಿವರೆಗೂ ಬೇರು ಗಟ್ಟಿಯಾಗಿರುತ್ತೆ, ಮೇಲಿನ ಮರ ಶಾಖೆ ಪ್ರಶಾಖೆಗಳೆಲ್ಲವೂ ಕೂಡ ಗಟ್ಟಿಯಾಗಿರುತ್ತೆ. ಹೌದಾ? ಅದು ಯಾವ್ದು ಮಳೆ ಬರ್ಲಿ, ಈಗೆಲ್ಲ ಮಳೆ ಎಲ್ಲ ಪ್ರವಾಹ ಎಲ್ಲ ಬಂತಂದ್ರೆ ಮರ ಉರುಳೋದನ್ನ ನೋಡ್ತೀವಿ. ಯಾವಾಗ ಬೇರು ಗಟ್ಟಿಯಾಗಿ ಆಳವಾಗಿ ಭೂಮಿ ಒಳಗಡೆ ಹೋಗುತ್ತೆ, ಅದು ಸ್ಥಿರವಾಗಿ ನಿಲ್ಲುತ್ತೆ. ಹಾಗೆ ಸಾಧನಾ ಪಥದಲ್ಲಿ ನಾನು ಮುನ್ನಡೆಯಲಿಕ್ಕೆ ಬೇಕಾಗಿರತಕ್ಕಂಥದ್ದು ಭಕ್ತ ಸ್ಥಳ, ಭಕ್ತಿ ಬೇಕು. ಭಕ್ತಿಯ ಬೇರು ಅಖಂಡವಾಗಿ ಒಳಗಡೆ ಭೂಮಿ ಒಳಗಡೆ, ಅಂದ್ರೆ ನಾನು ಮಾಡ್ಲೇಬೇಕು, ಈ ಸಾಧನೆಯನ್ನ ಮಾಡಿ ನಾನು ಪರಮಾತ್ಮನ ಮೂಲ ನೆಲೆಯನ್ನ ಕಾಣ್ಬೇಕು, ನಾನು ಅದರ ಸ್ವರೂಪವೇ ಆಗಬೇಕನ್ನೋ ಭಾವ ನನ್ನಲ್ಲಿ ಇದ್ದಾಗ ಮಾತ್ರ ನನ್ನಲ್ಲಿ ಇರತಕ್ಕಂಥ ಆ ಭಾವ ಗಟ್ಟಿ ಆಗ್ಬೇಕು. ಹೆಂಗಂದ್ರೆ ಒಂಥರ ಉತ್ಕಟ ಇಚ್ಛೆ ಇರ್ಬೇಕು. ಹೌದು, ನಾನು ಪಡಿಬೇಕನ್ನೋ ಭಾವ ನನ್ನಲ್ಲಿ ಬಂದಾಗ ಉತ್ಕಟ ಇಚ್ಛೆ, ಅಂದ್ರೆ ಮೂಲ ಬೇರು, ತಾಯಿ ಬೇರು. ಭಕ್ತಿ ತಾಯಿ ಬೇರಾಗತ್ತೆ. ಈ ತಾಯಿ ಬೇರಿನ ಮೂಲಕ ಆ ರೆಂಬೆ ಕೊಂಬೆಗಳೆಲ್ಲ ಬರುತ್ತಲ್ಲ, ಅದಕ್ಕೆ ಮಹೇಶ ಅಂತ ಹೇಳ್ತಾರೆ. ಇದಕ್ಕೆ ನಂತರದಲ್ಲಿ ಅದು ಹೋದಾಗ ತಾನಲ್ಲಿ ಸಾವಧಾನವಾಗಿ ಕೆಲಸ ಮಾಡ್ಬೇಕು, ಅದಕ್ಕೆ ಪ್ರಸಾದಿ ಅಂತ ಹೇಳ್ತಾರೆ. ಆಮೇಲೆ ನಂತರ ಪ್ರಾಣಲಿಂಗಿ ಅಂತ ಹೇಳ್ತಾರೆ, ಪ್ರಾಣಲಿಂಗಿ. ಆಮೇಲೆ ಶರಣ, ಮತ್ತೆ ಅಲ್ಲಿ ಸಮರ್ಪಣಾ ಮನೋಭಾವ, ಶರಣಕ್ಕೆ ಬಂದಾಗ ಸಮರ್ಪಣೆ ಆಗೋಗುತ್ತೆ. ಈಗ ಒಂದು ಬೀಜವನ್ನು ಹುಟ್ಟಾಕಿದ್ರಿ, ಮೇಲೆ ಬಂತು, ಚಿಗುರಾಯ್ತು, ಆಮೇಲೆ ಪ್ರಶಾಖೆಗಳು ಬಂತು, ಶಾಖೆ ಪ್ರಶಾಖೆಗಳು ಬಂದ್ವು, ರೆಂಬೆ ಕೊಂಬೆಗಳು ಬಂದ್ವು. ಅಲ್ಲಿ ಎಷ್ಟೋ ದಿವಸದ ನಂತರ ಒಂದು ಮೊಗ್ಗಾಯ್ತು, ಮೊಗ್ಗು ಹೂವಾಯ್ತು, ಹೂವು ಕಾಯಾಯ್ತು, ಕಾಯಿ ಹಣ್ಣಾಯ್ತು, ಹಣ್ಣು ಆ ಮೂಲ ಮರದಿಂದ ಬೇರ್ಪಡಿಸ್ಬೇಕಾದ್ರೆ ಮೂಲ ಬೀಜದಲ್ಲಿ ಏನ್ ಲಕ್ಷಣ ಇತ್ತೋ ಅದನ್ನೆಲ್ಲ ಪಡ್ಕೊಂಡೆ ತಾನು ಬೇರೆ ಆಗತ್ತೆ. ಹೌದಲ್ಲ? ಇದು ಒಂದು ಬಂತು ಅಂತ ಹೇಳಿದ್ರೆ ತಿರುಗಿ ಇನ್ನು ಅಷ್ಟು ಸಾವಿರ ಹಣ್ಣುಗಳನ್ನು ಕೊಡತಕ್ಕಂಥ ಶಕ್ತಿಯನ್ನ ಪಡ್ಕೊಂಡು ಆ ಮೂಲ ಲಕ್ಷಣವನ್ನ ಪಡ್ಕೊಂಡೆ ಅದು ಆಚೆ ಹೋಗುತ್ತೆ. ಹಾಗೆ ಈ ಕ್ರಿಯೆಗಳೆಲ್ಲ ನಡ್ಕೋತ ಹೋಗುತ್ತೆ. ಇದರ ರಹಸ್ಯವನ್ನೆಲ್ಲ ಶತಸ್ಥಲ ಸಾಧನೆ 101 ಸ್ಥಳಗಳನ್ನ ಆಚರಿಸಿದಾಗ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಮಠದ ಬುಡದಂತಿರತಕ್ಕಂಥದ್ದು. ಹೌದು, ಇಷ್ಟೆಲ್ಲ ಇದೆ ಅಂತ ಹೇಳಿದ್ರೆ ನನಗೆ ಹೇಗ್ ಗೊತ್ತಾಗ್ಬೇಕಪ್ಪ? 101 ಸ್ಥಳಗಳಂತ ಹೇಳಿದ್ರು ಹೇಗಿದೆ ಅಂತ ಹೇಳಿದ್ರೆ, ನಾವು ಒಂದೊಂದೇ ವಚನಗಳನ್ನ ಹುಡುಕೋತ ಹೋದಾಗ ಬಸವಣ್ಣವ್ರ ವಚನ ಸಿಕ್ತು. ಶರಣರು ಆಚರಿಸಿದಾರ ಇದನ್ನ? 36 ತತ್ವ ಗೊತ್ತಾಯ್ತು, 216 ಏನೋ ಸ್ವಲ್ಪ ಗೊತ್ತಾಯ್ತು, ಇದೆಲ್ಲ ಗೊತ್ತಾಗಿದೆ. ಲಿಂಗಗಳೆಲ್ಲ ಹೇಳ್ತಾ ಇದ್ದಾರೆ ಪ್ರತಿಯೊಂದು ವಚನದಲ್ಲಿಯೂ. ಈಗ ಇದೆಲ್ಲ ಆಚರಿಸಿದ್ರ ಅಂತ ಹೇಳಿದ್ರೆ ನೋಡ್ತಿದ್ವಿ. ನಾವು ದೀರ್ಘವಾಗಿ ಹುಡುಕಾಟ ಮಾಡಿದಾಗ ಒಂದು ವಚನ ಸಿಕ್ತು. ಏನ್ ಹೇಳಿದ್ರು? ಪಿಂಡವೇ ಆದಿಯಾಗಿ, ಜ್ಞಾನವೇ ಶೂನ್ಯವಾಗಿ, ಆದಿ ಅಂತ್ಯಗಳೆರಡು ಮಧ್ಯದಲ್ಲಿ ನಿಲ್ಲಲು 101 ಮೇಲೆ ನಿಂದು ಒಂದೇ ನೂರಾಗಿ ನಿಂದ ನೆಲೆ, ಅಲ್ಲಿ 101 101 ಕೂಡಲ ಸಂಗಮ ದೇವ ಸೊಲ್ಲು ಇಲ್ಲ ಅಂತ. ಅಂದ್ರೆ ಪಿಂಡಸ್ಥಲ ಮೊದಲು ಜ್ಞಾನ ಶೂನ್ಯ 101ನೇದು, 1ನೇದು ಪಿಂಡಸ್ಥಲ, 101ನೇದು ಜ್ಞಾನ ಶೂನ್ಯ. ಅಂದ್ರೆ ಪಿಂಡಸ್ಥಲ ಮೊದಲಾಗಿ ಜ್ಞಾನಸ್ಥಲ ಅಂತ್ಯವಾಗಿ. ಇದನ್ನ ಬಸವಣ್ಣನವರು 101 ಎಂಬುದಿಲ್ಲವಾಗಿ ಎಲ್ಲವನ್ನು ಒಂದರೊಳಗಡೆ ಲಯ ಹಾಕೋತ ಬಂತು. ಮೂಲ ಸ್ವರೂಪ ಎಷ್ಟು ಪರಿಶುದ್ಧವಾಗಿತ್ತಲ್ಲ, ಅದೇ ಪರಿಶುದ್ಧತೆಯನ್ನು ಪಡ್ಕೊಂಡು ಒಂದೇ ಆಯ್ತು ಅನ್ನೋದನ್ನ ಈ ವಚನದಲ್ಲಿ ಹೇಳ್ತಾರೆ. ಅಂದ್ರೆ ಬಸವಣ್ಣನವರು 101 ಸ್ಥಳಗಳನ್ನ ಆಚರಿಸಿದ್ರು ಅಂತ ಈ ವಚನದಲ್ಲಿ ನಮಗ್ ಗೊತ್ತಾಗುತ್ತೆ. 101 ನಾವಿನೆಲ್ಲ ನೋಡಿದ್ವಿ, ಅಂಗಸ್ಥಲ ಲಿಂಗಸ್ಥಲ ಅಂತ ಹೇಳಿದ್ವಿ. ಹೌದಾ? ಅಂಗ ಎಷ್ಟು, ಲಿಂಗ ಎಷ್ಟು? 101ರಲ್ಲಿ ಅರ್ಧ ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ? 50 ಅಂಗ ಅಲ್ಲ ಅರ್ಧ ಮಾಡಕ್ ಬರ್ತೈತೇನೋ, ಲಿಂಗ ಅರ್ಧ ಮಾಡಕ್ ಬರುತ್ತೇನೋ? ಇದಕ್ಕೆ ನಮಗ್ ಬೇಕಲ್ಲ. ಇದಕ್ಕೂ ಸುಮ್ನೆ ತಿರ್ಗಾ ಮತ್ತೆ ನೋಡ್ಕೊತ ಹೋಗ್ಬೇಕು ವಚನಗಳನ್ನ ನೋಡ್ಕೊಂಡು ಹೋದಾಗ ನಮಗೆ ಚನ್ನಬಸವಣ್ಣವರು ಒಂದು ವಚನ ಸಿಗುತ್ತೆ. ಏನ್ ಹೇಳ್ತಾರೆ? ಭಕ್ತ ಮಹೇಶ ಪ್ರಸಾದಿ, ಇದು ಸಾಕಾರ 31 ಸ್ಥಳ. ಭಕ್ತ ಮಹೇಶ ಪ್ರಸಾದಿ ಈ 3 ಸ್ಥಳಗಳು. 6 ಸ್ಥಳನೇ ನಾನು ಬಿಟ್ಟು ಏನೋ ಹೇಳಲ್ಲ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ, ಇದಿಷ್ಟನೇ, ಬೇರೆ ಮಾತಾಡಲ್ಲ ನಾನು. ಭಕ್ತ ಮಹೇಶ ಪ್ರಸಾದಿ ಈ 3 ಸ್ಥಳ ಸೇರಿ 31 ಆಗತ್ತೆ. ಇದು ಸಾಕಾರ ರೂಪದಲ್ಲಿ ಆಗತ್ತೆ. ಪ್ರಾಣಲಿಂಗಿ ಶರಣ ಐಕ್ಯ ಇದು ಸೇರಿ 13 ಆಗತ್ತೆ. 31 + 13 ಎಷ್ಟಾಯ್ತು? 44. ಉಳಿದಿದ್ದೆಷ್ಟು? 101ರಲ್ಲಿ 57 ಉಳಿತು. 57ಕ್ಕೆ ಇನ್ನೂ ನೀವು ದೀರ್ಘವಾಗಿ ನೋಡಿದ್ರೆ ಅಲ್ಲಮ ಪ್ರಭುದೇವರ ವಚನದಲ್ಲಿ ಏನ್ ಕೊಡ್ತಾರೆ? 57 ಸ್ಥಳಗಳಿಗೆ 57 ಲಿಂಗಸ್ಥಳಗಳು, ಅಂಗಸ್ಥಳ ಗೊತ್ತಾಯ್ತು 44 ಅಂತ. 57 ಲಿಂಗಸ್ಥಳಗಳಿಗೆ ಡೀಟೇಲ್ಸ್ ಕೊಡ್ತಾರ. ಏನು? ಗುರು, ಲಿಂಗ, ಜಂಗಮ ಅದನ್ನೇ ಕೊಡ್ತಾರೆ. ಎಲ್ಲರೂ ಒಂದೊಂದು ಸ್ಥಳದಲ್ಲಿ ಒಂದೊಂದು ಸ್ಥಳಕ್ಕೂ 9 ಕೊಟ್ಕೊಂಡು ಹೋಗ್ತಾರೆ. ಈ 9 ಅಂದ್ರೆ 9 ಭಕ್ತನಿಗೆ, 9 ಮಹೇಶನಿಗೆ, 9 ಪ್ರಸಾದಿ, 9 ಪ್ರಾಣಲಿಂಗಿ, 9 ಶರಣ, 9 ಐಕ್ಯ. ಎಷ್ಟಾಯ್ತು?
9 ಎಷ್ಟು ಉಳ್ಕೊಂತು? 3 ಉಳ್ಕೊಂತು. ಆ 3ನ್ನ ಗುರುಸ್ಥಳ, ಲಿಂಗಸ್ಥಳ, ಜಂಗಮ ಸ್ಥಳ ಅಂತ ಮಾಡಿ ಅದರಲ್ಲಿ ಪಾದೋದಕ, ದಶವಿಧ ಪಾದೋದಕ ಏಕಾದಶ ಪ್ರಸಾದವನ್ನು ತೋರಿಸ್ತಾರೆ. ಅಂದ್ರೆ ಇನ್ನು 3 ಸ್ಥಳದಲ್ಲಿ ದಶವಿಧ ಪಾದೋದಕ ಏಕಾದಶ ಪ್ರಸಾದ ಅದನ್ನ ಅಲ್ಲಿ ಬೈಫಿಕೇಟ್ ಮಾಡಿ ಅದನ್ನ ತೋರಿಸ್. ಇದೊಂದು ವಿಶೇಷ. ಇನ್ನ ನಾವು ಅಲ್ಲ ಚನ್ನಬಸವಣ್ಣವರ ವಚನ ತಗೊಂಡ್ರೆ, ಚನ್ನಬಸವಣ್ಣವರ ವಚನ ತಗೊಂಡ್ರೆ ಭಕ್ತನಿಗೆ 9 ಭಕ್ತ ಲಿಂಗಸ್ಥಳಗಳು ಹೇಳ್ತಿದ್ದೀನಿ. ಅಂಗಸ್ಥಳ ಚೆನ್ನಾಗಿ ಗೊತ್ತಾಗಿದೆ ನಮ್ಗೀಗ. ಲಿಂಗಸ್ಥಳಗಳಲ್ಲಿ ಭಕ್ತನಿಗೆ 9, ಮಹೇಶನಿಗೆ 9, ಪ್ರಸಾದಿಗೆ 9, ಪ್ರಾಣಲಿಂಗಿಗೆ 12 ಮಾಡ್ತಾರೆ. ಪ್ರಾಣಲಿಂಗಿಗೆ 12, ಶರಣನಿಗೆ 9, ಆಮೇಲೆ ಐಕ್ಯನಿಗೆ 9. ಎಷ್ಟಾಯ್ತು? 57 ಆಯ್ತು. ಅಂದ್ರೆ ಚನ್ನಬಸವಣ್ಣನವರು 57 ಸ್ಥಳಗಳನ್ನ ಈ ರೀತಿ ಕೊಡ್ತಾರೆ. ಅಲ್ಲಮ ಪ್ರಭುದೇವರು ಕೊನೆ 3 ಸ್ಥಳಗಳನ್ನ ಒಂದೊಂದಕ್ಕೂ 9 ಕೊಟ್ಟು 3 ಸ್ಥಳಗಳಿಗೆ ದಶವಿಧ ಪಾದೋದಕ ಏಕಾದಶ ಪ್ರಸಾದದ ವಿಸ್ತಾರವನ್ನ ಕೊಡ್ತಾರೆ. ಇದು ಒಂದು ವಿಶೇಷ ಅಷ್ಟೇ. ಮಿಕ್ಕಿದೆಲ್ಲವೂ ಕೂಡ ಈಗ ನಮ್ಗೆ ಏನ್ ಗೊತ್ತಾಯ್ತು? ಸಾಕಾರ ರೂಪದಲ್ಲಿ ಭಕ್ತ ಮಹೇಶ ಪ್ರಸಾದಿ, ನಿರಾಕಾರ ಸ್ವರೂಪದಲ್ಲಿ ಪ್ರಾಣಲಿಂಗಿ ಶರಣ ಐಕ್ಯ. ಇದಕ್ಕೇನ್ ಹೇಳ್ತಾರೆ? ಭಕ್ತ ಮಹೇಶ ಪ್ರಸಾದಿ ಈ 3 ಕೂಡ ಮಾರ್ಗಕ್ರಿಯೆ ಅಂತ ಹೇಳ್ತಾರೆ. ಅಂದ್ರೆ ಸಾಧನಾ ಪಥದಲ್ಲಿ ಮುನ್ನಡೆಯಲಿಕ್ಕೆ ಈ 3 ಸ್ಥಳದಲ್ಲಿ ಏನೇನು ಹೇಳಿದಾರಲ್ಲ, ಭಕ್ತ ಮಹೇಶ ಪ್ರಸಾದಿ, ಅದ್ರಲ್ಲಿ ಹೇಳಿರ್ತಕ್ಕಂಥ ಪ್ರತಿಯೊಂದು ಕ್ರಿಯೆಗಳನ್ನ, ಪ್ರತಿಯೊಂದು ಆಚರಣೆಗಳನ್ನ ಜಾಜೂ ತಪ್ಪದೆ ನಾನು ಮಾಡ್ಬೇಕು, ಸಾಕಾರವಾಗಿ ನಾನು ಮಾಡ್ಬೇಕು. ಇದರಲ್ಲಿ ಯಾವ ತಪ್ಪನ್ನು ಮಾಡಬಾರ್ದು, ಯಾವುದನ್ನು ಕೂಡ ಬಿಡಬಾರ್ದು. ಗೊತ್ತಾಗ್ಲಿಲ್ಲ ಅಂದ್ರೆ ಮತ್ತೆ ಮತ್ತೆ ಅದನ್ನ ಅಧ್ಯಯನ ಮಾಡಿ ಅದನ್ನ ಪಾಲನೆ ಮಾಡ್ಬೇಕು. ಇದು ಸಾಕಾರ ಆಯ್ತು. ಪ್ರಾಣಲಿಂಗಿ ಶರಣ ಐಕ್ಯ ಏನೈತಲ್ಲ, ತಾನಾಗೆ ತಾನೇ ನಡ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಿ ನಿರಾಕಾರ ಸ್ವರೂಪದಲ್ಲಿ ನಿಮ್ಮ ಅಂತರಂಗಕ್ಕೆ ಅನುಭವ ಬರ್ಲಿಕ್ಕೆ ಪ್ರಾರಂಭ ಆಗತ್ತೆ. ಅನುಭವ, ಆನಂದ, ಸಮರಸ ಬರ್ಲಿಕ್ಕೆ ಪ್ರಾರಂಭ ಆಗತ್ತೆ. ಅದಕ್ಕೆಲ್ಲ ಹೇಳಿದ್ರು ಸಾಕಾರ 3:31. ಈ 3:31 ಹೆಂಗ್ ಬರುತ್ತೆ ಅಂತ ಮುಂದೆ ನೋಡೋಣ, ಆಯ್ತಾ? ಹೀಗೆ ಎಲ್ಲವನ್ನು ಅಂದ್ರೆ ಇಷ್ಟೇ. ಅಂದ್ರೆ ಶರಣರು 101 ಸ್ಥಳಗಳನ್ನ ಆಚರಣೆ ಮಾಡಿದರು ಅಂತ ನಮಗೆ ಈ ವಚನದ ಆಧಾರದ ಮೇಲೆ ಖಾತ್ರಿ ಆಯ್ತು. ಒಪ್ತೀರಾ? ಮುಂದಕ್ಕೆ ಇನ್ನ ಇದು 1ರಲ್ಲಿ 11 ಸ್ಥಳಗಳನ್ನು ಕೂಡ ನಾನು ಸುಮ್ಮನೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಏಕ್ದಮ್ ಸಂಕ್ಷಿಪ್ತ ಅಂದ್ರೆ ಸಂಕ್ಷಿಪ್ತ. ಯಾಕೆ ಅಂತ ಹೇಳಿದ್ರೆ ಇದು ದೊಡ್ಡ ಪಾಠ ರೀ. ನಾವೆಲ್ಲ ಸೇರಿ ಈಗ ನಮ್ಮ ಶರಣರ ನುಡಿಗಣದಲ್ಲಿ ಒಂದೊಂದಕ್ಕೂ ಕೂಡ ನಾವು ಏನ್ ಮಾಡ್ತಿದ್ದೀವಿ ಅಂದ್ರೆ ಲಕ್ಷಣಗಳನ್ನ ಬರ್ಕೊಂಡು ವಚನಗಳನ್ನ 14 ಸಂಪುಟಗಳಲ್ಲೂ ಕೂಡ ಈ ಪಿಂಡಸ್ಥಳ ಅಂತ ಇಟ್ಕೊಳ್ರಿ. ಪಿಂಡಸ್ಥಳದಲ್ಲಿ 14 ಸಂಪುಟದಲ್ಲಿ ಪಿಂಡಸ್ಥಳ ಬಗ್ಗೆ ಯಾವ್ಯಾವ ವಚನಕಾರರು ಏನೇನ್ ಹೇಳ್ತಾರೆ ಅದನ್ನೆಲ್ಲ ಕ್ರೋಢೀಕರಣ ಮಾಡ್ತಾ ಇದೀವಿ. ಕ್ರೋಢೀಕರಣ ಮಾಡಿ ಅದಕ್ಕೆ ಭಾವಾರ್ಥವನ್ನ ನಮ್ಮ ತಿಳಿದಂತೆ ಅದನ್ನ ಬರ್ಕೋತಿದೀವಿ. ಅದೆಲ್ಲ ನೀವು ಓದ್ಬಿಟ್ರಂತೂ ಒಳ್ಳೆ ಪ್ರೊಫೆಸರ್ ಆಗ್ಬಿಡ್ತೀರ. ನಾವು ಇನ್ನೂ ಅದಕ್ಕೆ ಸಮಯ ಬೇಕು. ಅದಕ್ಕಿನ್ನು ನಾವು ಮಾಡ್ಲಿಕ್ಕಿದೆ. ಅದಕ್ಕೆಲ್ಲ ಇನ್ನು ಟೈಪ್ ಆಗಿದೆ. ಇನ್ನು ಕರೆಕ್ಷನ್ ಎಡಿಟ್ ಮಾಡ್ಬೇಕು, ಇನ್ನೊಂದ್ ಸ್ವಲ್ಪ ಸೇರಿಸ್ಬೇಕು. ಇಷ್ಟೆಲ್ಲ ನಡೀತಾ ಇದೆ. ಹೀಗೆ ಈ ಸ್ಥಳದಲ್ಲಿ ಏನಾಯ್ತು? ಒಂದನ್ನ ಅಂಗಸ್ಥಳ, ಲಿಂಗಸ್ಥಳ ಅಂದ್ರು, ಒಂದು ಕ್ರಿಯಾತ್ಮಕವಾಗಿ ಮಾಡತಕ್ಕಂಥದ್ದು, ಇನ್ನೊಂದು ಜ್ಞಾನಾತ್ಮಕವಾಗಿ ಮಾಡೋದು. ಒಂದು ಸಾಕಾರ ಅಂದ್ರು, ಒಂದು ನಿರಾಕಾರ ಅಂದ್ರು, ಒಂದು ಮಾರ್ಗ ಕ್ರಿಯೆ ಅಂದ್ರೆ ಇನ್ನೊಂದು ವೀರ್ಯದ ಕ್ರಿಯೆ ಅಂತ ಹೇಳಿದ್ರು. ಹೌದಾ? ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಪ್ರಪ್ರಥಮ ಬಾರಿಗೆ ನಾನೇನ್ ಹೇಳಿದೆ? ಅಂಗಸ್ಥಳದಲ್ಲಿ ಭಕ್ತಸ್ಥಳದಲ್ಲಿ 15 ಅಂಗಸ್ಥಳಗಳು ಬರುತ್ತೆ. ಲಿಂಗಸ್ಥಳಗಳು ಹೇಳ್ತೀನಿ. ಅಂಗಸ್ಥಳಗಳು ಯಾವ್ಯಾವುದು? ಪಿಂಡಸ್ಥಳ, ಪಿಂಡ ಜ್ಞಾನಸ್ಥಳ, ಸಂಸಾರ ಹೇಯ, ಗುರುಕಾರುಣ್ಯ, ಲಿಂಗಧಾರಣ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಭಕ್ತಸ್ಥಳ, ಉಭಯ, ತ್ರಿವಿಧ ಸಂಪತ್ತು, ಚತುರ್ವಿಧ ಸಾರಾಯ, ಉಪಾಧಿ ಮಾಟ, ನಿರುಪಾಧಿ ಮಾಟ, ಸಹಜ ಮಾಟ. ಅಂದ್ರೆ ಇದನ್ನ 4 ಭಾಗ ಮಾಡ್ತಾರ್ರಿ. ಪಿಂಡಸ್ಥಳ, ಪಿಂಡ ಜ್ಞಾನಸ್ಥಳ, ಸಂಸಾರ ಹೇಯ ಸ್ಥಳ. ಪಿಂಡಸ್ಥಳ ಅಂದ್ರೆ ಏನು? ಈಗ ಹೇಳಿದ್ರಲ್ಲ, ಪಿಂಡಸ್ಥಳ ಉದಕದೊಳಗೆ ಬೈಟಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ನನೆಯೊಳಗಣ ಪರಿಮಳದಂತಿತ್ತು, ಕೂಡಲ ಸಂಗಮ ದೇವರ ನಿಲುವು ಕನ್ನೆಯ ಸ್ನೇಹದಂತಿತ್ತು, ನೆಲದ ಮರೆಯ ನಿಧಾನದಂತೆ, ತಿಲದ ಮರೆಯ ತೈದಂತೆ, ಭಾವದ ಮರೆಯ ಬ್ರಹ್ಮದಂತೆ ಹೇಳ್ತಾರಲ್ಲ. ಇದೆಲ್ಲವೂ ಕೂಡ ಇತ್ತು ಅಷ್ಟೇ ಗೊತ್ತಾಗ್ಬೇಕು ನಿಮಗೆ. ಅದಕ್ಕೆ ಏನ್ ಹೇಳ್ತಾರೆ? ಪಿಂಡಸ್ಥಳ. ಇತ್ತು, ಏನೋ ಸಮಥಿಂಗ್ ಇಸ್ ದೇರ್ ಅಷ್ಟೇ. ಇತ್ತು ಅಂತ ಹೇಳೋಂಥದ್ದು. ಒಂದು ಹೂವಿನಲ್ಲಿ ಪರಿಮಳ ಇದೆ, ಹೌದು. ಆ ಹೂವು ಯಾವುದು, ಆ ಪರಿಮಳ ಯಾವುದು, ಆಮೇಲೆ ಯೋಚನೆ ಮಾಡೋಣ. ಹೌದಾ? ಇದಕ್ಕೇನ್ ಹೇಳ್ತಾರೆ? ಪಿಂಡಸ್ಥಳ. ಪಿಂಡ ಜ್ಞಾನಸ್ಥಳ. ಏನು? ಹಾಲಿನಲ್ಲಿ ತುಪ್ಪ ಇದೆ ಅಂತ ಪ್ರೋಸೆಸ್ ಮಾಡ್ಬೇಕಲ್ಲ. ಹಾಲನ್ನ ನಾನು ಹಂಗೆ ತುಪ್ಪ ತಗೊಳಕ್ ಬರಲ್ಲ. ಕಾಯಿಸ್ಬೇಕು, ಆರಿಸ್ಬೇಕು, ಹೆಪ್ಪಾಕ್ಬೇಕು, ಕಡಿಬೇಕು. ಹೌದಾ? ನಂತರದಲ್ಲಿ ಕಾಯಿಸ್ಬೇಕು, ತುಪ್ಪ ಬರುತ್ತೆ. ಇದೇನಿದೆಯಲ್ಲ, ಇದಕ್ಕೆ ಪಿಂಡ ಜ್ಞಾನ ಅಂತಾರೆ. ಅದನ್ನ ಪ್ರೊಸೆಸ್ ಮಾಡಿ ನಾನೇನು ಅದನ್ನ ಸಂಸ್ಕರಣೆಯನ್ನ ಮಾಡಿ ಅದರ ಮೂಲ ನೆಲೆಯನ್ನು ತಿಳ್ಕೊಳ್ತೀನಿ. ಅದಕ್ಕೆ ಪಿಂಡ ಜ್ಞಾನ ಅಂತ ಹೇಳ್ತಾರೆ. ಪಿಂಡಸ್ಥಳ ಸಮಥಿಂಗ್ ಏನೋ ಇದೆ ಅಷ್ಟೇ. ಇದು ಏನಿದೆ ಅಂತ ತಿಳ್ಕೊಳ್ಳುವಂಥದ್ದು ಪಿಂಡ ಜ್ಞಾನ ಸ್ಥಳ. ಎಷ್ಟು ತಿಳ್ಕೊಂಡ್ಬಿಟ್ನಪ್ಪ, ನನಗೆ ಎಷ್ಟೊಂದು ವಿಚಾರಗಳು ಗೊತ್ತಾಯ್ತು. ಗೊತ್ತಾದ್ಮೇಲೆ ಏನಾಯ್ತು? ನಾನೇನ್ ಮಾಡ್ತಾ ಇದ್ದೀನಿ? ಈ ಶರೀರ ಇಟ್ಕೊಂಡು ಹೊರಗಿನ ಪ್ರಪಂಚದಲ್ಲಿ ನನ್ನನ್ನು ತೊಡಗಿಸ್ಕೊಂಡ್ಬಿಟ್ಟಿದ್ದೀನಿ.
ಸಾಧನೆ ಮಾಡ್ಬೇಕಾಗಿತ್ತು ಲಿಂಗವಂತನಾಗಿ. ಮಾಡ್ತಿದ್ದೀನ ಲಿಂಗ ಪೂಜೆ ಒನ್ ಟೈಮ್ ಏನೋ ಬೇಕು ಬೇಡತನ ಮಾಡ್ಬಿಟ್ಟಿದ್ದೀನಿ, ಆದ್ರೆ ಇನ್ನು ನಾನು ಸಾಧನೆಗೆ ತೊಡಗಿಲ್ಲ. ತೊಡಗ್ಬೇಕಲ್ಲ, ಸತ್ಯ ಗೊತ್ತಾಗಿದೆ ನನಗೆ, ನಾನು ಈ ರೀತಿ ಮಾಡಬಾರ್ದಂತ ನನಗೆ ಗೊತ್ತಾಗಿದೆ. ನಾನು ಸ್ವಲ್ಪ ತಿಳ್ಕೊಳ್ಬೇಕಲ್ಲ, ಅದಕ್ಕೆ ಏನ್ ಮಾಡಿದೆ, ನಾನು ಮಾಡ್ತಿರೋ ಕೆಲಸ ಏನೋ ಹೊರಗಿನ ಪ್ರಪಂಚದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋದನ್ನ ಬಿಟ್ಟು ಏನ್ ಮಾಡಿದೆ, ಇಲ್ಲ ಸ್ವಲ್ಪ ಮಾಡ್ಬೇಕಪ್ಪ, ಸ್ವಲ್ಪ ಮಾಡ್ಬೇಕು. ಈಗ ಸಾಯಂಕಾಲನು ಬಂದು ಒಂದ್ ಸ್ವಲ್ಪ ನಾನು ನಿರೀಕ್ಷಣೆ ಮಾಡ್ಬೇಕು, ಒಳ್ಳೆ ಮಾತುಗಳನ್ನ ಆಳ್ಬೇಕು, ನಾನು ವಚನಗಳನ್ನು ಓದ್ಬೇಕು, ಚಿಂತನೆ ಮಾಡ್ಬೇಕು, ಸ್ವಾನುಭಾವದ ನೆಲೆಗೆ ಸೇರ್ಕೊಳ್ಬೇಕು, ಸ್ವಾಧ್ಯಾಯದ ಎಲ್ಲ ನನ್ನ ಮನಸ್ಸಿಗೆ ಬಂತು. ಏನಾಯ್ತು, ನಾನು ಮಾಡ್ತಿದ್ ನನಗೆ ಹೇಯ ಆಯ್ತು, ಬೇಡಪ್ಪ ಅದಲ್ಲ ಇದು ಆಯ್ತು. ಆಯ್ತಾ, ಆಮೇಲೆ ಏನ್ ಮಾಡಿದೆ, ಯಾರೋ ನನ್ಗೆ ಒಳ್ಳೆ ಮಾತು ಹೇಳ್ಕೊಡ್ತಾರೆ, ಹುಡುಕಾಟ ಮಾಡಿದೆ. ಯಾರೇನೋ ಬೇಕಲ್ಲ ನನಗೆ, ಗುರುವಿಲ್ಲದೆ ಗುರುವನ್ನ ಅರಿಯಲಿಕ್ಕೆ ಸಾಧ್ಯ ಇಲ್ಲ, ಯಾರನ್ನ ಬೇಕಲ್ವಾ. ಈಗ ಎಲ್ಲರೂ ಈ ಇಷ್ಟೊಂದು ವಿಚಾರಗಳನ್ನ ತಿಳಿಸಕ್ಕೆ ಅಪ್ಪೋರು ಇರ್ಬೋದು, ಎಲ್ಲರೂ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನ ಪಡ್ಕೊಂಡು ನಿಮ್ಗೆಲ್ಲ ಹೇಳ್ತಿದ್ರೆ ನಮ್ಗೆ ಏನ್ ಇದೆಲ್ಲ ಗೊತ್ತಿತ್ತ ನಿಮ್ಗೆ ಮುಂಚೆ? ಗೊತ್ತಿರ್ಲಿಲ್ಲ, ಹೌದಾ? ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ಯಾಕೆ? ಅವ್ರ ಗುರುಗಳಾಗಿ ನಿಮ್ಗೆಲ್ಲ ಹೇಳ್ಕೊಟ್ರು, ಹೌದಲ್ಲ? ಹಾಗೆ ನನಗೆ ಯಾರನ್ನ ಗುರು ಬೇಕಲ್ಲ, ನಾನ್ ಮಾಡ್ತಿರೋದು ಸರಿಯಲ್ಲ ಅಂತ ಗೊತ್ತಾಗಿದೆ, ಗುರುವನ್ನ ಹುಡ್ಕೊಡೋದೆ. ಅಕಸ್ಮಾತ್ ಅದೃಷ್ಟವದ ನನಗೇನೋ ಅದೃಷ್ಟ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಳ್ಳೆ ಗುರುಗಳು ಸಿಗ್ತಾರೆ. ಚೆನ್ನಪ್ಪನಂತವ್ರು ಹೇಳ್ಕೊಡ್ತಾರೆ, ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ, ನೀವ್ ಯಾಕೆ ಯೋಚನೆ ಮಾಡ್ತೀರಿ, ಮನೆಗ್ ಕರ್ಕೊಂಡು ಹೋಗ್ತೀನಿ ಬನ್ನಿ, ನಮ್ಮನೆ ಕರ್ಕೊಂಡು ಹೋಗ್ತಾರ್ರಿ, ಮಾಡ್ತಾರೆ. ಗುರುವಿನ ಸಾನ್ನಿಧ್ಯ ಸಿಕ್ತಾಗ ಗುರು ಹೇಳ್ತಾರೆ, ಅವ್ರ ಹತ್ರ ಹೋಗಿ ಹೇಳ್ತಾರೆ ಗುರು ಹತ್ರ, ನೋಡಪ್ಪ ನನ್ಗೆ ಯಾಕೋ ಸಂಸಾರ ಬ್ಯಾಡಂಗಾಗೈತಿ, ಎಲ್ಲ ಆಯ್ತು, ಮಕ್ಕಳಾಯ್ತು, ಮರಿ ಆಯ್ತು, ಏನೋ ನೋಡ್ಕೋತಾರೆ, ನನಗ್ ಬೇಡಪ್ಪ, ನಾನು ಏನಕ್ಕೆ ಬಹಳ ಜಾಸ್ತಿ ಓದ್ಬೇಕನ್ಸತ್ತೆ ಇದೆ ಲೆಕ್ಕ, ನನಗೆ ಕನ್ನಡದಲ್ಲಿ ವಚನಗಳಿದ್ರು ಕೂಡ ಅರ್ಥ ಆಗ್ತಾ ಇಲ್ಲ, ಆದ್ರೆ ನಾನು ಓದ್ಬೇಕನ್ಸ್ತಿದೆ, ನನ್ಗೆ ಸಾನ್ನಿಧ್ಯ ಬೇಕು. ಅವ್ರು ಹೇಳ್ತಾರೆ, ಹೌದೇನಪ್ಪ, ಇಲ್ಲಿ ಸ್ವಲ್ಪ ಇರು, ನಿನಗೆ ನಾನೆಲ್ಲ ಹೇಳ್ತೀನಿ. ಅವ್ರ ಸೇವೆ ಮಾಡ್ತಾ ಮಾಡ್ತಾ ಅವನಲ್ಲಿ ಇರತಕ್ಕಂಥ ಅವಗುಣಗಳೇನಾಗತ್ತೆ, ಅವನ್ನೆಲ್ಲ ಇಲ್ದಂಗಾಗತ್ತೆ. ಅಂದ್ರೆ ಬೇಡ, ಅವನ್ನೆಲ್ಲ ಕಳ್ಕೊತಾನೆ. ಗುರುವಿನ ಸೇವೆ ಮಾಡ್ಬೇಕು, ಅಲ್ಲಿ ನಾನು ಒಳ್ಳೆ ಕೆಲಸಗಳನ್ನು ಮಾಡ್ಬೇಕು, ಈ ಭಾವ ಅವನಿಗೆ ಬಂದಾಗ ಗುರು ಪ್ರಸನ್ನ ಆಗ್ತಾರೆ. ಆಯ್ತಪ್ಪ, ಇಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥದ್ದು ಗುರು ಅಲ್ಲಿ ಕರುಣೆ ಮಾಡ್ತಾರೆ ಅಂತ ಹೇಳುವಂಥದ್ದೇ ದೀಕ್ಷೆ. ದೀಕ್ಷೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಏನು, ವೇದಾದೀಕ್ಷೆ, ಮಂತ್ರಾದೀಕ್ಷೆ, ಕ್ರಿಯಾದೀಕ್ಷೆ ಅಂತ ಹೇಳಿ ಮಾಡ್ತಾರೆ. ಒಂದೊಂದ್ರಲ್ಲೂ ಕೂಡ 7 21 ದೀಕ್ಷೆ. ಹೇಳಬಾರ್ದು, ಎದ್ರಕೊಂಡ್ಬಿಡ್ತಾರೆ, 21 ದೀಕ್ಷೆ ಅಂದ್ರೆ ಏನೋ ಅಂತ. ಏನಿಲ್ಲ, ಹೇಳೋದು ಈ ಕೆಲಸ ಮಾಡು, ಈ ಕೆಲಸ ಬಿಡು ಅಂತ ಹೇಳುವಂಥದ್ದು ಅಷ್ಟೇ. ಅಲ್ಲಿ ಇದನ್ನ ಹೇಳಿದಾಗ ಗುರುವಿನ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥ, ಇದನ್ನೆಲ್ಲರೂ ತಿಳ್ಕೊಳ್ಬೇಕು. ಯಾಕೆ ಅಂತೀರಾ, ಯಾವಾಗ ಗುರು ದೀಕ್ಷಾ ಸಮಯದಲ್ಲಿ ದೀಕ್ಷಾರ್ಥಿಗೆ ಸರಿಯಾದ ರೀತಿಯಲ್ಲಿ ಲಿಂಗ ಪೂಜೆ ಯಾಕೆ ಮಾಡ್ಬೇಕು, ಲಿಂಗವನ್ನೇ ಯಾಕೆ ಮಾಡ್ಬೇಕು, ಲಿಂಗವನ್ನೇ ಯಾಕೆ ಅಂಗೈಯಲ್ಲಿ ಇಟ್ಕೊಳ್ಬೇಕು, ಯಾಕೆ ನಮ್ಗೆ ಬಸವಣ್ಣವ್ರು ಇದನ್ನು ಕೊಟ್ರು, ಇದನ್ನೆಲ್ಲ ಸರಿಯಾಗಿ ಅರ್ಥೈಸ್ಕೊಂಡು ಆ ಗುರು ಇವ್ರಿಗೆ ಶಿಷ್ಯನಿಗೆ ಹೇಳ್ಕೊಟ್ರೆ ಯಾವುದೇ ಕಾರಣಕ್ಕೂ ಲಿಂಗ ತೆಗಿಯೋದಿಲ್ಲ. ಅವರು ಲಿಂಗ ತೆಗಿಯೋದಿಲ್ಲ, ಹೆಣ್ಮಕ್ಳು ಇರ್ಬೋದು ಗಂಡ್ಮಕ್ಳು ಇರ್ಬೋದು, ಲಿಂಗ ತೆಗಿಯಲ್ಲ. ಲಿಂಗವನ್ನ ಅವರು ಪ್ರತಿ ದಿವಸ, ಯಾಕಂದ್ರೆ ಅವರೈತೆ ಅದೇ ಜೀವ, ಲಿಂಗ ಪೂಜೆಯೇ ಅವ್ರಿಗೆ ಜೀವ ಆಗಿರುತ್ತೆ. ಅವ್ರ ಜೀವನದಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳು ನಡೆದಿರುತ್ತೆ, ಲಿಂಗ ಪೂಜೆಯಿಂದ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಲಿಂಗ ದೀಕ್ಷೆಯನ್ನ ಕೊಡ್ಲಿಕ್ಕೆ ಅದಕ್ಕೆ ಅವ್ರಿಗೆ ಒಂದು ಹಿಂದಿನ ದಿವಸ ಪಾಠ ಮಾಡ್ಬೇಕ್ರಿ. ಈಗ ನಿಮ್ಗೆಲ್ಲ ತೋರಿಸ್ಲಿಕ್ಕೆ, ನಿಮ್ಗೆಲ್ಲ ಈ ದಾರಿಗೆ ಬನ್ರಿ ಅಂತ ಹೇಳಿ ಸ್ವಲ್ಪ ವಿಚಾರಗಳನ್ನ ಹೇಳಲಿಕ್ಕೆ ಎಷ್ಟೊಂದು ವಿಚಾರಗಳನ್ನ ಹೇಳಿದ್ರಲ್ಲ, ಅದು ಸುಮ್ನೆ ಬಂದಿದ್ದಂತಲ್ಲ, ನಿಮ್ಗೆಲ್ಲ ಬೇಕಾಗಿತ್ತು, ಹಸಿವಿತ್ತು ಬಂದು ಕೇಳಿದ್ರಿ ಅಷ್ಟೇ, ತಿಳ್ಕೊಂಡ್ರಿ. ಇದು ಎಷ್ಟು ಮಟ್ಟಿಗೆ ನೀವು ಮನೆಗೆ ಹೋದ್ಮೇಲೆ ಆಚರಣೆ ಮಾಡ್ತಾರೋ ಅದು ನಿಮಗೆ ಬಿಟ್ಟಿದ್ದು, ನಮ್ಗದು ಗೊತ್ತಾಗೋದಿಲ್ಲ. ನಿಮ್ಮಲ್ಲಿ ಆದಂತ ಬದಲಾವಣೆ ನಿಮ್ಗೆ ಗೊತ್ತಾಗುತ್ತೆ, ಮನೆಯವರು ಹೇಳ್ತಾರೆ ಬದಲಾದ್ರಿ ಅಂತ ಹೇಳ್ತಾರೆ, ಹೌದಾ? ಅಂದ್ರೆ ಏನು, ಬಿಟ್ಟೋಗೋದಿಲ್ಲ, ಅಲ್ಲೇನೆ ನಿಮ್ಮ ಕ್ರಿಯೆಗಳಲ್ಲಿ, ನಿಮ್ಮ ಮಾತಿನ ಶೈಲಿ ಇರ್ಬೋದು, ನಿಮ್ಮ ಭಾವನೆಗಳಿರ್ಬೋದು, ಅಥವಾ ನಿಮ್ಮಲ್ಲಿ ಜೀವನ ಶೈಲಿ ಎಲ್ಲ ಬದಲಾಗತ್ತೆ, ಹೌದಾ? ಹಂಗೆ ಮಾಡತಕ್ಕಂಥದ್ದು ಗುರುವಿನ ಆದ್ಯ ಕರ್ತವ್ಯ. ಅದಕ್ಕಾಗಿ ಈಗ ಶಾಲೆಗೆ ನೀವು ಹೋದ್ರೆ ಮಕ್ಕಳಿಗೆ ಯೂನಿಫಾರ್ಮ್ ಕೊಡ್ತಾರೆ, ಸಮವಸ್ತ್ರ. ಆ ಶಾಲೆಗೆ ಒಂದೊಂದು ಸಮವಸ್ತ್ರ. ಆ ಸಮವಸ್ತ್ರ ಹಾಕೊಂಡ್ರೆ ಮಾತ್ರ ಮಗುಗೆ ಎಂಟ್ರೆನ್ಸ್ ಅಲ್ಲಿ ಇದ್ದಿದ್ರಿಲ್ಲ. ಹಾಗೆ ಈ ಜಗತ್ತಿನಲ್ಲಿ ಎಲ್ಲಾ ಜನರು ಕೂಡ ಪರಮಾತ್ಮನ ಮಕ್ಕಳು. ನಾ ಹೇಳಿದ್ನಲ್ಲ ನಿನ್ನೆ, ಪರಮಾತ್ಮನೊಬ್ಬನೇ ಪುರುಷ, ಮಿಕ್ಕಿದೆಲ್ಲವೂ ಸ್ತ್ರೀ. ನಾನು ಶರೀರ ಭೇದದಿಂದ ಹೆಣ್ಣು ಗಂಡು ಅಂತ ಮಾಡಿದ್ದೀನಿ ಅಷ್ಟೇ, ಪರಮಾತ್ಮನ ದೃಷ್ಟಿಯಲ್ಲಿ ಇಲ್ಲ. ನೋಡಿ, ಈ ಗಾಳಿ ಇರ್ಬೋದು, ಬೆಳಕಿರ್ಬೋದು, ಆಮೇಲೆ ಎಲ್ಲವೂ ಕೂಡ ಏನು ಪರಮಾತ್ಮ ಏನೇನು ಕೊಡ್ತಾ ಇದಾರಲ್ಲ, ಅದು ಕೊಟ್ಟಿದ್ದೆಲ್ಲವೂ ಕೂಡ ಅವನು ಕಳ್ಳನಾಗ್ಲಿ ತಿಂತಾನೆ, ಮೋಸಗಾರನಾಗ್ಲಿ ತಗೊಳ್ತಾನೆ, ದೊಡ್ಡ ಸಾಹುಕಾರನು ಅದೇ ತಿಂತಾನೆ. ಹಂಗೆ ಸಮನಾಗಿ ಹಂಚಿರತಕ್ಕಂಥದ್ದು, ಅದಕ್ಕೆಲ್ಲರೂ ಸಮಾನರು. ನಿಮ್ಗೆಲ್ಲ ಒಂದು ಯೂನಿಫಾರ್ಮ್ ಕೊಡ್ಬೇಕಂತ ಹೇಳಿ ನಮ್ಗೆ ಕೊಟ್ಟಿರತಕ್ಕಂಥದ್ದು ಇಷ್ಟಲಿಂಗ. ಈ ಇಷ್ಟಲಿಂಗವನ್ನ ತಗೊಳ್ಳೋದು ಏನು ಗುರುವೆ ಎಷ್ಟು ಮುಖ್ಯ ಆಗ್ತಾರೆ ಅಂದ್ರೆ, ದೀಕ್ಷಾ ಕಾಲದಲ್ಲಿ ಹಿಂದಿನ ದಿವಸ ನೀನ್ ಯಾನಕ್ಕೆ ದೀಕ್ಷೆಯನ್ನು ತಗೊಳ್ಬೇಕು, ಯಾಕೆ ಇಷ್ಟಪಡ್ತಾ ಇದೀಯಾ, ಏನೇನ್ ಮಾಡ್ಬೇಕಂತ ಪರಿಪೂರ್ಣವಾಗಿ ಏನೇನ್ ಮಾಡ್ಬೇಕು. ಅಪೇಯವನ್ನ ತಿನ್ಬಾರ್ದು, ಭಕ್ಷ್ಯವನ್ನ ಮಾಡಬಾರ್ದು. ನಾವಿರೋದು ಬರೀ ಸಾತ್ವಿಕ ಆಹಾರ ತಗೊಳ್ಳಿಕ್ಕೆ. ಇದನ್ನ ತಗೊಂಡ್ರೆ ಇದನ್ನ ಆಚರಣೆ ಮಾಡಲಾರದ ಹೊರತು ಯಾಕಂದ್ರೆ ನನ್ನ ದೇಹ
ನನ್ನ ದೇಹಕ್ಕೆ ಪ್ರತಿರೂಪವಾಗಿರತಕ್ಕಂಥ ಈ ಲಿಂಗ, ನಾನೇ ಲಿಂಗ ಇರ್ಬೇಕಾದ್ರೆ ನಾನು ಅದನ್ನ ಮೈನ ಶುದ್ಧ ಮಾಡ್ಕೊಳ್ಳೋದು. ನಾನು ಪೂಜೆ ಮಾಡ್ಲಿಕ್ಕೆ ಲಿಂಗವನ್ನ ಕಟ್ಕೊಳ್ತೀವಿ, ಮೊದಲು ನಾನ್ ಸ್ನಾನ ಮಾಡ್ತೇನ್ರಿ, ನಾನು ಮಡಿ ಬಟ್ಟೆ ಹಾಕೋತೀನಿ, ನಾನ್ ವಿಭೂತಿ ಧರಿಸ್ಕೊತೀನಿ, ನಾನ್ ರುದ್ರಾಕ್ಷಿ, ಆಮೇಲೆ ಲಿಂಗಪ್ಪನ ಕೈಗೆ ಇಟ್ಕೋತೀನಿ, ಮೊದ್ಲು ನನ್ ಪೂಜೆ ನಾನ್ ಮಾಡ್ಕೋತೀನಿ, ನನ್ ಪೂಜೆ ನಾನ್ ಮಾಡ್ಕೊಂಡು ಆಮೇಲೆ ಲಿಂಗಪ್ಪನ ಇಟ್ಕೋತೀನಿ. ಹೌದಲ್ಲ? ಹಾಗೆ ಈ ಲಿಂಗಪ್ಪನ ಮಾಡೇನೆ ನೀನು ಪ್ರಸಾದ ಮಾಡ್ಬೇಕಂತ ಎಲ್ಲ ಏನ್ ಹೇಳ್ಕೊಡ್ತಾರಲ್ಲ, ಇದನ್ನ ಚಾಚು ತಪ್ಪದೆ ಗುರುವಿನ ಮೂಲಕವೇ ಪ್ರತಿಯೊಂದನ್ನು ಅರ್ಥೈಸ್ಕೊಂಡು ಮಾಡಿದಾಗ ಮಾತ್ರ ಯಾರು ಕೂಡ ಲಿಂಗವನ್ನ ತೆಗಿಯೋಲ್ಲ. ಅದನ್ನ ಪೂಜೆ ಮಾಡಿನೇ ಅವ್ರು ಪ್ರಸಾದ ಮಾಡತಕ್ಕಂತ ಇದೊಂದು ಸಿಸ್ಟಮ್ ಅಂತ ಏನ್ ಹೇಳ್ತಾರಲ್ಲ. ಶಾಲೆಗೆ ಹೋದ್ರೆ ಕೆಲವೊಂದು ನಿಯಮಗಳನ್ನ ಕೊಡ್ತಾರೆ, ಹೋಮ್ವರ್ಕ್ ಮಾಡ್ಕೊಂಡೇ ಬರ್ಲೇಬೇಕು, ಬರ್ತಿದ್ರೆ ಸ್ಟ್ಯಾಂಡ್ ಏನು ಬೆಂಚ್ ಮೇಲೆ ನಿಲ್ಲಿಸ್ತಾರೆ, ಬಡಿತಾರೆ, ಇದೆಲ್ಲ ಆಗುತ್ತಲ್ಲ. ಹಾಗೆ ಪ್ರತಿಯೊಂದು ಕೂಡ ನಾವ್ ಇದನ್ನೆಲ್ಲ ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ಮಾಡಿ ನಾವೇನ್ ಮಾಡ್ಬೇಕು, ಅವನ ಗುರು ಕಾರುಣ್ಯ ಮಾಡ್ತಾರಲ್ಲ, ಲಿಂಗಧಾರಣೆ ಮಾಡ್ತಾರಲ್ಲ, ಅವ್ರು ಇಷ್ಟೊಂದು ಟ್ರೈನಿಂಗ್ ಕೊಡ್ಬೇಕು. ಅವನು ಅಧ್ಯಯನ ಮಾಡ್ಬೇಕು. ಓದಿದ ತಕ್ಷಣ ಏನು ಲಿಂಗ ಪೂಜೆ ಆಗಿದ ತಕ್ಷಣ ಒಂದು ವಚನ ಓದ್ಬೇಕು, ಯಾರ್ದೋ ಒಂದು ವಚನ. ಆ ವಚನ ಆ ದಿವಸ ಪೂರ್ತಿ ಚಿಂತನೆ ಮಾಡ್ತಿರ್ಬೇಕು. ಏನಿರ್ಬೋದು ಇದನ್ನ ಮನೆಯವ್ರ ಜೊತೆ ಚಿಂತನೆ ಮಾಡ್ಬೇಕು. ನಮ್ಗೆ ಇದೇ ಕೆಲಸ ಅಂದ್ರೆ ಹೌದು, ಇದೇ ಕೆಲಸ ಮಾಡ್ಲೇಬೇಕು. ಇದನ್ನ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಇಟ್ಕೊಳ್ಬೇಕು. ಆಯ್ತಾ? ಇದೆಷ್ಟೆಲ್ಲ ಮಾಡಿದ್ವಿ ಅಂತ ಇಟ್ಕೊಳ್ರಿ. ಮಾಡಿದಾಗ ಈ ರೀತಿಯ ಒಂದು ಟ್ರೈನಿಂಗ್, ಹಿಂದಿನ ದಿವಸ ಗುರು, ಇವತ್ತು ಗುರು ಟ್ರೈನಿಂಗ್ ಕೊಡ್ಬೇಕ್ರಿ. ನಾಳೆ ಬೆಳಗಿನ ಜಾವ ನನ್ನಲ್ಲಿರತಕ್ಕಂತ ಇಂದ್ರಿಯಗಳು ಜಾಗರ ಆಗ್ಲಿಕ್ಕಿಂತ ಮುಂಚೆ, ಅರ್ಥಾತ್ ಈ ಚಳಿ ಇದೆ, ಕಾಫಿ ಕುಡಿದು ಆಮೇಲೆ ಪೂಜೆ ಮಾಡೋಣ ಅಲ್ಲ, ನಾನು ಅದಕ್ಕೆ ಕಾಫಿ ಕುಡಿಬೇಕನ್ನೋ ಭಾವ ಬರ್ಲೇದಕ್ಕನ್ನ ಮುಂಚೆ ನಾನು ಎದ್ದು ಅಲ್ಲಿ ಗುರುವಿನ ಮೂಲಕ ದೀಕ್ಷೆಯನ್ನ ಪಡ್ಕೊಳ್ಬೇಕು. ದೀಕ್ಷಾ ಸಮಯ ಹೇಗಿರ್ಬೇಕಂದ್ರೆ ಬಹಳ ಶಾಂತ ರೀತಿಯಲ್ಲಿರ್ಬೇಕು. ಎಲ್ಲ ಮನಸ್ಸಿನ ಭಾವನೆಗಳೆಲ್ಲ ಕೂಡ ಏಕರೂಪವಾಗಿ ಚಲಿಸತಕ್ಕಂಥ ಮನೋಸ್ಥಿತಿ ಇರಬೇಕು. ಆ ಸಮಯದಲ್ಲಿ ಗುರು ಅವರಿಗೆ ದೀಕ್ಷೆಯನ್ನ ಬೋಧೆ ಮಾಡ್ಬೇಕು. ನೋಡಪ್ಪ, ಇದು ನಿನಗೆ ಕೊಟ್ಟಿರತಕ್ಕಂಥದ್ದು ಕ್ರಿಯೆ, ಸದಾ ಕಾಲ ನೀನ್ ಇದನ್ನ ಮಾಡ್ಬೇಕು. ಮನಸ್ಸು ಅಧೋಮುಖವಾಗಿ ಹರಿಯುತ್ತೆ. ಈಗ ಸುಮ್ನೆ ನಾನು ಫಾರಿನ್ ಅಂದಿದ ತಕ್ಷಣ ಫಾರಿನ್ ಕೊಟ್ಟೋಗ್ಬಿಡುತ್ತೆ ನಮ್ಮ ಮನಸ್ಸೆಲ್ಲ. ಏನು ಅದಕ್ಕೆ ವೀಸಾನು ಇಲ್ಲ, ಟಿಕೆಟು ಇಲ್ಲ, ಎಂಥದಿಲ್ಲ, ಹೋಗಿ ಸುತ್ತಾಕೊಂಡು ಬರುತ್ತೆ. ಅದಕ್ಕೆ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಮಂತ್ರವನ್ನ ಕೊಡ್ತೇನೆ. ಪರಮಾತ್ಮನ, ಜೀವಾತ್ಮ ಮತ್ತೆ ಪರಮಾತ್ಮನನ್ನ ಸೇರಿಸ್ಲಿಕ್ಕೆ ಏಕಮಾತ್ರ ಸಾಧನ ಮಂತ್ರ. ಆ ಮಂತ್ರದಿಂದಲೇ ನಮಗೆಲ್ಲವೂ ಆಗತಕ್ಕಂಥದ್ದು. ಆಮೇಲೆ ಹೇಳಿದ್ರಲ್ಲ, ಮಂತ್ರದ ಮೂಲಕ ಎಲ್ಲವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆಲ್ಲ ಹೇಳ್ತಾರೆ ಮಂತ್ರವನ್ನ ಪಠಣ ಮಾಡ್ತಾನೆ ಮಾಡಿ ಇದನ್ನ ಸದಾಕಾಲ ನೀನು ಆಚರಿಸ್ಬೇಕಂತ ಹೇಳಿ ಅವ್ರಿಗೆ ದೀಕ್ಷೆಯನ್ನ ಕೊಡ್ತಾರೆ. ದೀಕ್ಷೆಯನ್ನ ಕೊಟ್ಟು ಆ ದೀಕ್ಷೆಯನ್ನ ಯಾರು ಪಡ್ಕೊಂಡು, ಯಾವ ಸಾಧಕ, ಯಾವ ದೀಕ್ಷಾರ್ಥಿ ದೀಕ್ಷೆಯನ್ನ ಸರಿಯಾಗಿ ಪಡ್ಕೊಂಡಿರ್ತಾರೋ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಬಹಿರಂಗವಾಗಿ ಪೂಜೆ ಮಾಡೋದಿಲ್ಲ. ಅಲ್ರಿ, ಏಕಾಂತದಲ್ಲಿ ಮಾಡಂತ ಕೊಟ್ಟಿರೋವಂಥದ್ದು, ಏಕಾಂತದಲ್ಲಿ ಪೂಜೆ ಮಾಡಂತ ಕೊಟ್ಟಿರೋದು. ಈಗ ನಾನಿಲ್ಲಿ 4 ಜನ ಕೂತಿದೀವಪ್ಪ, ನಾನು ಇವ್ರು ಎದ್ರ ಬಿದ್ರ ನಾನು ಇವ್ರ ಕಡೆ ಗಮನ ಹೋಗುತ್ತೆ ನನಗೆ. ಹೌದು, ಸಾಮಾಜಿಕವಾಗಿ ಕೊಡ್ಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು, ಕೆಲವೊಂದು ತತ್ವಗಳಿದೆ, ಅದನ್ನ ತಿಳಿಸೋಣ. ಬರೀ ಇದನ್ನೇ ಮಾಡಿ ತಿಳಿಸ್ತೀವಿ ಅನ್ನೋದೇನಿಲ್ಲಲ್ಲ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ನಾವು ವಚನಗಳನ್ನ ಗುರುವಿನ ಬಗ್ಗೆ ಮಾಡ್ಬೇಕಂತ ಹೇಳಿದಾಗ ನಮ್ಗೆ ವಿಶೇಷವಾಗಿ ನಮ್ಗೆ ಬಸವಣ್ಣವ್ರ ವಚನ ಸಿಕ್ತರಿ. ಬಸವಣ್ಣವ್ರ ವಚನಕ್ಕೆ ಪೂರಕವಾಗಿ ಇವ್ರದ್ದು ಸಕಲೇಶ ಮಾದರಸವದ ವಚನ ಅದಕ್ಕೆ ಪೂರಕವಾಗಿರುತ್ತೆ. ಅದಕ್ಕೆ ನಾವು ಒತ್ತಿ ಹೇಳ್ತಿರೋದು ಅಷ್ಟೇ. ನಾವು ನಿಮಗೆ ಬಿಟ್ಟಿದ್ದಪ್ಪ, ನಮ್ಗೆ ಇರೋದನ್ನ ನಿಮ್ಗೆ ಹೇಳ್ತಿದೀವಿ ಅಷ್ಟೇ. ವಚನಗಳ ಪ್ರಕಾರ ನಡಿಬೇಕಂತ ಹೇಳಿದಕ್ಕೆ ನಿಮ್ ಮುಂದಿಟ್ಟಿದೀವಿ. ಪಾಲಿಸೋದು ಬಿಡೋದು ನಿಮಗ್ ಬಿಟ್ಟಿದ್ದು. ನಾವು ಅದಕ್ಕೆ ಏನು ಅಬ್ಜೆಕ್ಷನ್ ಮಾಡಲ್ಲ. ತಿಳ್ಕೊಂಡಿದ್ದಾನೆ ಹೇಳ್ತೀವಿ. ಇಷ್ಟು ದಿವಸ ಗೊತ್ತಿರ್ಲಿಲ್ಲ, ಗೊತ್ತಾಗಿದೆ ನೋಡಿ ಅಷ್ಟೇ. ಆಯ್ತಾ? ಇದು ಮಾಡಿದ ನಂತರ ಇದನ್ನ ಶರಣಪತಿ ಲಿಂಗಪತಿ, ಶರಣಸತಿ ಲಿಂಗಪತಿ ಅಂತ ಕೊಟ್ಟಿರೋದನ್ನ ಬಹಿರಂಗ ಮಾಡೋದು ಎಷ್ಟು ಸತ್ಯ? ಹೌದಾ? ನಾವೇ ಯೋಚನೆ ಮಾಡೋಣ. ಅದನ್ನ ನಮ್ಮ ಬುದ್ಧಿ ಮಟ್ಟಕ್ಕೆ ಬಿಟ್ಟಿದ್ದು ಬಿಡ್ರಿ. ಅದಷ್ಟಾಯ್ತು. ಗುರು ಏನ್ ಮಾಡ್ತಾರೆ, ಕಾರುಣ್ಯವನ್ನ ಕೊಡ್ತಾರೆ. ಕಾರುಣ್ಯ, ಗುರು ಕಾರುಣ್ಯ ಇದು ಹೇಳ್ತಾರೆ. ಮೊದಲೇನಾಯ್ತು, ಪಿಂಡಸ್ಥಲ, ಪಿಂಡ ಜ್ಞಾನಸ್ಥಲ, ಸಂಸಾರಯೇಯ, ಗುರು ಕಾರುಣ್ಯ. ಗುರು ಕಾರುಣ್ಯವೇ ಲಿಂಗಧಾರಣ. ಲಿಂಗ ಧಾರಣೆ ಮಾಡ್ಕೊಳ್ಬೇಕಾದ್ರೆ ವಿಭೂತಿ ಯಾವ ರೀತಿ ಧರಿಸ್ಕೊಳ್ಬೇಕು, ಅಂಗದಲ್ಲಿ ಕೂಡ ವಿಭೂತಿಯನ್ನ ಧಾರಣೆ ಮಾಡ್ಬೇಕು. ವಿಭೂತಿ ಧಾರಣೆ, ರುದ್ರಾಕ್ಷಿ ಯಾಕೆ, ಪರಮನ್ನ ಚಿತ್ಕಳನೆ ಇದೆ ಇದು ಅಂತೇಳಿ ರುದ್ರಾಕ್ಷಿ ಧಾರಣೆ ಮಾಡತಕ್ಕಂಥದ್ದು. ರುದ್ರಾಕ್ಷಿ ಅದೇನು, ವಿಭೂತಿ, ರುದ್ರಾಕ್ಷಿ. ಮಂತ್ರವನ್ನ ಮನಸ್ಸಿಗೆ ಹೇಳ್ಕೊಡ್ತಾರೆ. ಈ ಮಂತ್ರವನ್ನ ನೀನು ಸದಾಕಾಲ ಪಠಣ ಮಾಡ್ಬೇಕಂತ ಹೇಳಿ ಮಂತ್ರ. ಇದೆಲ್ಲ ಆದ್ಮೇಲೆ ಅವನು ಭಕ್ತನಾಗಿ ಆ ಸ್ಥಳಕ್ಕೆ ಬರ್ತಾನ ಅವನಷ್ಟೇ. ಎಷ್ಟೇ ಇದ್ದ ನಾನು ಪಿಂಡಸ್ಥಲ, ಪಿಂಡ ಜ್ಞಾನಸ್ಥಲ, ಸಂಸಾರ ಹೇಯ, ಗುರು ಕಾರುಣ್ಯ, ಲಿಂಗಧಾರಣ, ವಿಭೂತಿ, ಮಂತ್ರ, ರುದ್ರಾಕ್ಷಿ. ಮಂತ್ರ ಆಯ್ತು. ಮಂತ್ರ ಆಗಿ ಭಕ್ತ ಆದವನು. ಇಷ್ಟಾದ ನಂತರದಲ್ಲಿ ಉಭಯ ಸ್ಥಳ. ನೀನ್ ಇದನ್ನ ಸಾಧನೆ ಮಾಡ್ತಾ 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 ನಿನಗೂ ಮತ್ತೆ ನಿನ್ಗೆ ದೀಕ್ಷೆಯನ್ನು ಕೊಟ್ಟಂತ ಗುರಿಗೆ ಭೇದ ಮಾಡಬೇಡ. ಅಲ್ಲಿ ಹೇಳಿದಾರಲ್ಲ, ನೀನೇ ಪರಮಾತ್ಮನ ಸ್ವರೂಪ ಅಂತ ಹೇಳಿ ಗುರು ಕೊಟ್ಟಿದಾರಲ್ಲ, ಆ ಹಂತದಲ್ಲಿ ನೀನ್ ಮುನ್ನಡಿ, ಭೇದ ಮಾಡ್ಬೇಡ, ಅಭೇದ ರೂಪದಲ್ಲಿ ನೀನ್ ಅದನ್ನ ಸಾಧನೆ ಮಾಡು ಅಂತ. ಗುರು ಲಿಂಗ ಜಂಗಮ ಸದಾಕಾಲ ಚಲಿಸ್ತಾ ನಡ್ಕೊಂಡು ಹೋಗ್ತಿರ್ಬೇಕು ನೀನು. ಇದನ್ನ ಸದಾಕಾಲ ಹೋಗ್ತಿರ್ಬೇಕು. ಅಲ್ಲಿನೂ ಕೂಡ ತ್ರಿವಿಧ ಸಂಪತ್ತು, ಗುರು ಲಿಂಗ ಜಂಗಮ, ಇದನ್ನು ನೀನು ಬೇರೆ ಮಾಡಬಾರ್ದು. ಅದರ ಪ್ರತಿಫಲವಾಗಿ ನಿನ್ಗೆ ಜಂಗಮತ್ವದ ರೀತಿಯಲ್ಲಿ ಜ್ಞಾನದ ಒಂದು ಆವಿರ್ಭಾವ ನಿನ್ನ ಅಂತರಂಗದಲ್ಲಿ ಆಗುತ್ತೆ. ಅದನ್ನು ಮಾಡು.
ಇದೆಲ್ಲ ಮಾಡಿದ್ಮೇಲೆ ಚತುರ್ವಿಧ ಸಾರಾಯ, ಗುರು, ಲಿಂಗ, ಜಂಗಮ, ಅಲ್ಲಿ ಪ್ರಸಾದ ಏನ್ ಬರುತ್ತೆ, ಇದರಿಂದ ಒಂದು ಮನಸ್ಸಿಗೆ ಸಂತೃಪ್ತಿ ಆಗುತ್ತೆ. ಪ್ರಸನ್ನತೆಯೇ ಪ್ರಸಾದ ಅಂತ ಹೇಳ್ತಾರಲ್ಲ, ಹಾಗೆ ಇದನ್ನ ಬೆಳಗ್ಗೆ ನೋಡ್ರಿ, ಇವತ್ತು ನೀವು 6 ಗಂಟೆಗೆ ಪೂಜೆ ಮಾಡಿದ್ರಿ ಅಂತ ಇಟ್ಕೊಡ್ರಿ. ಇಲ್ಲಿಗೆ ಬರ್ಲಿಕ್ಕಿಂತ ಮುಂಚೆ 6 ಗಂಟೆಗೆ ಪೂಜೆ ಮಾಡಿದ್ವಿ. ಎಲ್ಲಾರ್ದು ಗಲಾಟೆ ಮಾತಾಡ್ತಿದ್ರು, ಅವರು ಸ್ನಾನ ಮಾಡೋದು ಗಲಾಟೆ ಮಾಡ್ತಿದ್ರು, ಇವ್ರೆಲ್ಲ ಆಯ್ತು, ಎಲ್ಲ ಮಾಡಿದ್ರಿ. ಮಾಡಿ ಏನಾಯ್ತು, ತಿರ್ಗಾ ನಾಳೆ ಏನ್ ಮಾಡ್ರಿ, ನೀವು ಮನೆಗೆ ಹೋದಾಗ 5 ಗಂಟೆಗೆ ಪೂಜೆ ಮಾಡಿ. 5 ಗಂಟೆಗೆ ಪೂಜೆ ಮಾಡಿದಾಗ ನಿಮ್ ಮನಸ್ಥಿತಿ ಹೇಗಿರುತ್ತೆ ನೋಡ್ರಿ. ಆ ದಿನದ ಕಾರ್ಯಕ್ರಮ ಯಾವ ರೀತಿ, ದಿನಚರಿ ಯಾವ ರೀತಿ ನಡೆಯುತ್ತೆ ನೋಡಿ, ಸಂತೋಷ ಆಗುತ್ತೆ. ಇವತ್ತು 5 ಗಂಟೆಗೆ ಎದ್ದಿದ್ದೆ, ಏನೋ ಅಲ್ಲ, ಏನೋ ಕಷ್ಟ ಅನ್ಕೊಂಡಿದ್ದೆ, ಎಷ್ಟು ಸುಲಭವಾಗಿ ಹೋಗಿತ್ತು ಇವತ್ತಿನ ಕೆಲಸ ಅನ್ಸುತ್ತೆ. ನಾಳೆಗೆ 4:15 ಎದ್ದೇಳ್ರಿ, ಏನ್ ಖುಷಿ ಆಗುತ್ತೆ. ಹೀಗೆ ಅಂದ್ರೆ ನನ್ನ ಸಮಯವನ್ನ ಆ ಲಿಂಗದ ಸಾಧನೆಯಲ್ಲಿ ನಾನು ತೊಡಗಿಸ್ಕೊಳ್ಬೇಕು. ಇಷ್ಟೆಲ್ಲ ನಾನು ಮಾಡ್ಕೊಂಡು ಬಂದೆ ಅಲ್ವಾ, ಮಾಡ್ಕೊಂಡು ಬಂದೆ. ಏನಾಯ್ತು, ಪಿಂಡಸ್ಥಳ ಆಯ್ತು, ಪಿಂಡ ಜ್ಞಾನಸ್ಥಳ, ಸಂಸಾರ ಹೇಯ, ಗುರು ಕಾರುಣ್ಯ, ಲಿಂಗಧಾರಣ, ವಿಭೂತಿ, ರುದ್ರಾಕ್ಷಿ, ಮಂತ್ರ ಆಯ್ತು, ಭಕ್ತ, ಉಭಯ, ತ್ರಿವಿಧ ಸಂಪತ್ತು, ಚತುರ್ವಿಧ ಸಾರಾಯ, ಉಪಾಧಿ ಮಾಟ. ಏನು ಕೆಲಸ ಮಾಡಿದ್ರು ಕೂಡ ಪ್ರತಿಫಲಾಪೇಕ್ಷೆಯನ್ನ ಪಡಿಸೋದು. ನಾನ್ ಮಾಡಿದ್ರೆ ನೀನು ನನಗ್ ಮಾಡು. ಉಪಾಧಿ ಮಾಟ, ನಿರುಪಾಧಿ ಮಾಟ, ಅದ್ರಲ್ಲಿ ಫಲಾಪೇಕ್ಷೆ ಮಾಡಂಗಿಲ್ಲ. ಅಂದ್ರೆ ಇದೇನೋ ನನಗನ್ನಿಸ್ತಪ್ಪ ನಿನಗೆ ಸೇವೆ ಮಾಡ್ಬೇಕಂತ ಮಾಡೀನಿ ಅಷ್ಟೇ. ಆಮೇಲೆ ನಿರುಪಾಧಿ ಮಾಟ, ಮಾಡಿಲ್ಲ ಅನ್ನೋ ಭಾವವೂ ಇಲ್ಲದಂತ ರೀತಿ. ಇದೇನಿದು 15 ಅಂಗಸ್ಥಳಗಳು. ಇದಕ್ಕೆ ಲಿಂಗಸ್ಥಳಗಳು: ದೀಕ್ಷಾಗುರು, ಶಿಕ್ಷಾಗುರು, ಜ್ಞಾನಗುರು. ಲಿಂಗದಲ್ಲಿ ಕ್ರಿಯಾಲಿಂಗ, ಭಾವಲಿಂಗ, ಜ್ಞಾನಲಿಂಗ, ಜಂಗಮ, ಸ್ವಯಜಂಗಮ, ಚರಜಂಗಮ, ಪರಜಂಗಮ. ಅಂದ್ರೆ ದೀಕ್ಷಾಗುರು ದೀಕ್ಷೆಯನ್ನು ಕೊಡ್ತಾರಲ್ಲ, ಕೊಟ್ಟಾಗ ಆ ಸಾಧಕನಿಗೆ ಯಾವ ರೀತಿ ಈಗ ನೋಡಿ, ಈಗ ಎಷ್ಟೊಂದು ವಿಚಾರಗಳನ್ನ ನಾವಿಲ್ಲಿ ಹೇಳಿದ್ವಿ, ಎಷ್ಟೊಂದು ಅರ್ಥನೂ ನಿಮ್ಗಾಗಿದೆ. ಮನೆಗೆ ಹೋಗಿ ನೀವು ಒಬ್ಬರೇ ಕುತ್ಕೊಂಡು ಯೋಚನೆ ಮಾಡ್ರಿ. 10 ಹೇಳಿರೋದ್ರಲ್ಲಿ 4 ಅಷ್ಟೇ ಗೊತ್ತಿರುತ್ತೆ, 5, 6, 9 ಗೊತ್ತಾಗೋದಿಲ್ಲ. ಯೋಚನೆ ಮಾಡ್ಬೇಕು ನಾವು. ಏನೋ ಹೇಳಿದ್ರಲ್ಲ, ಎಷ್ಟು ಚೆನ್ನಾಗಿರ್ತ ವಾಕ್ಯ, ನನಗೆ ಅರ್ಥ ಆಗ್ತಿಲ್ವಲ್ಲ ಅಂತ. ಯಾಕೆ? ವಚನಗಳೇ ಹೇಳಿರ್ತಾರಲ್ಲ, ವಚನಗಳನ್ನ ನೋಡಿದ್ರೆ ನಮ್ಗೆ ಅದು ವಿಸ್ತಾರ ಕೊಡುತ್ತೆ. ಹಾಗೆ ಇಲ್ಲಿನೂ ಕೂಡ ದೀಕ್ಷೆಯನ್ನು ಕೊಟ್ಟಂತ ಗುರು ಸಾಕಷ್ಟು ವಿಚಾರಗಳನ್ನ ಏನೇನು ಆಚರಣೆ ಮಾಡ್ಬೇಕಂತ ಹೇಳಿರ್ತಾರಲ್ಲ, ಅದು ನಾನು ಮನೆಗೆ ಹೋದಾಗ ನನಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಶಿಕ್ಷಾ ಗುರು ಅಂತ ಕೊಡ್ತಾರ ಅವ್ರು. ಶಿಕ್ಷಾ ಗುರು ಅಂತ ಹೇಳಿದ್ರೆ, ಅಲ್ಲದೆ ಇನ್ನೊಂದು ವಿಶೇಷ, ಯಾರು ದೀಕ್ಷೆಯನ್ನ ಕೊಡ್ತೀರಾ ಅವರು ಯಾರಿಗೆ ದೀಕ್ಷಾರ್ಥಿಯಾಗಿರ್ತಾರಲ್ಲ, ಅವ್ರು ಕಾಂಟ್ಯಾಕ್ಟ್ ಇಟ್ಕೊಳ್ಬೇಕ್ರಿ. ಎಲ್ಲಿವರೆಗೂ ಇವ್ರು ಹೇಳಿದ ಕ್ರಿಯೆಗಳನ್ನೆಲ್ಲ ಅವ್ರು ಮಾಡೋವರೆಗೂ ಇವ್ರು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕು. ಇವ್ರಿಗೆ ಫೋನ್ ನಂಬರ್ ತಗೊಂಡು ಅವ್ರಿಗೆ ಎಚ್ಚರಿಸ್ಬೇಕು. ನಾನು ಇಷ್ಟು ಹೊತ್ತು ಹೇಳ್ಕೊಟ್ನಲ್ಲ, ನೀನ್ ಮಾಡಿದ್ಯಾ, ಎಷ್ಟು ಮಾಡಿದ್ಯಾ, ಎಲ್ಲಿ ತಪ್ಪಿದ್ಯಾ, ಅದು ಶಿಕ್ಷೆ. ಅಂದ್ರೆ ಶಿಕ್ಷಣ, ಟು ಎಜುಕೇಟ್ ಅಂತ. ಅವ್ರನ್ನ ಎಜುಕೇಟ್ ಮಾಡ್ಬೇಕು. ಎಲ್ಲಿ ತಪ್ಪಿದ್ಯಪ್ಪ, ಈ ತರ ಕರೆಕ್ಷನ್ ಮಾಡ್ಕೊ. ಕನೆಕ್ಷನ್ ಇರ್ಬೇಕ್ರಿ. ಕೊಟ್ಬಿಟ್ಟು ಅವ್ರನ್ನೆಲ್ಲ ಬಿಟ್ಬಿಡುವಂತದಲ್ಲ, ಅವ್ರನ್ನ ಸಂಬಂಧದಲ್ಲಿ ಇರ್ಬೇಕು. ಸಂಬಂಧದಲ್ಲಿ ಇದ್ದು ಅವ್ರನ್ನ ಕರೆಕ್ಷನ್ ಮಾಡ್ಬೇಕು ನಾವು. ದೀಕ್ಷಾ ಗುರುವೇ ಶಿಕ್ಷಾ ಗುರುವಾಗ್ತಾನೆ. ಆಯ್ತಪ್ಪ, ಪರಿಪೂರ್ಣವಾಗಿ ನೀನ್ ತಿಳ್ಕೊಂಡ, ನೀನ್ ಇಂಡಿಪೆಂಡೆಂಟ್ ಆಗಿದ್ಯಪ್ಪ, ನೀನು ಸ್ವತಂತ್ರವಾಗಿ ನೀನಿನ್ನ ಕೆಲಸಗಳನ್ನ ಮಾಡು, ಇನ್ನೂ ಪೂರಕವಾಗಿರ್ತಕ್ಕಂಥ ವಚನಗಳನ್ನು ಓದಿ ನೀನ್ ಇದನ್ನ ಸಾಧನೆ ಮಾಡ ಅಂತ ಹೇಳಿ ಬಿಡ್ಬೇಕು. ಬಸವ ಒಂದೊಂದು ಲೈನ್ ಹೇಳ್ಬಿಡ್ತೇನೆ. ಹದಿನೈದು ನಿಮಿಷದಲ್ಲಿ 101 ಹೇಳಕ್ಕಾಗತ್ತಾ? ಆಯ್ತಪ್ಪ, ಓದ್ಬಿಡ್ತೇನೆ ಒಂದೊಂದು. ಆಯ್ತಾ? ಇಷ್ಟು ಇದನ್ನ ಭಕ್ತ ಬಹಳ ಇಂಪಾರ್ಟೆಂಟ್, ಅದಕ್ಕೆ ಒತ್ತು ಹೇಳ್ತಾ ಇದ್ದೀನಿ ಅಷ್ಟೇ. ಭಕ್ತ ತಾಯ್ಬೇರ್ ಅಂತ ಹೇಳಿದ್ನಲ್ಲ, ಇಲ್ಲಿ ನಾನು ಗಟ್ಟಿ ಇರ್ಬೇಕು. ಆಮೇಲೆ ಮುಂದಕ್ಕೆ ನೋಡ್ಕೊಳ್ಳೋಣ. ಇದಿಷ್ಟ ಆಯ್ತಾ? ಅಲ್ಲಿ ಆಯ್ತು. ಏನು, ಅವರೇ ದೀಕ್ಷಾ ಗುರುವೇ ನಿಮ್ಗೆ ಶಿಕ್ಷೆ ಕೊಡ್ತಾರೆ, ಅಂದ್ರೆ ಎಜುಕೇಟ್ ಮಾಡ್ತಾರೆ, ಶಿಕ್ಷಣ ಕೊಡ್ತಾರೆ. ಆಮೇಲೆ ನಿಮ್ಗೆ ಜ್ಞಾನಗುರು ಆಗ್ತಾರೆ. ಕ್ರಿಯಾರೂಪದಲ್ಲಿ ಮಾಡತಕ್ಕಂಥದ್ದು ಕೈಗೆ ಕೊಡ್ತಾರಲ್ಲ, ಅದೇ ಕ್ರಿಯಾಲಿಂಗ. ಅದು ಅದನ್ನೇ ಭಾವದಲ್ಲಿ ಮಾಡುವಂಥದ್ದು. ಭಾವದಲ್ಲಿ, ಆಮೇಲೆ ತಿರ್ಗಾ ಜ್ಞಾನದಲ್ಲಿ ಮಾಡತಕ್ಕಂಥದ್ದು. ಯಾವಾಗ ತನ್ನ ಸ್ವತಂತ್ರವಾಗಿ ಈ ಕೆಲಸಗಳನ್ನೆಲ್ಲ ಗುರು ಹೇಳಿದ್ ಕೊಟ್ಟಿದ್ದ ಕೆಲಸಗಳನ್ನೆಲ್ಲ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನಲ್ಲ, ಸ್ವತಂತ್ರವಾಗಿ ಮಾಡಕ್ತಾನೆ. ಎಲ್ಲ ಗೊತ್ತಾಗುತ್ತೆ ಅವನಿಗೆ, ಎಲ್ಲ ನಾನು ಇಷ್ಟೇ ಮಾಡ್ಬೇಕಂತ ಅವ್ನಿಗೆ ಗೊತ್ತಾಗುತ್ತೆ. ಅದು ಸ್ವಯ ಜಂಗಮ ಅಂತೇಳಿ ಚಲನಾತ್ಮಕ ಮಾಡ್ತಾನೆ. ಚರಜಂಗಮ, ತಾನು ಏನು ಅರ್ಥೈಸ್ಕೊಂಡಿರ್ತಾನಲ್ಲ, ತನ್ನ ಸಂಪರ್ಕಕ್ಕೆ ಬಂದವ್ರಿಗೆಲ್ಲ ಹೇಳ್ಕೊಡ್ತಾನೆ, ಚರಜಂಗಮ. ನಂತರದಲ್ಲಿ ಪರಜಂಗಮ, ಅಂದ್ರೆ ಎಲ್ಲವನ್ನೂ ಹೇಳ್ಕೊಟ್ಟು ಉತ್ಕೃಷ್ಟವಾಗಿರ್ತಕ್ಕಂಥ ಮನಸ್ಥಿತಿಯನ್ನು ಪಡ್ಕೊಳ್ತಾನೆ. ಇದಿಷ್ಟು ಇದು ಭಕ್ತ ಸ್ಥಳಕ್ಕೆ. ಅಂಗಸ್ಥಳ 15 ಆಯ್ತು, ಲಿಂಗಸ್ಥಳ 9 ಆಯ್ತು. ಒಟ್ಟು 24 ಸ್ಥಳಗಳನ್ನ ಮೊದಲ ಮೆಟ್ಟಿಲಾಗಿ, ಅಂದ್ರೆ ಭಕ್ತ ಸ್ಥಳದಲ್ಲಿ ಮೊದಲ ಮೆಟ್ಟಿಲಾಗಿ ನಾನು ಹತ್ತಬೇಕು. ಮೊದಲ ಮೆಟ್ಟಿಲಲ್ಲಿ 24 ಹೆಜ್ಜೆಗಳನ್ನು ಇಡಬೇಕು. ಇನ್ನ ಮಾಹೇಶ್ವರ ಸ್ಥಳಕ್ಕೆ ಬಂದ್ರೆ ಅಷ್ಟೇ. ಅದು ಸುಮ್ಮನೆ ನಿಮ್ಗೆ ಇದನ್ನ ಹೆಂಗಂತ ಹೇಳಿದ್ರೆ, ಸುಮ್ಮನೆ ಸ್ಯಾಂಪಲ್ ಕೊಡ್ತಾರೆ ನೋಡ್ರಿ, ಇಷ್ಟೆಷ್ಟು ಸ್ಯಾಂಪಲ್ ಕೊಡ್ತಾರೆ ನೋಡಿ, ರುಚಿ ಬೇಕಾದ್ರೆ ಆಮೇಲೆ ಬೇಕಾದ್ರೆ ನೀವು ತಗೊಳ್ರಿ ಅಂತಾರಲ್ಲ, ಹಂಗೆ ಸ್ಯಾಂಪಲ್
ಈಗ ಭಕ್ತನಲ್ಲಿ ಭಕ್ತ ತಾಯ್ಬೇರು, ಅದು ಚೆನ್ನಾಗಿ ಗೊತ್ತಾಗ್ಬೇಕು ನಿಮ್ಗೆ. ಇನ್ನ ಭಕ್ತನಲ್ಲಿ ಏನಾಗುತ್ತೆ, ಅವನ ಭಕ್ತಿ ಬೇಕಲ್ಲ, ಶ್ರದ್ಧಾ ಭಕ್ತಿ ಬರುತ್ತೆ. ಅಂದ್ರೆ ಗುರುವಿನಲ್ಲಿ ಒಂದು ವಿಶ್ವಾಸವನ್ನು ಇಟ್ಟು, ಗುರುವಿನಲ್ಲಿ ಒಂದು ನಂಬಿಕೆಯನ್ನಿಟ್ಟು, ಹೌದು ನನ್ನ ಉಪಯೋಗಕ್ಕೆ ಗುರು ಕೊಟ್ಟಿರತಕ್ಕಂತ ಮಾರ್ಗದರ್ಶನ ನನ್ನ ಜೀವನದಲ್ಲಿ ನಾನು ಮಾಡ್ಬೇಕಂತ ಅವ್ನ ಮನಸ್ಸಿಗೆ ಅನ್ಸುತ್ತೆ. ಅವ್ರೇನ್ ಮಾಡ್ತಾರೆ, ಮನೆಗೆ ಹೋಗಿ ಆಚರಿಸ್ತಾರೆ. ಏನಾದ್ರು ತಪ್ಪಾಯ್ತು ಅಂದ್ರೆ ಗುರುಗಳಿಗೆ ಫೋನ್ ಮಾಡಿ ಕೇಳ್ತಾರೆ, ಇದೊಂದ್ ಸ್ವಲ್ಪ ಅರ್ಥ ಆಗ್ಲಿಲ್ಲ ನನಗೆ ಹೇಳ್ಕೊಡಿ, ಇದಕ್ ಪೂರಕ ಆಗಿರ್ತಕ್ಕಂಥ ವಚನ ಯಾವುದು ಹೇಳ್ರಿ, ನಾನು ಅರ್ಥೈಸ್ಕೊಳ್ತೀನಿ ಅಂತೆಲ್ಲ ಹೇಳ್ತಾರಲ್ಲ. ಹಂಗೆ ಅವ್ರ ಗುರುವಿನ ಮತ್ತೆ ಶಿಷ್ಯನ ಸಂಬಂಧ ಏಕಾಗತ್ತೆ, ಅವ್ರ ಆತ್ಮೀಯತೆ ಬೆಳೆಯುತ್ತೆ. ಅವಾಗ ಗುರು ಹೇಳಿದ ಕೆಲಸವನ್ನು ಕೂಡ ಶ್ರದ್ಧೆಯಿಂದ ಮಾಡ್ಲಿಕ್ಕೆ ಶುರು ಮಾಡ್ತಾನ ಅವನು. ಹೌದಾ? ಶ್ರದ್ಧೆಯಿಂದ ಮಾಡ್ತಾ ಏನಾಗುತ್ತೆ, ಒಂದು ಗಟ್ಟಿತನ ಬರುತ್ತೆ. ಇದು ಬಿಟ್ಟು ನಂಗೆ ಬೇರೆ ಇಲ್ಲ, ಇದು ಬಿಟ್ಟು ನನಗೆ ಬೇರೆ ಇಲ್ಲ, ಇದರ್ಲಿಂದಾನೇ ನಾನು ಸಾಧನೆ ಮಾಡ್ಬೇಕನ್ನೋ ಭಾವ ಅವನಿಗೆ ಗಟ್ಟಿ ಆದಾಗ ಅವನ ಭಕ್ತನೇ ನಿಷ್ಠೆ, ಅವನ ಭಕ್ತಿ ನಿಷ್ಠೆಯಾಗಿ ಪರಿವರ್ತನೆ ಆಗತ್ತೆ. ಮಾಹೇಶ್ವರ ಸ್ಥಳಕ್ಕೆ ಬಂದ್ರೆ ಅಲ್ಲಿ ಎಲ್ಲವನ್ನು ನಿರಸನ ಮಾಡ್ಕೊಂಡ್ಬಿಡ್ತಾನೆ. ಲಿಂಗನಿಷ್ಠೆ ಗಟ್ಟಿ ಆಗತ್ತೆ. ಲಿಂಗನಿಷ್ಠೆ ಎಷ್ಟು ಗಟ್ಟಿ ಆಗತ್ತೆ ಅಂದ್ರೆ ಲಿಂಗವನ್ನು ಬಿಟ್ಟು ಬೇರೆ ಏನನ್ನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಎಲ್ಲವನು ಪೂರ್ವಾಶ್ರಯ ನಿರಸನ, ತಾನು ಹಿಂದೆ ಏನ್ ಕೆಲಸ ಮಾಡ್ತಿದ್ನಲ್ಲ ಅದನ್ನೆಲ್ಲ ನಿರಸನ ಮಾಡ್ಕೊಳ್ತಾನೆ. ಆಮೇಲೆ ಅಷ್ಟತನುಮೂರ್ತಿ ನಿರಸನ, ಅಲ್ಲೆಲ್ಲವನ್ನು ಕೂಡ ತಾನು ಏನೇನು ಅನ್ಕೊಂಡಿದ್ನಲ್ಲ ಅದನ್ನೆಲ್ಲ ನಿರಸನ ಮಾಡ್ಕೊಳ್ತಾನೆ. ನಿರಸನ ಮಾಡ್ಕೊಂಡು ಸತ್ಕ್ರಿಯೆಗಳಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಳ್ತಾನೆ. ಆಮೇಲೆ ಅದನ್ನ ಮಾಡಿದ ನಂತರ ಅಲ್ಲಿ ಸರ್ವಗತ ನಿರಸನ, ಸರ್ವಾದ್ವೈತ ನಿರಸನ ಆಗತ್ತೆ. ಆಮೇಲೆ ಆಹ್ವಾನ ನಿರಸನ, ನಾನು ಯಾವ್ದನ್ನು ಪ್ರತಿಷ್ಠಾಪನೆ ಮಾಡಂಗಿಲ್ಲ, ನನ್ನಲ್ಲಿ ಇರತಕ್ಕಂಥ ಚೈತನ್ಯವನ್ನ ನಾನು ಮಾಡ್ಬೇಕನ್ನೋ ಭಾವ ಅವನಿಗೆ ಬರುತ್ತೆ. ಯಾವ್ದನ್ನು ಹೊಸದಾಗಿ ತಗೊಳ್ಳೋದಿಲ್ಲ, ತನ್ನಲ್ಲಿ ಇರೋದನ್ನ ಅವನು ಪೂಜೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಹ್ವಾನ ನಿರಸನ. ಆಮೇಲೆ ಸರ್ವಗತ ನಿರಸನ ಅಂತ ಹೇಳ್ತಾರೆ. ಸರ್ವಗತ ನಿರಸನ ಅಂದ್ರೆ ಪರಮಾತ್ಮ ಎಲ್ಲೆಲ್ಲೂ ಕೂಡ ಇದ್ದಾನೆ. ಪರಮಾತ್ಮ ಅಣುರೇಣು ತುಣಕಾಷ್ಟಗಳಲ್ಲಿ ಹೇಳ್ತಾರೆ, ಎಳ್ಳು ಮನೆಯಲ್ಲಿ ಮುಳ್ಳು ಮನೆಯಲ್ಲಿ ಎಲ್ಲಾ ಕಡೆನೂ ಪರಮಾತ್ಮನ ಅಸ್ತಿತ್ವ ಇದೆ. ಆದರೆ ನೀನು ಆ ಅಸ್ತಿತ್ವವನ್ನ ಲಿಂಗದಲ್ಲಿಯೇ ಕಾಣ್ಬೇಕಂತೇಳಿ ಸರ್ವಗತ ನಿರಸನ ಮಾಡ್ಕೊಳ್ತಾನೆ. ಆಮೇಲೆ ಶಿವ ಜಗನ್ಮಯ, ಎಲ್ಲಾ ಕಡೆನೂ ಕೂಡ ಪರಮಾತ್ಮ ಓತಪ್ರೋತವಾಗಿ ತುಂಬಿದ್ದಾನೆ ಅನ್ನೋ ಭಾವ ಅವನಿಗೆ ಬರುತ್ತೆ. ನಂತರದಲ್ಲಿ ಭಕ್ತ ದೇಹಿಕ, ಅವನು ಸಿಗೋದೆಲ್ಲಿ, ಭಕ್ತನ ದೇಹದಲ್ಲಿ ಮಾತ್ರ ಪರಮಾತ್ಮನ ಅಸ್ತಿತ್ವವನ್ನು ಕಾಣ್ಲಿಕ್ಕೆ ಸಾಧ್ಯ. ಇದು ಮಾಹೇಶ ಸ್ಥಳದಲ್ಲಿ ಕೊಡ್ತಾರೆ. ಅಲ್ಲಿ ಬರೋದು ಆಗಮ ಸ್ಥಳ, ಕ್ರಿಯಾಗಮ, ಭಾವಾಗಮ, ಜ್ಞಾನಾಗಮ, ಕ್ರಿಯಾತ್ಮಕವಾಗಿ ಮಾಡತಕ್ಕಂಥದ್ದು, ಭಾವನೆಯನ್ನ ಸೇರಿ ಮಾಡತಕ್ಕಂಥದ್ದು. ಆಮೇಲೆ ಜ್ಞಾನಾಗಮ, ಭಾವಾಗಮ. ನಂತರದಲ್ಲಿ ಬರತಕ್ಕಂಥದ್ದು ಅಲ್ಲಿ ಸಕಾಯ, ಅಕಾಯ, ಪರಕಾಯ. ಸಕಾಯ ಅಂದ್ರೆ ಕಾಯ ಸಹಿತವಾಗಿಯೇ ಮಾಡ್ಬೇಕು. ಅಕಾಯ, ಕಾಯ ಇಲ್ಲದಂತ ರೀತಿಯಲ್ಲಿ ತನ್ನನ್ನ ತಾನು, ಅಂದ್ರೆ ಇದರಿಂದ ಮಾಡ್ತಿದ್ದೀನಿ ಅನ್ನೋ ಭಾವ ನನಗೆ ಬರಬಾರ್ದು. ಪರಕಾಯ, ಪರಮಾತ್ಮನ ಸ್ವರೂಪನ ತನ್ನ ಅಂತರಂಗದಲ್ಲಿ ಅನುಭವಿಸತಕ್ಕಂಥದ್ದು. ಧರ್ಮಾಚಾರ, ಭಾವಾಚಾರ, ಜ್ಞಾನಾಚಾರ. ಮಾಹೇಶ್ವರ ಸ್ಥಳದಲ್ಲಿ ಧರ್ಮಾಚಾರ ಅಂದ್ರೆ ಎಲ್ಲವನ್ನು ಕೂಡ ಧಾರ್ಮಿಕವಾಗಿ ನಡ್ಕೊಂಡು ಹೋಗ್ತಾನೆ ಅವನು. ಭಾವಾಚಾರ, ಭಾವನೆಯಲ್ಲೆಲ್ಲ ಒಳ್ಳೆ ಭಾವನೆ ತುಂಬಿರುತ್ತೆ. ಆಮೇಲೆ ಧರ್ಮಾಚಾರ, ಭಾವಾಚಾರ, ಜ್ಞಾನಾಚಾರ, ಜ್ಞಾನಯುತವಾಗಿ ಅವನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ನು ಪ್ರಸಾದಿ ಸ್ಥಳ, ಇದಕ್ಕೆ ಏನ್ ಹೇಳ್ತಾರೆ, ಪ್ರಸಾದಿ ಸ್ಥಳದಲ್ಲಿ ಏನ್ ಮಾಡ್ತಾನೆ, ಏನೇನು ಸಿಗುತ್ತೆ, ಏನೇನು ಅವನ ಜೀವನದಲ್ಲಿ, ಯಾಕಂದ್ರೆ ಸಾಕಷ್ಟು ಅನುಭವವನ್ನು ಪಡ್ಕೊಂಡಿರ್ತಕ್ಕಂಥ ಸಾಧಕ ಪ್ರಸಾದಿ ಸ್ಥಳದಲ್ಲಿ ಪ್ರತಿಯೊಂದನ್ನು ಕೂಡ ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡ್ತಾನೆ. ಕಷ್ಟ ಬರ್ಲಿ, ಸುಖ ಬರ್ಲಿ, ಎಲ್ಲವನ್ನು ಕೂಡ ಪ್ರಸಾದವಾಗಿ ಸ್ವೀಕಾರ ಮಾಡ್ತಾನೆ. ಇದರಲ್ಲಿ ಅವನಿಗೆ ಗೊತ್ತಾಗುತ್ತೆ, ಪ್ರಸಾದಿ ಸ್ಥಳದಲ್ಲಿ ಗುರು ಮಹಾತ್ಮೆ ಸ್ಥಳ ಅಂದ್ರೆ ಗುರುವಿನಲ್ಲಿಯೇ ಶಿವನನ್ನು ಕಾಣುವಂತೆ ಇರತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯವನ್ನ ಕಾಣ್ತಾನೆ. ಲಿಂಗ ಮಹಾತ್ಮೆ ಅಂದ್ರೆ ಲಿಂಗವನ್ನಲ್ಲದೆ ಅನ್ಯವನ್ನರಿಯದಿರುವುದೇ ಲಿಂಗಾಚಾರ ಅನ್ನೋ ಭಾವ ಅವನಿಗೆ ಪಕ್ಕ ಆಗತ್ತೆ. ಆಮೇಲೆ ಜಂಗಮ ಮಹಾತ್ಮೆ, ಭಕ್ತನ ಪ್ರಾಣ ಜಂಗಮ, ಲಿಂಗದ ಕಡೆ ಜಂಗಮ ಅನ್ನೋ ಭಾವ ಬರುತ್ತೆ. ಭಕ್ತ ಮಹಾತ್ಮೆ, ಭಕ್ತ ಹೆಂಗಿರ್ಬೇಕು, ಶಾಂತನಾಗಿರ್ಬೇಕು. ಸದಾಕಾಲ ಏನು ತನ್ನದೇ ಆಗಿರ್ತಕ್ಕಂಥ ನೇಮವನ್ನ ತಾನು ರೂಪಿಸ್ಕೊಂಡಿರ್ತಾನಲ್ಲ, ಯಾವುದೇ ಕಾರಣಕ್ಕೂ ಅದನ್ನ ಬಿಡಬಾರ್ದು. ನೇಮ ನಾನ್ ಮಾಡ್ಕೊಂಡಿರ್ತೇನೆ, 5 ಗಂಟೆಗೆ ಎದ್ದೇಳ್ಬೇಕಂತ ನಾನ್ ಮಾಡ್ಕೊಂಡಿರ್ತೇನೆ, ನಾನ್ ಮಾಡ್ಬೇಕು, ಬೇರೆಯವ್ರು ಹೇಳಿರಲ್ಲ. ನನ್ನ ಮನಸ್ಸಿಗೆ ತಕ್ಕಂಗೆ ನಾನು ಮಾಡ್ಕೊಂಡಿರ್ತೇನೆ, ಅದನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಲ್ಲಿ ಹೇಳ್ತಾರೆ. ಆಮೇಲೆ ಶರಣ ಮಹಾತ್ಮೆ, ಶರಣನಾದವನಿಗೆ ಸಮರ್ಪಣ ಮನೋಭಾವದಿಂದ ಪ್ರತಿಯೊಂದು ಕೆಲಸವನ್ನ ಮಾಡಬೇಕು. ಪ್ರಸಾದ ಮಹಾತ್ಮೆ, ಪ್ರಸಾದವೇ ಏನು ಸಿಗುತ್ತೆ ಅದು, ಕಷ್ಟ ಇರ್ಬೋದು, ಸುಖ ಇರ್ಬೋದು, ಎಲ್ಲವೂ ಕೂಡ ಪರಮಾತ್ಮನ ಪ್ರಸಾದ ಅಂತ ಸ್ವೀಕಾರ ಮಾಡತಕ್ಕಂಥದ್ದು. ಇನ್ನ ಪ್ರಸಾದಿ ಸ್ಥಳದಲ್ಲಿ ಕಾಯಾನುಗ್ರಹ ಅಂತ ಹೇಳ್ತಾರೆ. ತನ್ನಲ್ಲಿರತಕ್ಕಂಥ ಕರ್ಮಗಳನ್ನ, ಸಂಚಿತ, ಪ್ರಾರಬ್ಧ, ಆಗಾಮಿ ಏನಿದೆಯಾ, ಪ್ರಾರಬ್ಧವಾಗಿ ನಾನು ಕಾಡುತ್ತಪ್ಪ ಇದಂತ ಅಂತೀವಲ್ಲ, ಅವನ್ನೆಲ್ಲ ಅವನು ಕಳ್ಕೊಳ್ತಾನೆ. ಕಾಯಾನುಗ್ರಹ, ಕಾಯವನ್ನ ಪ್ರಸಾದ ರೂಪವಾಗಿ ಮಾಡ್ಕೊಂಡ್ಬಿಡ್ತಾನೆ, ಪ್ರಸಾದ ಕಾಯ ಮಾಡ್ಕೊಳ್ತಾನೆ. ಇಂದ್ರಿಯಾನುಗ್ರಹ, ಇಂದ್ರಿಯಗಳಲ್ಲಿ ವಿಷಯಾಸಕ್ತಿಯನ್ನ ಕಡಿಮೆ ಮಾಡ್ಕೊಳ್ತಾನೆ. ಆಮೇಲೆ ಪ್ರಾಣಾನುಗ್ರಹ, ಒಂದು ಕ್ಷಣವೂ ಕೂಡ ಆ ಪರಮಾತ್ಮನ ನೆನೆಯದೇ ಇರಲಿಲ್ಲ ಅವನು. ಪ್ರಾಣಾನುಗ್ರಹ, ಕಾಯಾರ್ಪಣ ಮಾಡ್ತಾನೆ, ಕಾಯವನ್ನ ಪ್ರತಿಯೊಂದು ಕೆಲಸಕ್ಕೂ ಅರ್ಪಣ ಮಾಡ್ತಾನೆ. ಆಮೇಲೆ ಕರ್ಣಾರ್ಪಣ, ಎಲ್ಲ ತನ್ನ ಅಂತಃಕರಣಗಳೆಲ್ಲವನ್ನು ಕೂಡ ಪರಮಾತ್ಮನ ನಾಮಸ್ಮರಣೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ. ಭಾವಾರ್ಪಣ, ಭಾವ ಶುದ್ಧಿಯಾಗಿ ಎಲ್ಲವನ್ನು ಅರ್ಪಣ ಮಾಡ್ತಾನೆ. ಇನ್ನ ಶುಶ್ರೂಷ, ಶಿಷ್ಯ, ಸೇವ್ಯ,
ಎಲ್ಲವೂ ಕೂಡ ಅದು ಪರಮಾತ್ಮನ ಸ್ವರೂಪವೇ ಶಿಷ್ಯನಾಗಿ ಎಲ್ಲ ಸೇವೆಯನ್ನು ಮಾಡತಕ್ಕಂಥದ್ದು ಇರ್ಬೋದು. ಶಿಷ್ಯ ಅಂತ ಹೇಳಿದ್ರೆ ಶುಶ್ರೂಷ ಅಂತ ಹೇಳಿದ್ರೆ ಅಲ್ಲಿ ಪರಿಪೂರ್ಣವಾಗಿ ಸೇವೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಗುರುವಿಗೆ. ಹೀಗೆ ಗುರುದೇವನಿಂದ ಜ್ಞಾನ ಸಂಪತ್ತನ್ನ ಪಡೆದು ಆಚರಿಸ್ತಾನೆ, ಅವನು ಸೇವೆಯನ್ನಾಗ್ತಾನೆ. ಇನ್ನ ಇಲ್ಲಿ ಬರತಕ್ಕಂಥದ್ದು ಪ್ರಾಣಲಿಂಗಿ ಸ್ಥಳದಲ್ಲಿ ಆಯ್ತಲ್ಲ, ಪ್ರಸಾದಿ ಹೇಳಿದೆ ನಾನು, ಪ್ರಸಾದಿ ಆಯ್ತಲ್ಲ. ಪ್ರಾಣಲಿಂಗಿ ಸ್ಥಳದಲ್ಲಿ ಪ್ರಾಣಲಿಂಗಿ ಸ್ಥಳ ಬರುವಂತದ್ದು ಪ್ರಾಣಲಿಂಗಾರ್ಜನ ಸ್ಥಳ ಬರುತ್ತೆ. ಪ್ರಾಣಲಿಂಗಾರ್ಜನೆ ಎಲ್ಲವನ್ನು ಕೂಡ ಪ್ರಾಣವನ್ನಾಗಿ ಮಾಡ್ಕೊಂಡ್ಬಿಡ್ತಾನೆ, ಎಲ್ಲವನ್ನು ಪ್ರಾಣಲಿಂಗವನ್ನಾಗಿ ಮಾಡ್ಕೊಳ್ತಾನೆ. ಅಲ್ಲಿ ಸಾಧನೆ ಮಾಡ್ತಾ ಮಾಡ್ತಾ ಅವನು ಒಂದು ಸಮಾಧಿ ಅಂದ್ರೆ ಏನೋ ಒಂದು ಸಂತೃಪ್ತಿ ಸಿಗುತ್ತೆ. ಶಿವಯೋಗ ಮಾಡ್ತಾ ಮಾಡ್ತಾ ಒಂದು ಸಂತೃಪ್ತಿ ಮಾಡ್ತಿರ್ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ನೋಡ್ಬೇಕಪ್ಪ, ಲಿಂಗ ನಿರೀಕ್ಷಣೆ ಮಾಡ್ಬೇಕನ್ನೋ ಭಾವ ಬರುತ್ತೆ, ಮಾಡ್ತಾನೆ ಅದನ್ನ. ಶಿವಯೋಗ ಲಿಂಗ ನಿಜ ಸ್ಥಳ, ಲಿಂಗದ ಮೂಲ ನೆಲೆಯನ್ನ ಕಳ್ಕೊಳ್ತಾನೆ. ಲಿಂಗ ಸ್ಥಳ, ಅಂಗದಲ್ಲಿ ಲಿಂಗದ ನೆಲೆಯನ್ನ ತನ್ನ ಅಂತರಂಗದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ತಾನೆ. ಜೀವಾತ್ಮ ಅಂತ ಹೇಳಿದ್ರೆ ದೇಹದಲ್ಲಿದ್ದು ಕೂಡ ಅಭಿಮಾನವನ್ನ ಬಿಟ್ಬಿಡ್ತಾನೆ. ಅಂತರಂಗ ಜಂಗಮ ಲಿಂಗದಲ್ಲಿ ಸ್ವಯಲಿಂಗವಾಗಿ ಕಾಣ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಪರಮಾತ್ಮ ಜಂಗಮ ಲಿಂಗದೊಳಗಿನ ಚರಲಿಂಗವನ್ನ ತನ್ನ ಪರಮಾತ್ಮನ ಸರ್ವಶ್ರೇಷ್ಠ ಅನ್ನೋ ಭಾವ ಅವನಿಗೆ ಬರುತ್ತೆ. ಇನ್ನ ಬರತಕ್ಕಂಥದ್ದು ನಿರ್ದೇಹಾಗಮ, ಅವನಿಗೆ ದೇಹದ ಮೇಲೆ ಅಷ್ಟೊಂದು ಇದಿರೋದಿಲ್ಲ, ದೇಹ ಭಾವ ಕಡಿಮೆ ಆಗತ್ತೆ. ನಿರ್ದೇಹಾಗಮ ನಿರ್ಭಾವ ಭಾವನೆಗಳು ಕೂಡ ನಿರ್ಭಾವ ಸ್ವರೂಪದಲ್ಲಿ ಇರ್ಲಿಕ್ಕೆ ಶುರು ಆಗುತ್ತೆ. ನಷ್ಟಾಗಮ ಅಂತ ಹೇಳಿದ್ರೆ ರೂಪಾಂತರ ಪ್ರಾಪ್ತಿ ಆಗುತ್ತೆ, ಅವನ ಅಂತರಂಗದಲ್ಲಿ ಕೆಲವೊಂದು ಬದಲಾವಣೆ ಬರುತ್ತೆ. ಕೆಲವೊಂದು ಬದಲಾವಣೆ ಬಂತ ಹೇಳಿದ್ರೆ ಅವನ ಜೀವನ ಬೇರೆ ರೀತಿಯಲ್ಲಿ ಚಲಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆಮೇಲೆ ಆದಿ ಪ್ರಸಾದಿ, ಅಂತ್ಯ ಪ್ರಸಾದಿ, ಸೇವ್ಯ ಪ್ರಸಾದಿ ಇಷ್ಟೆಲ್ಲ ಮಾಡಿ ಇನ್ನು ಇದು ಶರಣ ಸ್ಥಳದಲ್ಲಿ ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಳ್ತಾನೆ. ಶರಣ ಸತಿಯ ಲಿಂಗಪತಿ ಅನ್ನೋ ಭಾವ. ಆಮೇಲೆ ಐಕ್ಯ ಸ್ಥಳದಲ್ಲಿ ಎಲ್ಲವನ್ನು ಸಮರ್ಪಣೆ ಮಾಡ್ಬಿಡ್ತಾನೆ. ಇದೆಲ್ಲ ಆಯ್ತು ಅಂತ ಹೇಳಿದ್ರೆ ಇನ್ನೊಂದು ಹೇಳ್ತೀನಿ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರೋದು. 1-2 ನಿಮಿಷ ಸಮಯ ಕೊಟ್ಟು ಹೇಳ್ಬಿಡ್ತೇನೆ ನೋಡಿ. ಇಲ್ಲಿ ಹೇಳ್ತೀನಿ, ಸ್ವಲ್ಪ ಗಮನ ಇಟ್ಟು ಕೇಳ್ರಿ, ಸ್ವಲ್ಪ ಗಮನ ಕೊಡ್ಬೇಕಷ್ಟೇ, ಇನ್ನೇನಿಲ್ಲ. ನೋಡಿ, ಇಷ್ಟ ಪ್ರಾಣ ಭಾವ 3, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಹೌದಾ? ನಾನು ಇಲ್ಲೇನ್ ಹೇಳಿದೆ, ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಭಕ್ತ ಮಹೇಶ ಇವೆರಡು ಇಷ್ಟಲಿಂಗ. ಬೆಳಗ್ಗೆ ಹೇಳಿದ್ರು ಎಲ್ಲೋಗುತ್ತಿದು, ಎಲ್ಲೋಗುತ್ತೆ, ಯಾವ ಚಕ್ರಕ್ಕೆ ಹೋಗುತ್ತೆ? ನಿಷ್ಕಲ ಲಿಂಗಕ್ಕೆ. ಎಸ್, ನಿಷ್ಕಲ ಲಿಂಗಕ್ಕೆ ಹೋಗುತ್ತೆ. ಅಂದ್ರೆ ಪರಿಪೂರ್ಣವಾಗಿ ಇಷ್ಟಲಿಂಗದ ಪರಿಪೂರ್ಣ ಸ್ವರೂಪವನ್ನು ಹೇಳ್ಬೇಕಂದ್ರೆ ಭಕ್ತ ಮಹೇಶ ಎರಡು ಅರ್ಥ ಆಗಿರ್ಬೇಕು ನಿಮ್ಗೆ. ಭಕ್ತನಲ್ಲಿ ಏನು, ಭಕ್ತನಲ್ಲಿ 15 ಸ್ಥಳ ಅಂದ್ರೆ 24 ಸ್ಥಳ, ಇದರಲ್ಲಿ 18, ಇದಿಷ್ಟು 42 ಸ್ಥಳಗಳ ತಿಳ್ಕೊಂಡಿದ್ರೆ ಇಷ್ಟಲಿಂಗದ ಪರಿಪೂರ್ಣ ಜ್ಞಾನ. ಹೌದಾ? ಆಮೇಲೆ ಪ್ರಸಾದಿ ಪ್ರಾಣಲಿಂಗಿ ಇವೆರಡು ಕೂಡ ಏನ್ ಹೇಳ್ತಾರೆ, ಇವೆರಡಕ್ಕೆ ಪ್ರಾಣಲಿಂಗ ಅಂತಾರೆ. ಪ್ರಾಣಲಿಂಗ ಎಲ್ಲೋಗುತ್ತೆ? ಶಿಖಾಚಕ್ರಕ್ಕೆ ನಿಶೂನ್ಯ ಶಿಖಾಚಕ್ರಕ್ಕೆ. ಅಂದ್ರೆ ಇಲ್ಲಿ ಏನಾನ ರಿಪೇರಿ ಆಗಿರ್ಬೇಕಂದ್ರೆ ಇಲ್ಲೋಗುತ್ತೆ ಮೆಸೇಜು, ಅಲ್ಲಿಂದ ಮೆಸೇಜ್ ಬಂದಾಗ ರಿಪೇರಿ ಆಗುತ್ತೆ, ಅಲ್ಲಿ ತನ ಆಗೋದಿಲ್ಲ. ಆಯ್ತಾ? ಆಮೇಲೆ ಶರಣ ಐಕ್ಯ ಬಂದಿದ್ದು ಪಶ್ಚಿಮ ಚಕ್ರಕ್ಕೆ ಹೋಗುತ್ತೆ. ಪಶ್ಚಿಮ ಚಕ್ರದಲ್ಲಿ ನಡೆಯತಕ್ಕಂಥದ್ದು ಈ ಕ್ರಿಯೆ ಇಷ್ಟ ಪ್ರಾಣ ಭಾವ. ಅದಕ್ಕೆ ಏನ್ ಹೇಳಿದ್ರು ಅಲ್ಲಿ ಹಕಾರ, ಪಶ್ಚಿಮ ಚಕ್ರದಲ್ಲಿ ಹಕಾರ ಆಯ್ತು, ಅವಾಚ್ಯ ಪ್ರಣವ. ಕ್ಷಕಾರ ಶಿಖಾಚಕ್ರದಲ್ಲಿ. ಆಮೇಲೆ ಇಲ್ಲಿ ಬಂದದ್ದೇನು ಬಕಾರ ಅಂದ್ರು, ಬಕಾರ ಕ್ಷಕಾರ ಹಕಾರ. ಅಲ್ಲಿ ಏನ್ ಹೇಳಿದ್ರು, ಬೆಳಗ್ಗೆ ಹೇಳಿದ್ರಲ್ಲ, ಇದಕ್ಕೆ ಅಕಾರ ಉಕಾರ ಮಕಾರ, ಅದರಿಂದನೇ ಓಂಕಾರ ಆಗಿರೋದು. ನಾದ ಬಿಂದು ಕಳೆಯಿಂದನೇ ಓಂಕಾರ ಆಗಿರೋದು. ಇದಕ್ಕೆ ಅಕಾರ ಉಕಾರ ಮಕಾರ ಅಂತ ಹೇಳಿದ್ರು. ನೋಡಿದ್ರ ನೀವು ಬೆಳಗ್ಗೆ ಹೇಳಿದ್ರಲ್ಲ, ಕೇಳಿಸ್ಕೊಂಡ ನೋಡಿದ್ರ ಗೊತ್ತಿಲ್ಲ ನನಗೆ, ಅಕಾರ ಉಕಾರ ಮಕಾರ ಅಂದ್ರು. ಅಂದ್ರೆ ಅದಕ್ಕೆ ಇಷ್ಟ. ಇಲ್ಲಿ ಆಗಿದ್ದೇನು, ಇದೀಗ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಆಗ್ಲಿಕ್ಕಿಂತ ಮುಂಚೆ ಅಂಗದಲ್ಲಿ ಏನೇನ್ ಹೇಳಿದ್ದೆ ನಾನು? ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗ ಶರಣ ಐಕ್ಯ ಏನು? ಐಕ್ಯ ಶರಣ ಏನು? ಫಾಸ್ಟ್ ಆಗಿ ಹೇಳ್ಬೇಕು. ಯೋಗಾಂಗ, ಆಮೇಲೆ ಭೋಗಾಂಗ, ತ್ಯಾಗಾಂಗ. ಅಲ್ಲಿ ಇಷ್ಟಲಿಂಗ ತ್ಯಾಗಾಂಗ, ಭೋಗಾಂಗ ಯೋಗಾಂಗ ಆಗುತ್ತೆ. ಅವೆರಡು ಕೂಡ ಇಷ್ಟೆಲ್ಲ ಆದ್ಮೇಲೆ ತ್ಯಾಗಾಂಗದಲ್ಲಿ ಇಷ್ಟಲಿಂಗದ ತನುವನೆಯಲ್ಲಿ ತ್ಯಾಗಾಂಗ ಅಂದಿದ ತಕ್ಷಣ ಇಷ್ಟಲಿಂಗ ಪ್ರಾಣ ಅಂದ್ರೆ ಭಕ್ತ ಮಹೇಶ ಎರಡು ಆಯ್ತು. ಅವೆರಡಲ್ಲಿ ಅಲ್ಲಿರೋದು ಕರ್ಮೇಂದ್ರಿಯಗಳು ಮತ್ತೆ ಫಾಸ್ಟ್ ಆಗಿ ಹೇಳೋದು ಏನ್ ಗೊತ್ತಾಗ್ತಾನೆ ಇಲ್ಲ. ಆಯ್ತಾ? ಇಷ್ಟೆಲ್ಲ ಅಂದ್ರೆ ಹೊಟ್ಟೆಲ್ ಮುಗಿಸ್ಬೇಕಂತ ಅಷ್ಟೇ. ಅಲ್ಲ, ಏನು ಸಮಯ ಆಯ್ತಂತಾರಲ್ಲ, ನಾನು ನಿಂತ್ಕೊಂಡ್ರೆ ನನ್ಗೆ ಅವಮಾನ ಮಾಡೋದಂಗೆ ಅನ್ಸ್ಬಿಡುತ್ತೆ ನನಗೆ. ಹೇಳಾಯ್ತು ಆಯ್ತು ಬಿಡ್ರವ, ಇದೆ ಅಷ್ಟೇ ಆಗುತ್ತೆ, ಹೇಳಕ್ಕಲ್ಲ. ಹೇಳಿದ ಇಲ್ಲ, ಸಮಯ ಹೇಳ್ಬಿಟ್ರ 2 ಗಂಟೆ ಅಂತ. ಇನ್ನೊಂದು 1 ನಿಮಿಷದಲ್ಲಿ ಜಾಸ್ತಿ ದೊಡ್ಡ ಸಬ್ಜೆಕ್ಟ್ ಕೊಟ್ಬಿಟ್ರೆ ಕಷ್ಟ ಆಗತ್ತೆ. 100 ಅಂದ್ರೆ 1 ಹೇಳ್ಬೋದ್ರಿ, 2 ಹೇಳ್ಬೋದು. 101 ಹೇಳ್ಬೇಕಂದ್ರೆ ಸುಮ್ಮನೆನಾ? ಬೇಸಿಕ್ಗೆ ನಾನು ಹೇಳ್ತಿರೋದು. ಅದೇನಾಗುತ್ತೆ ಅಂದ್ರೆ ಒಟ್ಟಲ್ಲಿ ಇಷ್ಟು ಹೇಳ್ಬೇಕ್ರಿ ನಿಮ್ಗೆ ಅಷ್ಟೇ. ಏನಂತ ಹೇಳಿದ್ರೆ ನಾನೇನ್ ಹೇಳಿದೆ, ಅಲ್ಲಿ ತ್ಯಾಗಾಂಗ ಭೋಗಾಂಗ ಯೋಗಾಂಗ ಏನಾಯ್ತಲ್ಲ, ತ್ಯಾಗಾಂಗದಲ್ಲಿ ಇಷ್ಟ ಪ್ರಾಣ ಅಂದ್ರೆ ಭಕ್ತ ಮಹೇಶ ಏನಾಗ್ತಾನಲ್ಲ, ಅಲ್ಲಿ ಭಕ್ತ
ಸ್ಥೂಲ ಶರೀರಕ್ಕೆ ತಗೊಂಡಾಗಲ್ಲಿ ಈ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ 3 ಏನೈತಲ್ಲ, ಭಕ್ತ ಮಹೇಶ ಪ್ರಸಾದಿ ಮಾರ್ಗಕ್ರಿಯೆ ಅಂತ ಹೇಳಿದ್ನಲ್ಲ, ಇದು 3 ಸೇರಿ ಸಾಕಾರ ಭಕ್ತನಾಗ್ತಾನೆ. ಪ್ರಾಣನಿಗೆ ಶರಣಾಯಿಕೆ 3 ಸೇರಿ ಜ್ಞಾನಾತ್ಮಕದಲ್ಲಿ ಜಂಗಮ ಆಗ್ತಾನೆ. ನಾನು ಹೇಳಿದ್ದೇನು, ಒಂದಿದ್ದು ತಿರ್ಗಿ ಏನಾಗಿದೆ, 1 2 ಆಯ್ತು, 2 3 3 6 3 36 36 101 101 216 ಆಯ್ತು. 216 ಸಾಧನೆಯಿಂದ 101 ಆಯ್ತು. 101 36 36 6 6 3 3 2 1 ಇಲ್ಲಿ ಎಲ್ಲ ಮಾಡಿ 2 ಆಗೈತಿ ಈಗ. ಅಂದ್ರೆ ಭಕ್ತ ಮಹೇಶ ಪ್ರಸಾದಿ 3 ಸೇರಿ ಭಕ್ತ ಅಂತ ಅನಿಸ್ಕೊಳ್ತು. ಕ್ರಿಯಾತ್ಮಕವಾಗಿ ಸಾಕಾರ 3 ರೂಪ ಭಕ್ತ. ಹೌದಾ? ಸಾಕಾರದಲ್ಲಿ ಪ್ರಾಣಲಿಂಗಿ ಶರಣ ಆಯ್ಕೆ ಇದು ಜ್ಞಾನಾತ್ಮಕ ರೂಪದಲ್ಲಿ ಇರತಕ್ಕಂಥದ್ದು ಅಲ್ಲಿ ಜಂಗಮ, ಭಕ್ತ ಜಂಗಮ ಒಳ್ಳೆ ಆಗುತ್ತೆ. ಇಷ್ಟೆಲ್ಲ ನೀವು ಕ್ರಿಯೆ ಮಾಡಿದ್ರು ಕೂಡ ಆಗೋದು 2 ಸ್ಥಳದಲ್ಲಿ, ಒಂದು ಭಕ್ತ, ಒಂದು ಮಹೇಶ, ಒಂದು ಸಾಕಾರ, ಒಂದು ನಿರಾಕಾರ. ಸಾಕಾರದ ಮೂಲಕವೇ ನಿರಾಕಾರವನ್ನ ಕಾಣ್ಲಿಕ್ಕೆ ಸಾಧ್ಯ. ಹಾಗೆ ಸಾಧನೆ ಮಾಡಿ ಮಾಡಿ ಯಾವ ರೀತಿ ಒಂದು ಮಗು ಪರಿಪೂರ್ಣತ್ವದ ನಿಲುವಿನಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಒಂದು ಮುಗ್ಧತೆಯ ಭಾವದಿಂದ ಎಲ್ಲರ ಹತ್ರ ಹೋಗುತ್ತಲ್ಲ, ಹಂಗೆ ತನ್ನ ಮನಸ್ಸನ್ನ ಶುದ್ಧಿ ಮಾಡಿಕೊಂಡು ಏನೇನು ಕಸ ಇತ್ತಲ್ಲ ಅದನ್ನೆಲ್ಲ ಕಳೆದು ಆ ಮೂಲ ಚೈತನ್ಯ ಏನು ಪರಿಶುದ್ಧವಾಗಿತ್ತಲ್ಲ, ಸತ್ಯದ ನೆಲೆಯಲ್ಲಿತ್ತಲ್ಲ, ಅದನ್ನ ಸೇರ್ಲಿಕ್ಕೆ ಸಾಧನೆ ಮಾಡ್ತಾನೆ. ಈ ಸಾಧನೆಯ ರಹಸ್ಯ ಈ ಶತಸ್ಥಲ 101 ಹೆಜ್ಜೆಗಳು. 6 ಸ್ಥಳಗಳಲ್ಲಿ 101 ಹೆಜ್ಜೆಗಳನ್ನು ಇಟ್ಟಾಗ ಈ ಸ್ಥಳವನ್ನ ಸಾಧಕ ಪಡ್ಕೊಂಡು ಚರಣಸತಿಯ ಲಿಂಗಪತಿ ಭಾವದಿಂದ ಸಾಕಾರದಿಂದ ನಿರಾಕಾರದೆಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಆ ಪ್ರಕೃತಿಯ ಮೂಲ ಸ್ವರೂಪವೇ ತಾನಾಗಿ ತನ್ನ ಜೀವನವನ್ನ ಸಾರ್ಥಕ ಮಾಡಿಕೊಂಡು ಇದ್ದ ಜೀವನದಲ್ಲಿಯೇ ಕೂಡ ಮುಕ್ತಾತ್ಮ ಜೀವನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಭಾವವನ್ನ ತಮ್ಮೆಲ್ಲರ ಶ್ರೀಪಾದಲ್ಲಿ ಶರಣ. ಆಮೇಲೆ ಪೂರ್ತಿ ಹೇಳ್ಕೊಡ್ತೇನೆ ನಿಮ್ಗೆ.